ವೀಕ್ಷಕರೇ, ಗುಡ್ ಈವ್ನಿಂಗ್. ನಮ್ಮ ಹೋಮಿಯೋಪತಿ ಅರ್ಪಿಸುವ ಆರೋಗ್ಯವೇ ಭಾಗ್ಯ ನೇರಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ನಾವು ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದು ಡಯಾಬಿಟೀಸ್ ನ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ. ಡಯಾಬಿಟೀಸ್ ಅಂತ ಹೇಳಿದ ತಕ್ಷಣ ಮಧುಮೇಹ ಇದೊಂದು ಕಾಮನ್ ಆಗಿ ಎಲ್ಲರನ್ನೂ ಕಾಡುವಂತಹ ಒಂದು ಆದಷ್ಟು ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದು. ಈಗ ಒಂದು ಸಣ್ಣ ವಯಸ್ಸಾಗಿರ್ಬೋದು, ಮುಂಚೆ ಎಲ್ಲ ಹೇಳ್ತಾ ಇದ್ರು ಡಯಾಬಿಟೀಸ್ ಮಧುಮೇಹ ಅಂತ ಹೇಳಿದ ತಕ್ಷಣ ಒಂದು 40-50 ವರ್ಷಗಳ ನಂತರ ಕಾಡುವಂತಹ ಒಂದು ಸಮಸ್ಯೆ ಅಂತ. ಆದ್ರೆ ಈಗ ಒಂದು ಸಣ್ಣ ಮಕ್ಕಳಲ್ಲಿ, ಹುಡುಗರಲ್ಲೂ ಸಹ ನೀವು ಇದನ್ನ ನೋಡುವಂತಹ ಒಂದು ಸಮಸ್ಯೆ ಆಗಿದೆ. ಖಂಡಿತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಎಂದಿನಂತೆ ನಮ್ಮ ಹೋಮಿಯೋಪತಿ ಡಾಕ್ಟರ್ ಮಂಜುನಾಥ್ ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೊ ವೆಲ್ಕಮ್ ಟು ದ ಶೋ ಡಾಕ್ಟರ್. ಥ್ಯಾಂಕ್ ಯು. ಸೊ ಡಾಕ್ಟರ್, ಇವತ್ತು ನಾವು ಡಯಾಬಿಟೀಸ್ ಬಗ್ಗೆ ಸಾಕಷ್ಟು ಹಲವಾರು ಮಾಹಿತಿಯನ್ನು ಆಕ್ಚುಲಿ ಎಲ್ಲಾ ಎಪಿಸೋಡ್ಗಳಲ್ಲೂ ಆಲ್ಮೋಸ್ಟ್ ನಾವು ಕೊಡ್ತಾ ಬರ್ತಾನೆ ಇದೀವಿ. ಬಟ್ ಸ್ಟಿಲ್ ಇನ್ನು ಈ ಡಯಾಬಿಟೀಸ್ ಅನ್ನೋದು ಎಷ್ಟು ವಿಸ್ತಾರವಾಗಿದೆ ಅನ್ನೋದಾದ್ರೆ ಸಾಕಷ್ಟು ಪ್ರಶ್ನೆಗಳು ಇನ್ನು ಎಲ್ಲರ ಒಂದು ತಲೆಯಲ್ಲಿ ಉಳಿದ್ಬಿಟ್ಟಿದೆ. ಫಸ್ಟ್ ಆಫ್ ಆಲ್, ಈ ಮಧುಮೇಹ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಒಂದು ಪ್ರಶ್ನೆ ಕಾಡುತ್ತೆ, ಡಾಕ್ಟರ್ ಇದು ಜೀವನ ಪರ್ಯಂತ ಅನುಭವಿಸಬೇಕಾ, ಇದು ಶಾಶ್ವತನ, ಮಾತ್ರೆಗಳು ತಗೊಳ್ತಾನೆ ಇರ್ಬೇಕಾ, ಇನ್ಸುಲಿನ್ಗಳು ತಗೊಳ್ತಾನೆ ಇರ್ಬೇಕಾ ಅಂತ ನೀವೇನ್ ಹೇಳ್ತೀರಾ? ಖಂಡಿತ ಇವತ್ತಿನ ದಿನಗಳಲ್ಲಿ ನೀವು ಹೇಳಿದ್ದು ಬಹಳನೇ ಕರೆಕ್ಟ್. ಬಿಕಾಸ್ ಒಂದು 10 ವರ್ಷದ ಮುಂಚೆ ನಾವು ನೋಡ್ಬೇಕಿತ್ತು, ಮಧುಮೇಹ ಅಥವಾ ಡಯಾಬಿಟಿಸ್ ಬಂದಿದೆ ಅಂದ್ರೆ ಆ ವ್ಯಕ್ತಿಗೆ ಖಂಡಿತ ವಯಸ್ಸಾಗಿರ್ತಿತ್ತು. ಬಟ್ ಇವತ್ತಿನ ದಿನಗಳಲ್ಲಿ ಎಲ್ಲಾ ವಯಸ್ಕರಲ್ಲೂ, ಚಿಕ್ಕ ಮಕ್ಕಳಿಂದ ಹಿಡಿದು 50 ವರ್ಷದವರೆಗೂ 60 ವರ್ಷದವರೆಗೂ ಸೊ ಮಧುಮೇಹದ ಕಂಡೀಷನ್ ನಾವು ಕಾಣ್ತಾ ಇದೀವಿ. ದಟ್ಟು ಇವತ್ತಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ದೇ ಆರ್ ನಾಟ್ ಬೆಟರ್. ಅಂದ್ರೆ ಆ ಶುಗರ್ ಲೆವೆಲ್ ಕಂಟ್ರೋಲ್ ಆಗದೇ ಇರೋದಾಗ್ಲಿ, ಮತ್ತೆ ಕಾಂಪ್ಲಿಕೇಶನ್ ಅತಿ ವೇಗವಾಗಿ ಆ ವ್ಯಕ್ತಿಯಲ್ಲಿ ಕಾಣಿಸ್ಕೊಳ್ಳೋದಾಗ್ಲಿ, ಸೊ ಈ ರೀತಿಯ ಸಮಸ್ಯೆಗಳು ಜಾಸ್ತಿ ಕಾಣ್ತಾ ಇದೀವಿ. ಸೊ ಇದಕ್ಕೆ ಕಾರಣ ಮೇನ್ ಆಗಿ ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ, ನಮ್ಮ ಒತ್ತಡದ ಜೀವನ ಅಂತಾನೆ ಹೇಳ್ಬೋದಾಗತ್ತೆ. ಸೊ ಇವತ್ತಿನ ವಿಷಯವಾಗಿ ನಾವು ಮಾತಾಡ್ತಾ ಇರುವಂತದ್ದು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ, ಅಥವಾ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳಿ ಕರಿತೇವೆ. ಸೊ ಇದನ್ನ ನಾವು ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ, ಡಯಾಬಿಟಿಸ್ ಮೆಲಿಟಸ್ ಇಸ್ ಎ ಮೆಟಬಾಲಿಕ್ ಡಿಸಾರ್ಡರ್ ಇನ್ ವಿಚ್ ದೇರ್ ಇಸ್ ಎ ಹೈ ಬ್ಲಡ್ ಗ್ಲೂಕೋಸ್ ಆರ್ ಶುಗರ್ ಲೆವೆಲ್ ಇನ್ ದಿ ಬ್ಲಡ್ ಅಂತ ಹೇಳ್ತೇವೆ. ನಮ್ಮ ರಕ್ತದಲ್ಲಿ ಯಾವಾಗ ಗ್ಲೂಕೋಸ್ ಅಂಶ ಅನ್ನೋದು ಜಾಸ್ತಿ ಆಗುತ್ತೆ, ಸಕ್ಕರೆ ಅಂಶ ಅನ್ನೋದು ಜಾಸ್ತಿ ಆಗುತ್ತೆ, ಸೊ ಆ ಕಂಡೀಷನ್ ನಾವು ಡಯಾಬಿಟಿಸ್ ಮೆಲಿಟಸ್ ಅಥವಾ ಮಧುಮೇಹ ಅಂತ ಹೇಳಿ ಕರಿತೇವೆ. ಎಪಿಡೆಮಿಯಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ 2016 ಸರ್ವೆ ಪ್ರಕಾರ ಸುಮಾರು 70 ಮಿಲಿಯನ್ ಜನರು ಆಲ್ರೆಡಿ ಡಯಾಬಿಟಿಸ್ ಮೆಲಿಟಸ್ ಇಂದ ಸಫರ್ ಮಾಡ್ತಾ ಇದ್ದಾರೆ. ಅಂಡ್ ಇಂಡಿಯಾ ಇಸ್ ದ ಫಸ್ಟ್ ಕಂಟ್ರಿ ಹ್ಯಾವಿಂಗ್ ದ ಹೈಯೆಸ್ಟ್ ಡಯಾಬಿಟಿಸ್ ಪೇಷಂಟ್ಸ್. ಭಾರತದಲ್ಲೇ ಅತಿ ಹೆಚ್ಚಿನ ಡಯಾಬಿಟಿಸ್ ಮಧುಮೇಹ ರೋಗಿಗಳನ್ನ ನಾವು ಹೆಚ್ಚಾಗಿ ಕಾಣಬಹುದಾಗುತ್ತೆ. ಸೊ ಅದಕ್ಕೆ ಮೇನ್ ಕಾರಣ ನಾವು ನೋಡುವಂತದ್ದು ಹೆರಿಡಿಟರಿ ಟೆಂಡೆನ್ಸಿ ಆಗಿರ್ಬೋದು, ಒಬೇಸಿಟಿ ಸ್ಥೂಲಕಾಯ ಬೊಜ್ಜುತನ ಆಗಿರ್ಬೋದು, ಲೆಸ್ ಫಿಸಿಕಲ್ ಆಕ್ಟಿವಿಟೀಸ್. ಸೊ ಇವತ್ತಿನ ದಿನಗಳಲ್ಲಿ ಎಲ್ಲ ಮೆಕ್ಯಾನಿಕಲ್ ವರ್ಕ್ ಆಗಿದೆ. 10 ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂತದ್ದಾಗ್ಲಿ, 8 ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂತದ್ದಾಗ್ಲಿ, ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಕೆಲಸ ಮಾಡುವಂತದ್ದಾಗ್ಲಿ, ಸಂಬಂಧಗಳಿಗೆ ಬೆಲೆ ಕೊಡ್ತಾ ಇಲ್ಲ, ರಿಲೇಶನ್ಶಿಪ್ಗೆ ನಾವು ಬೆಲೆನೇ ಕೊಡ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಎಮೋಷನಲ್ ಹಾರ್ಡ್ನೆಸ್ ಆಗ್ತಾ ಇದ್ವಿ. ಸೊ ಇದೆಲ್ಲ ಕಾರಣ, ಈ ರೀತಿಯ ಸಮಸ್ಯೆಗಳು ಅತಿ ಅರ್ಲಿ ಏಜ್ ಅಲ್ಲಿ ಬರುವಂತದ್ದಕ್ಕೆ ಕಾರಣ ಅಂತ ಹೇಳ್ಬೋದಾಗತ್ತೆ. ಯಾಕೆ ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಅನ್ನೋ ಆರ್ಗನ್ ಬೀಟಾ ಸೆಲ್ಸ್ ಮೂಲಕ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಉತ್ಪತ್ತಿ ಮಾಡುತ್ತೆ. ಈ ಇನ್ಸುಲಿನ್ ಏನ್ ಕೆಲಸ ಅಂತ ಹೇಳಿದ್ರೆ, ಆ ರಕ್ತದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಗ್ಲೂಕೋಸ್ ಅಂಶನ ಇಟ್ಕೊಂಡು ಇಟ್ ಹೆಲ್ಪ್ಸ್ ಟು ಸಪ್ಲೈ ಥ್ರೂ ಔಟ್ ದಿ ಬಾಡಿ. ಇಡೀ ಬಾಡಿಗೆ ಸಪ್ಲೈ ಮಾಡೋದಕ್ಕೆ ಅದು ಕಾರಣ ಆಗುತ್ತೆ. ಫಾರ್ ದಿ ಎನರ್ಜಿ ಬರ್ಬೇಕಂದ್ರೆ ಇಡೀ ಬಾಡಿಗೆ, ಅಂಗಾಂಗಗಳಿಗೆ ಎನರ್ಜಿ ಬೇಕು, ಸೊ ಆಕ್ಸಿಜನ್ ಬೇಕು. ಸೊ ಇನ್ಸುಲಿನ್ ಅದು ಕೆಲಸ ಮಾಡ್ತಾ ಬರುತ್ತೆ. ಸೊ ಯಾವಾಗ ಈ ಇನ್ಸುಲಿನ್ ಪ್ರಮಾಣದಲ್ಲಿ ಏರ್ಪೇರು ಉಂಟಾಗುವಂತದ್ದಾಗ್ಲಿ, ಬೀಟಾ ಸೆಲ್ಸ್ ಡ್ಯಾಮೇಜ್ ಆಗುವಂತದ್ದಾಗ್ಲಿ, ಡಿಫೆಕ್ಟ್ ಆಗುವಂತದ್ದಾಗ್ಲಿ, ಅಥವಾ ಕಡಿಮೆ ಇನ್ಸುಲಿನ್ ಉತ್ಪತ್ತಿ ಆಗುವಂತದ್ದಾಗ್ಲಿ, ಸೊ ಈ ರೀತಿಯ ಕಾರಣಗಳಿತ್ತು ಅಂತ ಹೇಳಿದ್ರೆ ಸೊ ಸಪ್ಲೈ ಕಡಿಮೆ ಆಗುತ್ತೆ. ಸೊ ಯಾವಾಗ ಇಡೀ ಬಾಡಿಗೆ ಸಪ್ಲೈ ಕಡಿಮೆ ಆಗುತ್ತೆ, ನಮ್ಮ ರಕ್ತದಲ್ಲೇ ಗ್ಲೂಕೋಸ್ ಉಳ್ಕೊಳ್ಳೋಕೆ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಆ ಕಂಡೀಷನ್ ನಾವು ಡಯಾಬಿಟಿಸ್ ಮೆಲಿಟಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಹೇಳಿ ಕರಿತೇವೆ. ನಾರ್ಮಲ್ ಆಗಿ ಗ್ಲೂಕೋಸ್ ಅನ್ನೋದು ಎಲ್ಲರಲ್ಲೂ ಕಾಣ್ತೀವಿ, ನಾವು ತುಂಬಾ ಜನರಲ್ಲಿ ಕೇಳ್ತೀವಿ, ಸೊ ನಮ್ಗೆ ಶುಗರ್ ಏನು ಇಲ್ಲ ಸರ್ ನನ್ನ ಬಾಡಿಗೆ ಅಂತ ಹೇಳ್ತಾರೆ. ಖಂಡಿತ ಶುಗರ್ ಅನ್ನೋದು, ಗ್ಲೂಕೋಸ್ ಅನ್ನೋದು ಎಲ್ಲರಲ್ಲೂ ಇರುತ್ತೆ, ಬಟ್ ನಾರ್ಮಲ್ ರೇಂಜ್ ಅಲ್ಲಿ ಇರಬೇಕಾಗುತ್ತೆ. ಸೊ ಒಂದು ವ್ಯಕ್ತಿಗೆ ಡಯಾಬಿಟಿಸ್ ಇದೆಯಾ ಇಲ್ವಾ ಅನ್ನೋದು ಕಂಡುಹಿಡಿಯೋದಕ್ಕೆ ನಾವು 2 ಪರೀಕ್ಷೆನ ಮಾಡಿಸ್ತೇವೆ. ಅಂದ್ರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂದ್ರೆ ಊಟಕ್ಕಿಂತ ಮುಂಚೆ, ಮತ್ತೆ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ ಊಟದ ನಂತರ. FBS ಅಂತೂ 80 ಇಂದ 110 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಇರಬೇಕಾಗತ್ತೆ. ಮತ್ತೆ ಊಟದ ನಂತರ PPBS ಅನ್ನೋದು 110 ಇಂದ 140 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಇರಬೇಕಾಗತ್ತೆ. ಸೊ ಯಾವಾಗ ಒಂದು ವ್ಯಕ್ತಿಗೆ 160, 180, 200, 250, 300 ಈ ರೀತಿಯ ವ್ಯಾಲ್ಯೂಸ್ ನ ಅಥವಾ ಲೆವೆಲ್ಸ್ ನ ನಾವು ರಕ್ತದಲ್ಲಿ ಕಾಣ್ತೀವಿ, ಸೊ ಆಗ ಆ ಕಂಡೀಷನ್ ಆ ವ್ಯಕ್ತಿಗೆ ಬಂದಿದೆ ಅಥವಾ ಡಯಾಬಿಟಿಸ್ ಅನ್ನೋದು ಬಂದಿದೆ ಅಂತ ನಾವು ಡಯಾಗ್ನೋಸ್ ಮಾಡ್ತಾ ಬರ್ತಾ ಇರ್ತೀವಿ.
ಸೊ ಮೆಡಿಕಲಿ ನಾವು ಡಯಾಬಿಟಿಸ್ ಅಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಡಯಾಬಿಟಿಸ್. ಮೊದಲನೇದು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳಿ ಕರಿತೇವೆ, ಎರಡನೇದಾಗಿ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳಿ ಕರಿತೇವೆ. ಸೊ ಟೈಪ್ 1 ಇಸ್ ಅನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್. ಅದನ್ನ ನಾವು ಇನ್ಸುಲಿನ್ ಗೆ ಡಿಪೆಂಡೆಂಟ್ ಆಗ್ತಾರೆ ಆ ಪೇಷಂಟ್ಸ್. ಅಂದ್ರೆ ಈ ತರದ ಕೇಸಸ್ ಅಲ್ಲಿ, ಈ ತರದ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ಸೊ ಬೀಟಾ ಸೆಲ್ಸ್ ಡ್ಯಾಮೇಜ್ ಇರುವಂತದ್ದು, ಇನ್ಸುಲಿನ್ ಪ್ರೊಡಕ್ಷನ್ ಇಲ್ಲದೆ ಇರುವಂತದ್ದು. ಸೊ ಯಾವಾಗ ಇನ್ಸುಲಿನ್ ಪ್ರೊಡಕ್ಷನ್ ಇರೋದಿಲ್ಲ, ಖಂಡಿತ ಗ್ಲೂಕೋಸ್ ಅಂಶ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಅಂತ ಪೇಷಂಟ್ಸ್ ಗೆ ಹೊರಗಡೆಯಿಂದ ಆಸ್ ಎ ಸಪ್ಲಿಮೆಂಟೇಷನ್ಸ್ ಆಗಿ ನಾವು ಇನ್ಸುಲಿನ್ ನ ಕೊಡಬೇಕಾಗುತ್ತೆ. ಥ್ರೂ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಥ್ರೂ ಇಂಜೆಕ್ಷನ್ಸ್ ಆಗಿರ್ಬೋದು. ಇದು ಟೈಪ್ 1 ಡಯಾಬಿಟಿಸ್ ಮಕ್ಕಳಲ್ಲಿ ಬರುತ್ತೆ. ಪ್ರಾಬಬ್ಲಿ ಆಫ್ ಇನ್ಫಾಂಟ್ಸ್ ಅಲ್ಲಿ ಕಾಣುವಂಥದ್ದು, 2 ವರ್ಷದ ಮಕ್ಕಳಲ್ಲಿ ಕಾಣುವಂಥದ್ದು, ಹುಟ್ಟಿದ ಮಗುಗೆ ಇನ್ಸುಲಿನ್ ರೆಸಿಸ್ಟೆಂಟ್ ಕಡಿಮೆ ಆಗಿ ಡಯಾಬಿಟಿಸ್ ಬರುವಂತದ್ದು. ಸೊ ಅದನ್ನು ಕೂಡ ನಾವು ಜೀವನಾಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಮಕ್ಕಳಿಗೆ ಬರೋದನ್ನ. ಅದೇ ಟೈಪ್ 2 ಡಯಾಬಿಟಿಸ್ ಇಸ್ ಅ ನಾನ್ ಇನ್ಸುಲಿನ್ ಡಯಾಬಿಟಿಸ್ ಅಂತ ಹೇಳಿ ಕರಿತೇವೆ. ನಾನ್ ಇನ್ಸುಲಿನ್ ಅಂತ ಹೇಳಿದ್ರೆ ಸೊ ಅಂತವ್ರಿಗೆ ಆ ತರದ ಪೇಷಂಟ್ಸ್ ಅಲ್ಲಿ ಇನ್ಸುಲಿನ್ ಪ್ರಮಾಣ ಚೆನ್ನಾಗಿ ಉತ್ಪತ್ತಿ ಆಗ್ತಾ ಇರುತ್ತೆ, ದೇಹದಲ್ಲಿ ಆಗ್ತಾ ಇರುತ್ತೆ. ಬಟ್ ನಮ್ಮ ಸೆಲ್ಸ್, ನಮ್ಮ ಆರ್ಗನ್ಸ್ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಸೊ ಏನ್ ಯೂಸ್ ಆಗುತ್ತೆ ಅದು ಯೂಸ್ಲೆಸ್ ಆಗಿ ಟರ್ನ್ ಆಗುತ್ತೆ. ಸೊ ಈ ರೀತಿಯ ಕಾರಣಗಳಿತ್ತು ಅಂತ ಹೇಳಿದ್ರೆ ಟೈಪ್ 2 ಡಯಾಬಿಟಿಸ್. ಇದಕ್ಕೆ ಕಾರಣ ಪೇಷಂಟ್ಸ್ ತರಿಸ್ಕೊಳ್ಳುವಂಥದ್ದು ಡ್ಯೂ ಟು ಬಿಕಾಸ್ ಆಫ್ ಒಬೆಸಿಟಿ ಇರ್ಬೋದು, ಲೈಫ್ ಸ್ಟೈಲ್. ಡಯಾಬಿಟಿಸ್ ಇಸ್ ಪ್ಯೂರ್ಲಿ ಸ್ಟ್ರೆಸ್ಫುಲ್ ಕಂಡೀಷನ್ ಅಂತಾನೆ ಹೇಳ್ಬೋದಾಗುತ್ತೆ. ಯಾರು ತಂದೆ ತಾಯಿಗೆ ಇರುತ್ತೆ ಡಯಾಬಿಟಿಸ್, ಅವರ ನೆಕ್ಸ್ಟ್ ಆಫ್ ಜನರೇಷನ್ ಏನಾಗುತ್ತೆ, ಅವ್ರು ಏನಾದ್ರೂ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ರೆ ಖಂಡಿತ ಡಯಾಬಿಟಿಸ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳ್ಬೋದಾಗುತ್ತೆ. ಈ ರೀತಿ ಯಾರು ಸಡನ್ ಆಗಿ ವಾಕಿಂಗ್ ನಿಲ್ಲಿಸ್ತಾರೆ, ವಾಕಿಂಗ್ ಮಾಡೋದಿಲ್ಲ, ಒಬೆಸಿಟಿ ಇರ್ತಾರೆ, ತುಂಬಾ ಸ್ಟ್ರೆಸ್ಗೆ ಒಳಗಾಗ್ತಾರೆ. ಸೊ ಈ ರೀತಿಯ ಮಿಡಲ್ ಏಜ್ ಅಲ್ಲಿ ಬರೋ ಡಯಾಬಿಟಿಸ್ ನ ನಾವು ಟೈಪ್ 2 ಡಯಾಬಿಟಿಸ್ ಅಂತ ಹೇಳಿ ಕರೀತೇವೆ. ಸೊ ಅದು ಈ 35 ಇಯರ್ಸ್ ಅಲ್ಲಿ ಬರ್ಬೋದು, 25 ಇಯರ್ಸ್ ಅಲ್ಲಿ ಬರ್ಬೋದು. ಸೊ ಈ ರೀತಿಯ ಕಾರಣಗಳನ್ನ ನಾವು ಟೈಪ್ 2 ಅಂತ ಹೇಳ್ಬೋದಾಗುತ್ತೆ. ಮೂರನೇದಾಗಿ ನಮ್ಮ ಪ್ರಾಕ್ಟೀಸ್ ಅಲ್ಲಿ, ನಮ್ಮ ಕ್ಲಿನಿಕ್ ಅಲ್ಲಿ ನೋಡುವಂತದ್ದು, ಸರ್ ನನಗೆ ಡಯಾಬಿಟಿಸ್ ಬಂದು ಒಂದು 5 ವರ್ಷ ಆಯ್ತು ಡಾಕ್ಟರ್, ನನಗೆ ಪ್ರೆಗ್ನೆಂಟ್ ಅಲ್ಲಿ ಬಂತು ಅಂತ ಹೇಳಿ ಕರೀತಾರೆ. ಸೊ ಹೇಳ್ತಾರೆ. ಸೊ ಈ ತರದ ಕಂಡೀಷನ್ ನಾವು ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳಿ ಕರೀತೇವೆ. ಸೊ ಆ ಗೆಸ್ಟೇಷನ್ ಅಲ್ಲಿ ಬಂದಿರೋ ಡಯಾಬಿಟಿಸ್ ಒಂದು 40 to 50% ಆಫ್ ಪೇಷಂಟ್ಸ್ ಅಲ್ಲಿ ಆಫ್ಟರ್ ಡೆಲಿವರಿ ತಾನಾಗೆ ಕಡಿಮೆ ಆಗುತ್ತೆ, ನಾರ್ಮಲ್ ರೇಂಜ್ ಗೆ ಬರುತ್ತೆ ಶುಗರ್ ಲೆವೆಲ್. ಯಾವುದೇ ರೀತಿ ಔಷಧಿ ಅವಶ್ಯಕತೆ ಖಂಡಿತ ಮುಂದೆ ಅವ್ರಿಗೆ ಇರೋದಿಲ್ಲ. ಸ್ವಲ್ಪ ಜನರಲ್ ಏನಾಗುತ್ತೆ ದಟ್ ವಿಲ್ ಗೆಟ್ ಕ್ಯಾರಿ. ಸೊ ಅದು ಕ್ಯಾರಿ ಆಗ್ಬಿಡುತ್ತೆ. ಸೊ ಆಫ್ಟರ್ ಡೆಲಿವರಿ ಕೂಡ ಶುಗರ್ ಲೆವೆಲ್ ಕಂಟ್ರೋಲ್ ಆಗಿ ಬರೋದಿಲ್ಲ. ಏನ್ ಟ್ಯಾಬ್ಲೆಟ್ಸ್ ಅವ್ರು ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅದೇ ರೀತಿನೇ ಕಂಟಿನ್ಯೂ ಮಾಡಕ್ಕೆ ಹೋಗ್ತಾರೆ. ಸೊ ಆ ರೀತಿಯ ಗೆಸ್ಟೇಷನ್ ಡಯಾಬಿಟಿಸ್ ಅಲ್ಲೂ ಕೂಡ ಹೋಮಿಯೋಪತಿ ಖಂಡಿತ ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ. ಸೊ ಆ ತರದ ಪೇಷಂಟ್ಸ್ ಅಲ್ಲೂ ನಾವು ಹೋಮಿಯೋಪತಿಕ್ ಮೆಡಿಕೇಶನ್ಸ್ ನ ಕೊಟ್ಟು ಕಾಂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡಿ ಅವ್ರೇನ್ ಮೆಡಿಕೇಶನ್ಸ್ ತಗೊಳ್ತಾ ಇರ್ತಾರೆ ಅದನ್ನು ಕೂಡ ಟಾಪ್ ಡೌನ್ ಮಾಡೋದಕ್ಕೆ ನಾವು ಸಹಾಯ ಮಾಡಬಹುದಾಗುತ್ತೆ. ಓಕೆ. ಸೊ ಇನ್ನು ವೀಕ್ಷಕರ ಇಷ್ಟೆಲ್ಲ ಮಾಹಿತಿ ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ನಿಮಗೆ ಡಯಾಬಿಟೀಸ್ ಅಂದ್ರೆ ಮಧುಮೇಹದ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನ ಬ್ರೀಫ್ ಆಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ಡಯಾಬಿಟೀಸ್ ಅಂದ್ರೆ ಏನು ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಇದನ್ನ ಕರೀತಾರೆ ಸಕ್ಕರೆ ಕಾಯಿಲೆ ಅಂತ. ಸೊ ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ. ಮತ್ತೊಂದು ಸಿಂಪಲ್ ಪ್ರಶ್ನೆ ಡಾಕ್ಟರ್ ಆದ್ರೆ ಇಲ್ಲಿ ಹೇಳ್ತಾರೆ ಶುಗರ್ ಆಗಿರಬಹುದು ಅಥವಾ ಅನ್ನ, ಹೀಗೆ ಹೆಚ್ಚುವರಿ ಇವನ್ನ ಪ್ರಮಾಣದಲ್ಲಿ ನಾವು ತಗೊಂಡಾಗ ಸಕ್ಕರೆ ಕಾಯಿಲೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಜಾಸ್ತಿ ಸ್ವೀಟ್ ತಿನ್ಬೇಡಿ, ಸಕ್ಕರೆ ತಿನ್ಬೇಡಿ ಅಂತಾರೆ. ಇದು ಎಷ್ಟು ಮಟ್ಟಿಗೆ ನಿಜ ಅಂತೀರಾ? ನಮ್ಮ ಪ್ರಾಕ್ಟೀಸ್ ಅಲ್ಲಿ ತುಂಬಾ ಜನ ಪೇಷಂಟ್ಸ್ ಬರ್ತಾರೆ ಹೂ ಆರ್ ಸಫರಿಂಗ್ ಫ್ರಮ್ ಡಯಾಬಿಟಿಸ್. ಏನು ಸ್ವೀಟ್ಸ್ ತಿಂತಾ ಇಲ್ಲ ಡಾಕ್ಟರ್, ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ, ಎಲ್ಲ ರೈಸು ಬಿಟ್ಬಿಟ್ಟಿದ್ದೀನಿ, ಶುಗರ್ ಲೆವೆಲ್ ಕಂಟ್ರೋಲ್ ಅಲ್ಲೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಎಷ್ಟೋ ಜನ ಡಯಾಬಿಟಿಕ್ ಪೇಷಂಟ್ಸ್ ವಾಕಿಂಗ್ ಮಾಡ್ತಾರೆ, ಮತ್ತೆ ಕರೆಕ್ಟ್ ಆಗಿ ಯಾವ್ದೇ ರೀತಿ ಸ್ಟ್ರೆಸ್ಫುಲ್ ಲೈಫ್ ಕೂಡ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ಸ್ವೀಟ್ಸ್ ತಿಂತಾ ಇರ್ತಾರೆ, ರೈಸ್ ತಿಂತಾ ಇರ್ತಾರೆ, ಆದ್ರೂ ಶುಗರ್ ಲೆವೆಲ್ ನಾರ್ಮಲ್ ಇರುತ್ತೆ. ಸೊ ಯಾವ್ದೇ ರೀತಿ ಒಂದು ಜನರಲ್ ಏನು ತಲೆಯಲ್ಲಿ ಇದೆ ಅಂದ್ರೆ ಸ್ವೀಟ್ಸ್ ತಿಂದ್ರೆ ಬರುತ್ತೆ ಅಥವಾ ನೀವು ಹೇಳ್ದಂಗೆ ರೈಸ್ ತಿಂದ್ರೆ ಬರುತ್ತೆ, ಖಂಡಿತ ಅದು ತಪ್ಪು. ಯಾವ್ದೇ ರೀತಿ ರೈಸ್ ತಿನ್ನೋದ್ರಿಂದ, ಸ್ವೀಟ್ಸ್ ತಿನ್ನೋದ್ರಿಂದ ಡಯಾಬಿಟಿಕ್ ಲೆವೆಲ್ ಜಾಸ್ತಿ ಆಗೋದಿಲ್ಲ ಅಥವಾ ಬರೋದಿಲ್ಲ, ಡಯಾಬಿಟಿಸ್ ಬರೋದಿಲ್ಲ. ಬಟ್ ಡಯಾಬಿಟಿಕ್ ಇರೋರಿಗೆ ಆ ತರದ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರೋ ಫುಡ್ಸ್ ಅಥವಾ ಗ್ಲೂಕೋಸ್ ಇರೋ ಕಂಟೆಂಟ್ ಇರೋ ಫುಡ್ ನ ತಗೊಂಡ್ರೆ ಶುಗರ್ ಲೆವೆಲ್ ಅಲ್ಲಿ ಫ್ಲಕ್ಚುಯೇಷನ್ ಆಗುತ್ತೆ ಅಥವಾ ವೇರಿಯೇಷನ್ ಆಗುತ್ತೆ. ಸೊ ಆ ಸಮಯದಲ್ಲಿ ಸ್ವಲ್ಪ ಅವ್ರನ್ನ ಅವಾಯ್ಡ್ ಮಾಡಬೇಕು ಆ ರೀತಿಯ ಪದಾರ್ಥಗಳನ್ನ ಅಂತ ಹೇಳ್ತೀವಿ ಹೊರತು ಖಂಡಿತ ಶುಗರ್ ಲೆವೆಲ್ ಬರಬಾರ್ದು ಅಥವಾ ಡಯಾಬಿಟಿಸ್ ಬರಬಾರ್ದು ಅಂತ ಸ್ವೀಟ್ಸ್ ನ ಅವಾಯ್ಡ್ ಮಾಡೋದ್ರಲ್ಲಿ ಸೊ ಅಥವಾ ರೈಸ್ ನ ಅವಾಯ್ಡ್ ಮಾಡೋದ್ರಲ್ಲಿ ಯಾವುದೇ ರೀತಿ ಅದರಿಂದ ಸಹಾಯ ಆಗೋದಿಲ್ಲ ಅಂತ ಹೇಳ್ಬೋದಾಗುತ್ತೆ. ಓಕೆ. ಸೊ ಇದೊಂದು ಸಹ ಒಳ್ಳೆ ಮಾಹಿತಿ ವೀಕ್ಷಕರೇ ತಿಳ್ಕೊಂಡ್ರಲ್ಲ. ಸೊ ಸಕ್ಕರೆ ಕಾಯಿಲೆ ಬರಬಾರ್ದು ಅಂತ ನೀವು ಸಕ್ಕರೆಯನ್ನ, ಅನ್ನವನ್ನ ನಿಲ್ಲಿಸ್ತಾ ಹೋದಾಗ ಖಂಡಿತ ಸಕ್ಕರೆ ಕಾಯಿಲೆ ಬರೋದಿಲ್ಲ ಅಂತ ಸಹ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದೇ ತರ ಈ ಸಕ್ಕರೆ ಕಾಯಿಲೆಯಲ್ಲಿ ನರಳ್ತಾ ಇರೋರು ಸಹ ನಾವು ಸ್ವೀಟ್ ಅನ್ನ ಬಿಟ್ಟಿದ ತಕ್ಷಣ ನಮಗೆ ಶುಗರ್ ಲೆವೆಲ್ಸ್ ಕಮ್ಮಿ ಆಗುತ್ತೆ ಅನ್ನೋದು ಸಹ ಇದೆಲ್ಲವೂ ಸುಳ್ಳು ಅಂತ ತಿಳಿಸಿದ್ದಾರೆ. ಯಾಕಂದ್ರೆ ಖಂಡಿತ ಅದು ನಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಟ್ರೆಸ್ ನ ಮೇಲೆ ಇದು ಪರಿಣಾಮ ಬೀರುತ್ತೆ ಮತ್ತು ನಮ್ಮ ಲೈಫ್ ಸ್ಟೈಲ್ ನ ಮೇಲೆ ಪರಿಣಾಮ ಬೀರುತ್ತೆ ಅಂತ ತಿಳಿಸ ನಮ್ಮ ಈ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಇದೆ, ತಗೊಳ್ಳೋಣ. ಹಲೋ ಹಲೋ, ಗುಡ್ ಈವ್ನಿಂಗ್ ಸರ್, ನಿಮ್ಮ ಹೆಸರು? ಮೇಡಮ್ ನಮ್ಮ ಹೆಸರು ಮಾದೇಶ್ ಅಂತ. ಹೇಳಿ ಸರ್, ಏನ್ ಸಮಸ್ಯೆ ಇದೆ? ಮೇಡಮ್ ಶುಗರ್ ಡಯಾಬಿಟಿಸ್ ಬಗ್ಗೆ ಕೇಳಬೇಕು. ಓಕೆ, ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಮಾತಾಡಿ ಸರ್. ಓಕೆ ಮೇಡಮ್. ನಮಸ್ತೆ ಮಾದೇಶ್ ಅವರೇ, ಹೇಳಿ ಎಷ್ಟು ವಯಸ್ಸು ನಿಮ್ಗೆ?
ಸರ್ ನನ್ಗೆಲ್ಲ ಇರೋದು ನಮ್ ತಾಯಿ ಅವ್ರಿಗೆ. ಹೇಳಿ, ಎಷ್ಟು ವಯಸ್ಸು ಅವ್ರಿಗೆ? ಮೇಡಮ್ ಮಹೇಶ್ ಅವರೇ ಹೇಳಿ, ಕೇಳಿಸ್ತಿದೆ, ಏನ್ ಸಮಸ್ಯೆಗೆ ಕಾಲ್ ಮಾಡಿದ್ರಿ ಹೇಳಿ. ಸರ್ ನಮ್ ತಾಯಿ ಅವ್ರಿಗೆ ಶುಗರ್ ಇರೋದು. ಓಕೆ ಸರ್ ಅವ್ರಿಗೆ 40 ವರ್ಷ. ಎಷ್ಟು ವರ್ಷದಿಂದ ಸಫರ್ ಮಾಡ್ತಾ ಇದ್ದಾರೆ? ಸರ್ ಅದು ಅವ್ರಿಗೆ 3 years ಬ್ಯಾಕ್ ಇಂದ ಇದೆ ಸರ್. 3 years ಇಂದ ಸಫರ್ ಮಾಡ್ತಾ ಇದ್ದಾರೆ. ಹೇಳಿ, ಏನ್ ಸಮಸ್ಯೆಗೆ ಒಳಗಾಗಿದ್ದಾರೆ, ಯಾವ ನಿಟ್ಟಿನಲ್ಲಿ ಇದ್ದಾರೆ ಈಗ? ಸರ್ ಅದು ನಾರ್ಮಲ್ ಇದೆ. ಅವ್ರಿಗೆ 220 ಇದೆ ಸರ್ ಶುಗರ್. 220 ಇದೆ. ಸೊ ಊಟಕ್ಕಿಂತ ಮುಂಚೆನಾ ಊಟದ ನಂತರನಾ? ಸರ್ ಊಟಕ್ಕಿಂತ ಮುಂಚೆ ಸರ್. ಊಟಕ್ಕಿಂತ ಮುಂಚೆ 220 ಇದೆ. ಓಕೆ. ಸೊ ಏನ್ ಔಷಧಿಗಳನ್ನ ತಗೋತಾ ಇದಾರೆ ನಿಮ್ ತಾಯಿಯವರು? ಸರ್ ಗ್ಲೀನಿಲ್ ಅನ್ನೋ ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೆ. ಓಕೆ. ಅದೇ ಇನ್ಸುಲಿನ್ ಉತ್ಪತ್ತಿ ಆಗೋದು ಗೊತ್ತಾಗ್ತಾ ಇಲ್ಲ ಸರ್. ಯಾವ ರೀತಿ ಇದೆ ಶುಗರ್, ಯಾವ ಟೈಪ್ ಅಲ್ಲಿ ಇದೆ ಅಂತ ನಮ್ಗೆ ಓಕೆ. ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ ಮಹೇಶ್ ಅವರೇ. ನಾರ್ಮಲ್ ಆಗಿ ಫಾಸ್ಟಿಂಗ್ ಬ್ಲಡ್ ಶುಗರ್ 110 ಒಳಗಡೆ ಇರಬೇಕಾಗತ್ತೆ. ಓಕೆ. ಸೊ 110 ಒಳಗಡೆ 110 to 120 ಅಂತ ಹೇಳ್ತೀವಿ. ಸೊ ನಿಮ್ಮ ತಾಯಿಗಿರೋದು 220 ಅಂದ್ರೆ 220 ಇದೆ. ಸೊ ಖಂಡಿತ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದಾಗುತ್ತೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಇನ್ ಸ್ಪೈಟ್ ಆಫ್ ಟೇಕಿಂಗ್ ಮೆಡಿಸಿನ್ಸ್. ಅಂದ್ರೆ ಔಷಧಿಯ ತಗೋತಿದ್ರು ಕೂಡ ಶುಗರ್ ಲೆವೆಲ್ ಕಂಟ್ರೋಲ್ ಅಲ್ಲಿ ಬರ್ತಾ ಇಲ್ಲ, ಬಿಕಾಸ್ ಯು ಆರ್ ಟೇಕಿಂಗ್ ಆಸ್ ಎ ಸಪ್ಲಿಮೆಂಟೇಶನ್. ಓಕೆ, ಸಪ್ಲಿಮೆಂಟೇಶನ್ ಆಗಿ ನೀವು ತಗೊಳ್ತಾ ಇರ್ತೀರಾ. ಸೊ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನಿಮ್ಮ ದೇಹದಲ್ಲೇ ಇನ್ಸುಲಿನ್ ಯಾವ ರೀತಿ ಉತ್ಪತ್ತಿ ಆಗುತ್ತೆ. ಸೊ ಬೀಟಾ ಸೆಲ್ಸ್ ಅಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಅಥವಾ ಅವರ ಲೈಫ್ ಸ್ಟೈಲ್ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಬೀಟಾ ಸೆಲ್ಸ್ ಸ್ಟಿಮ್ಯುಲೇಟ್ ಮಾಡೋದಿಲ್ಲ ಇನ್ಸುಲಿನ್ ಪ್ರೊಡಕ್ಷನ್ ಅಲ್ಲಿ, ಅದು ಹೋಮಿಯೋಪತಿಕ್ ಮಾಡುತ್ತೆ. ಸೊ ಹೋಮಿಯೋಪತಿಕ್ ಮಾತ್ರೆಗಳು ನಾವು ಕೊಡುವಂತದ್ದು ಅವರ ಸ್ವಾಭಾವಿಕವಾಗಿ ನಾವು ಕೊಡ್ತೀವಿ, ಅವರ ಸ್ವಭಾವಕ್ಕೆ ತಕ್ಕಂಗೆ ನಾವು ಕೊಡ್ತೀವಿ. ಅವರ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ನೇಚರ್ ಆಗಿರ್ಬೋದು, ಮತ್ತೆ ಇಮೋಷನಲ್ ಪೆಥಾಲಜಿ ಆಗಿರ್ಬೋದು, ಮತ್ತೆ ನಿಮ್ಮ ತಾಯಿಗೆ ಡಯಾಬಿಟಿಸ್ ಇಂದಿನ ಕಾರಣನ ನಾವು ನೋಡ್ತೀವಿ. ಆ ಕಾರಣನ ತಿಳ್ಕೊಂಡು ನಾವು ಔಷಧಿನ ಕೊಟ್ರೆ ಅವರ ದೇಹದಲ್ಲೇ ಇನ್ಸುಲಿನ್ ಪ್ರಮಾಣ ಉತ್ಪತ್ತಿ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಯಾವಾಗ ಅವರ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಉತ್ಪತ್ತಿ ಆಗುತ್ತೆ, ಸೊ ಅವಾಗ ಖಂಡಿತ 220 ಇರೋದು 120 ಒಳಗಡೆ ಬರೋದಕ್ಕೆ ಹೆಲ್ಪ್ ಆಗ್ಬೋದು. ಸೊ ಅದು ಆಯ್ತು ಅಂತ ಹೇಳಿದ್ರೆ ನೀವೇನ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರ್ತೀರ ಅದನ್ನು ಕೂಡ ಟ್ಯಾಪ್ ಡೌನ್ ಮಾಡಿ ನಿಲ್ಲಿಸಬಹುದಾಗುತ್ತೆ. ಸೊ ಅದಕ್ಕೆ ಹೋಮಿಯೋಪತಿಕ್ ಮಾತ್ರೆಗಳನ್ನ ಸೇವಿಸಬೇಕಾಗುತ್ತೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ಬನ್ನಿ. ದೇರ್ ಇಸ್ ಅನ್ ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಫಾರ್ ಡಯಾಬಿಟಿಸ್. ಅಂದ್ರೆ ಅವರ ರೋಗಿಗೆ ನಾವು ಔಷಧಿನ ಕೊಡ್ತೀವಿ ಹೊರತು ರೋಗಕ್ಕಲ್ಲ. ಸೊ ಆ ವ್ಯಕ್ತಿನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿ, ಸೊ ಖಂಡಿತ ಔಷಧಿ ಕೊಟ್ಟು ಅದು ಮನೇಲಿ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾವ ರೀತಿ ಅವ್ರು ಇರಬೇಕು, ಯಾವ ರೀತಿ ಆಹಾರ ಪದ್ಧತಿಗಳನ್ನ ಅವರು ಸೇವನೆ ಮಾಡಬೇಕು ಅಂತ ನಾವು ತಿಳಿಸ್ಕೊಡ್ತೀವಿ. ಸೊ ಅದ್ರ ಜೊತೆಗೆ ಅವರ ಸಪೋರ್ಟ್ ಇತ್ತು ಅಂದ್ರೆ ಖಂಡಿತ ಯಾವುದೇ ರೀತಿ ಆತಂಕ ಆಗ್ಲಿ ಭಯ ಆಗ್ಲಿ ಪಡುವಂತದ್ದು ಬೇಡ ಮಹೇಶ್ ಅವರೇ. ಓಕೆ, ಧನ್ಯವಾದ ಮಹೇಶ್ ಅವರೇ ಕರೆ ಮಾಡಿದ್ದು. ಇನ್ನು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇರೋದು ಮಲ್ಲೇಶ್ವರಂ ಮತ್ತು ಜಯನಗರ್ನಲ್ಲಿ. ಇದು ಬೆಂಗಳೂರಿನ ಬ್ರಾಂಚಸ್ ಆಗಿರುತ್ತೆ. ಮಲ್ಲೇಶ್ವರಂನ 7ನೇ ಕ್ರಾಸ್ ಅಲ್ಲಿ ಮತ್ತು ಜಯನಗರ್ 4th ಬ್ಲಾಕ್ ಅಲ್ಲಿ ಸಹ ಇಲ್ಲಿ ನಮ್ಮ ಹೋಮಿಯೋಪತಿ ಬ್ರಾಂಚಸ್ ಇರುತ್ತೆ. ಇದಲ್ಲದೆ ಹುಬ್ಳಿ, ದಾವಣಗೆರೆ ಮತ್ತು ಮೈಸೂರಲ್ಲಿ ಸಹ ನಮ್ಮ ಹೋಮಿಯೋಪತಿ ಬ್ರಾಂಚಸ್ ಇದೆ. ಸೊ ಖುದ್ದಾಗಿ ನೀವೆಲ್ಲರೂ ಭೇಟಿ ನೀಡಬಹುದು ಅಂತ ಹೇಳ್ತಾ ಇನ್ನೊಂದು ಕರೆ ತಗೊಳ್ಳೋಣ. ಹಲೋ ಹಲೋ, ಗುಡ್ ಈವ್ನಿಂಗ್ ಸರ್. ನಿಮ್ಮ ಹೆಸರು? ದೇವು ಅಂತ ಮೇಡಮ್. ಸರ್ ಹೇಳಿ, ಏನ್ ಸಮಸ್ಯೆ ಇದೆ ತಮ್ಗೆ? ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ದೇವ್ ಅವರೇ, ಹೇಳಿ ಏನ್ ಸಮಸ್ಯೆ? ಸರ್ ಏನಿಲ್ಲ ಸರ್, ನನ್ಗೆ ಏಜ್ ಇವಾಗ 53. 53. ಓಕೆ ಸರ್, ನನ್ಗೆ 27 ಅಲ್ಲೇ ಶುಗರ್ ಬಂತು ಸರ್. ಓಕೆ. ನನಗೀಗ ಆಲ್ರೆಡಿ 24 years ಆಗಿದೆ ಶುಗರ್ ಬಂದು. ಓಕೆ. ನಾನು 18 years ಟ್ಯಾಬ್ಲೆಟ್ಸ್ ಎಲ್ಲ ಇದ್ದೆ. ಓಕೆ. ಆಫ್ಟರ್ ಆದ್ಮೇಲೆ ನನ್ಗೆ ಸ್ವಲ್ಪ ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರು. ಓಕೆ. ಇವಾಗ ಬೆಳಗ್ಗೆ 30, ಸಾಯಂಕಾಲ 30 ತಗೊಳ್ತಾ ಇದ್ದೀನಿ ಸರ್. 60 ಯೂನಿಟ್ ಇನ್ಸುಲಿನ್ ತಗೊಳ್ತಾ ಇದ್ದೀರಾ? ಓಕೆ. ತಗೊಳ್ತಾ ಇದ್ದೀನಿ ಸರ್. ಬೆಳಗ್ಗೆ ಹೊತ್ತು ನವಮಿಕ್ಸ್ ತಗೊಳ್ತಾ ಇದ್ದೀನಿ. ಓಕೆ. ಸಾಯಂಕಾಲದ ಹೊತ್ತು ಲ್ಯಾಂಟಸ್ ತಗೊಳ್ತಾ ಇದ್ದೀನಿ. ಓಕೆ. ಅದಕ್ಕೆ ಸಪೋರ್ಟಿಂಗ್ ಆಗಿ ಟ್ರಾಕ್ಸಗನ್ 10 mg ಅಂತ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ತಗೊಳ್ತಾ ಇದ್ದೀರಾ? ಓಕೆ. ಈಗ ಶುಗರ್ ಲೆವೆಲ್ ಎಷ್ಟಿದೆ? ಎಂಪೋರ್ಟ್ ಅಂತ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಸರ್. ಓಕೆ. ಈಗ ಗ್ಲೂಕೋಸ್ ಲೆವೆಲ್ ಎಷ್ಟಿದೆ ಸರ್? ಸರ್ ಈಗ ಮೊನ್ನೆ ಲಾಸ್ಟ್ ವೀಕ್ ಚೆಕ್ ಮಾಡಿಸಿದಾಗ ತಿಂಡಿ ತಿನ್ನೋದಕ್ಕೆ ಮುಂಚೆ 154 ಇತ್ತು. ಓಕೆ. ತಿಂಡಿ ತಿಂದಾದ್ಮೇಲೆ 146 ಇತ್ತು. ಓಕೆ. ಇದು HB1 ಬಂದು 9.8 ಇತ್ತು ಸರ್. 9.8% ಇತ್ತು. ಓಕೆ. ಇತ್ತು ಸರ್. ನಿಮ್ಮ ಲಕ್ಷಣಗಳು ಏನಾದ್ರು ಕಾಣ್ತಿದ್ಯಾ? ಚೇಂಜ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಡಾಕ್ಟ್ರು. ಅದಕ್ಕೋಸ್ಕರ ನೀಗೇನು ಸದ್ಯಕ್ಕೆ ಬೇಡ ಅಂದ್ಬಿಟ್ಟು ಅದನ್ನೇ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಸರ್. ಯಾವ ತರ ಮಾಡೋದು? ನಿಮ್ಮಿಂದ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ? ಹೌದು ಸರ್. ಓಕೆ. ನಿಮ್ಮಿಂದ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ ನಿಮ್ಮ ರೋಗಕ್ಕೆ? ಯಾವ ರೀತಿ ಮನೇಲಿ ಮೇಂಟೈನ್ ಮಾಡ್ತಾ ಇದ್ದೀರಾ? ಸರ್ ನಾನು ಬೆಳಗ್ಗೆ ಹೊತ್ತು ಟ್ರೆಡ್ಮಿಲ್ 30 minutes ಮಾಡ್ತಾ ಇದ್ದೀನಿ. ಓಕೆ. ಜನರಲ್ ಎಕ್ಸರ್ಸೈಸ್ ಒಂದು 25 minutes ಮಾಡ್ತಾ ಇದ್ದೀನಿ. ವೆರಿ ಗುಡ್. ಈವ್ನಿಂಗ್ ಒಂದು 1/2 hour ವಾಕ್ ಮಾಡ್ತಾ ಇದ್ದೀನಿ.
ಈ ತರ ಲೈಫ್ ಸ್ಟೈಲ್ ನ ಸ್ವಲ್ಪ ಸೆಟ್ರೇಟ್ ಮಾಡ್ಕೊಂಡಿದ್ದೀನಿ ಸರ್. ಆದ್ರೂ ಶುಗರ್ ಕಂಟೆಂಟ್ಸ್ ಕಡಿಮೆ ಆಗ್ತಾ ಇಲ್ಲ. ಓಕೆ, ಖಂಡಿತ ನಿಮ್ಮ ಸಮಸ್ಯೆ ಅರ್ಥ ಆಯ್ತು. ಬಿಕಾಸ್ 60 ಯೂನಿಟ್ಸ್ ಪರ್ ಡೇ ಇನ್ಸುಲಿನ್ ಇಸ್ ನಾಟ್ ಸ್ಮಾಲ್ ಅಂತ ಹೇಳ್ತೀವಿ, ಇಸ್ ನಾಟ್ ಈಸಿ. ಓಕೆ, ತುಂಬಾನೇ ನಿಮ್ಗೆ ಪ್ರಾಬ್ಲಮ್ಸ್ ಆಗುತ್ತೆ. ಬಿಕಾಸ್ ಈ ತರದ ನಿಟ್ಟಿನಲ್ಲಿ ಇನ್ಸುಲಿನ್ ನ ಜಾಸ್ತಿ ಮಾಡಿದ್ರೆ ಖಂಡಿತ ಸಮಸ್ಯೆಗೆ ಒಳಗಾಗ್ತೀರಾ. ಬಿಕಾಸ್ ಆಸ್ ಅ ಸಪ್ಲಿಮೆಂಟೇಶನ್ ಆಗಿ ನೀವು ತಗೊಳ್ಳೋಂಥದ್ದು. ಬಿಕಾಸ್ 24 ವರ್ಷ 25 ವರ್ಷದಿಂದ ನೀವು ಡಯಾಬಿಟಿಸ್ ಇಂದ ಸಫರ್ ಮಾಡ್ತಾ ಇದ್ದೀರಾ. ಖಂಡಿತ ಈ ಸ್ಟೇಜಸ್ ಅಲ್ಲಿ ನೀವು ಹೋಮಿಯೋಪತಿಕ್ ಔಷಧಿನ ತಗೊಂಡ್ರೆ ಏನಾಗುತ್ತೆ, ಕಾಂಪ್ಲಿಕೇಶನ್ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಬಿಕಾಸ್ ನೀವು ಶುಗರ್ ಲೆವೆಲ್ ಹೇಳಿದ್ರಿ 140 ಇದೆ 150 ಇದೆ, ಓಕೆ, ನಾಟ್ ಎನ್ ಇಶ್ಯೂ. ಬಟ್ HbA1c ಅನ್ನೋದು 9.8% ಇದೆ ಅಂತ ಹೇಳಿದ್ರಿ. ಓಕೆ, ಸೊ 9.8 ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಎ ವೆರಿ ಪೂರ್ ಕಂಟ್ರೋಲ್, ಫೇರ್ ಕಂಟ್ರೋಲ್ ಅಂತ ಹೇಳ್ತೀವಿ. ಅಂದ್ರೆ ನೀವೇನ್ ನೀವು ವಾಕಿಂಗ್ ಮಾಡ್ತಾ ಇದ್ದೀರಾ, ಏನ್ ನೀವು ಡಯಟ್ ತಗೋತಾ ಇದ್ದೀರಾ, ಏನ್ ನೀವು ಮೆಡಿಸಿನ್ಸ್ ತಗೋತಾ ಇದ್ದೀರಾ, ಅದು ಅಷ್ಟರ ಮಟ್ಟಿಗೆ ನಿಮ್ಮ ಬಾಡಿಗೆ ಅದು ಒದಗ್ತಿಲ್ಲ, ಅಂದ್ರೆ ಆಕ್ಟ್ ಆಗ್ತಾ ಇಲ್ಲ. ಓಕೆ, ಸೊ ಅದಕ್ಕೆ ನಿಮ್ಮ ಶುಗರ್ ಲೆವೆಲ್ ಯಾವಾಗ ಕಂಟ್ರೋಲ್ ಬರೋದಿವೋ, ಸೊ ಇನ್ನೊಂದು 5 ಯೂನಿಟ್ ಜಾಸ್ತಿ ಮಾಡುವಂತದ್ದಾಗ್ಲಿ, ಇನ್ನೊಂದು ಟ್ಯಾಬ್ಲೆಟ್ ನ ಆಡ್ ಮಾಡುವಂತದ್ದಾಗ್ಲಿ, ಇದು ಸೂಕ್ತವಾದ ಪರಿಹಾರ ಅಲ್ಲ. ಓಕೆ, ಸೊ ಒಳಗಡೆ ಎಷ್ಟೇ ನಾರ್ಮಲ್ ಆಗಿ ನಿಮ್ಗೆ ಶುಗರ್ ಲೆವೆಲ್ ಇತ್ತು ಅಂದ್ರೆ ಒಳಗಡೆ ಅಂಗಾಂಗಗಳು ಸೇಫ್ ಆಗೋದಿಲ್ಲ. ಒಳಗಡೆ ಒಂದೊಂದೇ ಸಮಸ್ಯೆ ಉಂಟಾಗುವಂಥದ್ದು, ರೆಟಿನೋಪತಿ ಕಣ್ಣಿನ ಸಂಬಂಧಿತ ಸಮಸ್ಯೆಗಳು ಬರುವಂತದ್ದು, ಅಥವಾ ಕಿಡ್ನಿಯ ವೈಫಲ್ಯತೆ ಉಂಟಾಗುವಂಥದ್ದು, ಈ ರೀತಿಯ ಕಾಂಪ್ಲಿಕೇಶನ್ಸ್ಗೆ ಒಳಗಾಗ್ತೀರಾ. ಸೊ ಅದನ್ನ ಅವಾಯ್ಡ್ ಮಾಡಬೇಕು. ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡ್ಬೇಕಂದ್ರೆ ಸೊ ನಮ್ಮ ಕ್ಲಿನಿಕ್ ಅಲ್ಲಿ ಕೊಡೋ ಮೆಡಿಕೇಶನ್ಸ್ ನ ತಗೊಂಡ್ರೆ ಖಂಡಿತ ಆ ಕಾಂಪ್ಲಿಕೇಶನ್ ನಾವು ಫಸ್ಟ್ ಆಫ್ ಆಲ್ ಅವಾಯ್ಡ್ ಮಾಡ್ಬೇಕಾಗತ್ತೆ. ನೀವು ಈ ಸ್ಟೇಜ್ ಅಲ್ಲಿ ಹೋಮಿಯೋಪತಿಕ್ ಸ್ಟಾರ್ಟ್ ಮಾಡಿ ಸೊ ಇಂಗ್ಲಿಷ್ ಮೆಡಿಸಿನ್ಸ್ ಎಲ್ಲ ಬಿಡುವಂತದ್ದು ಸೂಕ್ತ ಅಲ್ಲ. ಓಕೆ, ಸೊ ಇಷ್ಟು ವರ್ಷದಿಂದ ಅದು ನಿಮ್ಮ ಬಾಡಿಗೆ ಅಡಿಕ್ಟ್ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಔಷಧಿನ ನೀವು ತಗೊಂಡ್ರೆ ಖಂಡಿತ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡಬಹುದು. ಅಟ್ಲೀಸ್ಟ್ ಮುಂದೆ ಯಾವ್ದೇ ರೀತಿ ಬೇರೆ ತರದ ಟ್ಯಾಬ್ಲೆಟ್ಸ್ ಆಡ್ ಆಗದಂಗೆ, ಇನ್ನೊಂದು ಸ್ವಲ್ಪ ಯೂನಿಟ್ಸ್ ಜಾಸ್ತಿ ಆಗದಂಗೆ ನೋಡ್ಕೊಳ್ಬಹುದಾಗತ್ತೆ. ಖಂಡಿತ ನೀವೇನ್ ವಾಕಿಂಗ್ ಮಾಡ್ತಾ ಇದ್ದೀರಾ ಸ್ವಲ್ಪ ಡಯಟ್ ನಿಟ್ಟಿನಲ್ಲೂ ಸ್ವಲ್ಪ ಗಮನಿಸಿ. ಸೊ ನಾನು ಕಾರ್ಯಕ್ರಮ ನೋಡ್ತಾ ಇರಿ, ಏನ್ ಪದಾರ್ಥಗಳನ್ನ ತಗೋಬೇಕು, ಏನೇನ್ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಅದನ್ನ ನೀವು ಗಮನಿಸ್ತಾ ಬನ್ನಿ, ಖಂಡಿತ ಇಂಪ್ರೂವ್ಮೆಂಟ್ ಆಗುತ್ತೆ. ಧನ್ಯವಾದ ದೇವು ಸರ್ ಕರೆ ಮಾಡಿದಕ್ಕೆ. ಇನ್ನು ವೀಕ್ಷಕರೇ, ಇಲ್ಲಿ ನಮ್ಮ ಹೋಮಿಯೋಪತಿ ಅಡ್ವಾನ್ಸ್ ಹೆಲ್ತ್ ಕೇರ್ ಅಲ್ಲಿ ಸಾಕಷ್ಟು ಒಂದು ಎಲ್ಲಾ ತರಹದ ನಿಮ್ಗೆ ಸಮಸ್ಯೆಗಳಿಗೆ ಪರಿಹಾರ, ಶಾಶ್ವತ ಪರಿಹಾರ ಸಿಗುತ್ತೆ ಅಂತಾನು ಹೇಳ್ಬೋದು. ಇನ್ನು ಹಲವಾರು ಕಡೆ ಡಯಾಬಿಟೀಸ್ ನ ತೋರಿಸಿದೀವಪ್ಪ, ಎಲ್ಲೂ ನಮ್ಗೆ ಗುಣ ಆಗ್ತಾ ಇಲ್ಲ, ಎಷ್ಟೋ ವರ್ಷಗಳಿಂದ ನರಳ್ತಾ ಇದೀವಿ, ಎಲ್ಲಾ ತರ ಒಂದು ಎಕ್ಸರ್ಸೈಸ್ ಮಾಡ್ತಾ ಇದೀವಿ, ಫುಡ್ ಕಂಟ್ರೋಲ್ ಮಾಡ್ತಾ ಇದೀವಿ, ಆದ್ರೂ ಸಹ ಡಯಾಬಿಟೀಸ್ ಕಮ್ಮಿ ಆಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆಗೆ ಖಂಡಿತ ಪರಿಹಾರ ಇಲ್ಲಿ ಶಾಶ್ವತವಾಗಿ ಸಿಗುತ್ತೆ ಅಂತ ತಿಳಿಸ್ತಾ ಮತ್ತೊಂದು ಕರೆ ತಗೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನನ್ನ ಹೆಸರು ಅನಿತಾ ಅಂತ, ನಾಗರಬಾವಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ ಅನಿತಾ, ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಮಾತಾಡಿಮ್ಮ. ಆಯ್ತು. ಹಲೋ ಡಾಕ್ಟರ್. ನಮಸ್ತೆ ಅನಿತಾ ಅವರೇ, ಹೇಳಿಮ್ಮ ಏನ್ ಸಮಸ್ಯೆ? ಸರ್ ನನ್ಗೆ ಇವಾಗ 38 ಇಯರ್ಸ್. ಓಕೆ ಮಾ. ನನ್ಗೆ ಇವಾಗ ರೀಸೆಂಟ್ ಆಗಿ 2-3 ಮಂತ್ಸ್ ಬಿಫೋರ್ ಅಂದ್ರು ನನ್ಗೆ ಡಯಾಬಿಟೀಸ್ ಈಗ ಬಿಗಿನಿಂಗ್ ಫೇಸ್ ಅಲ್ಲಿ ಇದೆ ಅಂತ, ಬಾರ್ಡರ್ ಲೈನ್ ಇದೆ ಅಂತ ಹೇಳಿದ್ದಾರೆ. ಹೌದು, ಅಂದ್ರೆ 4 to 6% ಇರ್ಬೇಕಾಗಿರೋದು ನನಗೆ 6.8% ಇರಾಗಿದೆ. ಓಕೆ, ನನ್ಗೆ ಏನ್ ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ಒಂದೇ ಒಂದು ಟ್ಯಾಬ್ಲೆಟ್ ಹಾಫ್ ತಗೊಳ್ಳಿ ಅಂತ ಹೇಳಿದ್ದಾರೆ 3 ಹೊತ್ತು. ಓಕೆ, ನಾನು ತಗೊಳ್ತಾ ಇದ್ದೀನಿ ಅದನ್ನ. ಆದ್ರೆ ನನ್ಗೆ ಏನೆಲ್ಲ ತಿನ್ಬೇಕು ಏನೆಲ್ಲ ತಿನ್ಬಾರ್ದು, ಶುಗರ್ ಅವಾಯ್ಡ್ ಮಾಡ್ಬಿಟ್ಟು ಜಾಗ್ರತೆ ಅಂದ್ರೆ ಬೆಲ್ಲ ತಗೊಂಡ್ರೆ ಡಯಾಬಿಟಿಸ್ ಅದು ಇನ್ಕ್ರೀಸ್ ಆಗುತ್ತಾ? ಖಂಡಿತಮ್ಮ, ಖಂಡಿತ. ಫಸ್ಟ್ ಆಫ್ ಆಲ್ ಆತಂಕ ಪಡಬೇಡಿ. ಓಕೆ, ಸಿಹಿ ಪದಾರ್ಥಗಳು ಇರೋದೆಲ್ಲ ನೀವು ತಗೊಂಡ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅನ್ನೋದು ತಪ್ಪು. ಓಕೆ, ಬಿಕಾಸ್ ನೀವು ಕಂಪ್ಯಾರಿಟಿವ್ಲಿ ಇನ್ಸ್ಟೆಡ್ ಆಫ್ ಟೇಕಿಂಗ್ ಶುಗರ್ ನೀವು ಜಾಗರಿನ ಯೂಸ್ ಮಾಡಬಹುದು, ಅಂದ್ರೆ ಬೆಲ್ಲನ ಯೂಸ್ ಮಾಡಬಹುದು. ಅದ್ರಲ್ಲಿ ಗ್ಲೂಕೋಸ್ ಅಂಶ ಅನ್ನೋದು ಇರೋದಿಲ್ಲ. ಓಕೆ, ಸೊ ಅದೇ ರೀತಿ ರೈಸ್ ನ ಬದಲಾಗಿ ಅಥವಾ ರೈಸ್ ಒಂದು ಬೌಲ್ ಆಫ್ ರೈಸ್ ನ ತಗೊಳ್ಳುವಂತದ್ದು, ಅದ್ರ ಬದಲಾಗಿ ನವಣೆ ಅಕ್ಕಿ ಅಂತ ಬರುತ್ತೆ, ಸಜ್ಜೆ ಅಕ್ಕಿ ಅಂತ ಬರುತ್ತೆ. ಸೊ ಈ ರೀತಿಯ ನಿಟ್ಟಿನಲ್ಲಿ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಇನ್ನೊಂದು ಹೈ ಕ್ಯಾಲರಿ ಫ್ರೂಟ್ಸ್ ನ ಅವಾಯ್ಡ್ ಮಾಡಿ. ಹೇಳಿಮ್ಮ. ಇಲ್ಲ, ಬೆಲ್ಲ ಆದ್ರೆ ಎಷ್ಟು ತಗೊಂಡ್ರು ಇನ್ಕ್ರೀಸ್ ಆಗಲ್ವಾ ಶುಗರ್ ಲೆವೆಲ್? ಆ ರೀತಿ ಅಲ್ಲಮ್ಮ, ಲಿಮಿಟ್ ಅಲ್ಲಿ ತಗೊಳ್ಳಿ. ಓಕೆ, ಎಸ್ಪೆಷಲಿ ಇನ್ಸ್ಟೆಡ್ ಆಫ್ ಟೇಕಿಂಗ್ ಶುಗರ್ ಶುಗರ್ ಆಡ್ ಮಾಡೋ ಬದಲು ನಾವು ಜಾಗರಿ ಆಡ್ ಮಾಡಿ ತಗೊಂಡು ಖಂಡಿತ ಮಾಡ್ಕೊಳ್ಳಿ. ಯಾವುದೇ ರೀತಿ ನಿಮ್ಗೆ ಸಮಸ್ಯೆ ಇಲ್ಲ. ಶುಗರ್ ಫ್ರೀ ಟ್ಯಾಬ್ಲೆಟ್ಸ್ ನ ಆದಷ್ಟು ಯೂಸ್ ಮಾಡಬೇಡಿ. ಓಕೆ, ಆದಷ್ಟು ನ್ಯಾಚುರಲ್ ಪದಾರ್ಥಗಳನ್ನ, ನ್ಯಾಚುರಲ್ ಬೇಸ್ಡ್ ಫುಡ್ಸ್ ನ ನೀವು ಆದಷ್ಟು ಉಪಯೋಗಿಸಿ. ಶುಗರ್ ತಿನ್ನಲೇಬಾರ್ದು ಅಂತಿಲ್ಲ. ಸೊ ಆದಷ್ಟು ಮಿನಿಮಮ್ ಆಗಿ ನೀವು ಉಪಯೋಗಿಸಿ ನಿಮ್ಮ ಶುಗರ್ ಲೆವೆಲ್ಗೆ. ಸೊ ಬಾರ್ಡರ್ ಲೈನ್ ಅಂತ ಹೇಳ್ತಾ ಇದ್ದೀರಾ. ಸೊ ಬಾರ್ಡರ್ ಲೈನ್ ಅಲ್ಲಿ ನಿಮ್ಮ ಪಾತ್ರ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅಟ್ಲೀಸ್ಟ್ ಒಂದು 4 to 5 kilometers ಡೈಲಿ ವಾಕಿಂಗ್ ಮಾಡುವಂಥದ್ದು, ಬ್ರಿಸ್ಕ್ ವಾಕ್ ಮಾಡುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು, ಹೈ ಕ್ಯಾಲರಿ ಫ್ರೂಟ್ಸ್ ನ ಅವಾಯ್ಡ್ ಮಾಡಿ. ಎಸ್ಪೆಷಲಿ ಮ್ಯಾಂಗೋ, ಸಪೋಟಾ, ಜಾಕ್ ಫ್ರೂಟ್. 6.8% ಅನ್ನೋದು ಡಯಾಬಿಟಿಸ್ ಬಂದಿದೆ ಅಂತಾನಲ್ಲ ಬರಕ್ಕಿದೆ ಅನ್ನೋದು. ನೋಡಿ, ಯಾವುದೇ ಒಂದು ರಿಪೋರ್ಟ್ ಒಂದು ಸರಿ ಮಾಡಿಸಿದ್ರೆ ಡಯಾಬಿಟಿಸ್ ಇದೆಯಾ ಇಲ್ವಾ ಅನ್ನೋದು ನಾವು ಡಯಾಗ್ನೋಸ್ ಮಾಡಕ್ ಆಗಲ್ಲ. ಸೊ ಓಕೆ, ಇನ್ನೊಂದು 3 months ಬಿಟ್ಟ ಮೇಲೆ HbA1c ಅನ್ನೋದು ಮಾಡಿಸಿ, ಮತ್ತೆ GTT ಅಂತ ಹೇಳ್ತೀವಿ, ಅಂದ್ರೆ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ. ಸೊ ಅದ್ರಲ್ಲಿ ನಿಮ್ಗೆ ಬಂದಿದೆಯಾ ಅಲ್ವಾ ಬಾರ್ಡರ್ ಲೈನ್ 6% ಒಳಗಡೆ ಇರ್ಬೇಕಾಗತ್ತೆ. ಸೊ
ಟ್ಯಾಬ್ಲೆಟ್ 6.5% ಒಳಗಡೆ ಇರಬೇಕಾಗುತ್ತೆ ನಾರ್ಮಲ್ ಆಗಿ. 6.8 ಇದೆ, ಸೊ ಇಟ್ ಕುಡ್ ಬಿ ಬಾರ್ಡರ್ ಲೈನ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ನಿಟ್ಟಿನಲ್ಲಿ ಲೈಫ್ ಸ್ಟೈಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಔಷಧಿ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ನಿಮ್ಗೆ ಕಂಟ್ರೋಲ್ ಬರ್ತಾ ಇಲ್ಲ, ಸೊ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಆದಷ್ಟು ಬೇಗ ಹೋಮಿಯೋಪತಿಕ್ ಔಷಧಿನ ತಗೊಳ್ತಾ ಬನ್ನಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಧನ್ಯವಾದ. ನೀವು ಹೆಚ್ಚಿನ ಮಾಹಿತಿಗಾಗಿ ಅಪಾಯಿಂಟ್ಮೆಂಟ್ಸ್ ಬರ್ತಾ ಇದೆ ನೋಡಿ, ಮೊಬೈಲ್ ನಂಬರ್ ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನೀವು ಡಾಕ್ಟರ್ ನ ಖುದ್ದಾಗಿ ಭೇಟಿ ಮಾಡಬಹುದು ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್. ಮೇಡಮ್ ನನ್ನ ಹೆಸರು ಶೋಭಾ ಅಂತ. ಹೇಳಿ ಶೋಭಾ, ಏನ್ ಸಮಸ್ಯೆ ಇದೆ ಅಮ್ಮ? ಮೇಡಮ್ ಬರೀ ಡಯಾಬಿಟಿಸ್ ಮೇಲೆ ನೋಡ್ತಾ ಇರೋದ್ರೆ ಇಲ್ಲ ಇದು ನೋಡಕ್ಕಾಗುತ್ತಾ ಮೇಡಮ್? ಏನ್ ಸಮಸ್ಯೆ ಇದೆ ಅಮ್ಮ ತಮ್ಗೆ ಹೇಳಿ. ಮೇಡಮ್ ನನ್ ಕೆಳಗಡೆ ಬಿದ್ದೋದು ಮೇಡಮ್, ಫ್ರಾಕ್ಚರ್ ಆಗ್ಬಿಟ್ಟಿದೆ ಕಾಲು. ಓಕೆ, ಡಾಕ್ಟರ್ ಮಂಜುನಾಥ್ ಇದಾರೆ, ಮಾತಾಡಿ. ಓಕೆ ಮೇಡಮ್. ಶೋಭಾ ಅವರೇ ನಮಸ್ತೆ, ಹೇಳಿ ಏನ್ ಸಮಸ್ಯೆಗೆ? ನಮಸ್ಕಾರ ಸರ್. ಸ್ವಲ್ಪ ಕಾಲು ನನ್ನ ಫ್ರಾಕ್ಚರ್ ಆಗ್ಬಿಟ್ಟಿದೆ ಸರ್. ಹಲೋ. ಓಕೆ ಅಮ್ಮ, ಹೇಳಿ ಎಲ್ಲಿ ಯಾವ ಭಾಗದಲ್ಲಿ ಎಕ್ಸ್ರೇ ಮಾಡಿಸಿದೀರಮ್ಮ? ಎಕ್ಸ್ರೇ ಮಾಡ್ಸಿದ್ವಿ ಸರ್, ರಾಡ್ ಆಗ್ಬಿಟ್ಟಿದ್ದಾರೆ ರೈಟ್ ಇದ್ರಲ್ಲಿ. ಸೊ ಸರ್ಜರಿ ಆಗಿದೆ? ಆಗಿದೆ ಸರ್. ಓಕೆ ಸರ್ ಇದು ಎಷ್ಟು ತಿಂಗಳು? ಈಗ ಸರ್ಜರಿಗೆ ಎಷ್ಟು ದಿನ ಆಯ್ತಮ್ಮ? ಸರ್ 2 months ಆಯ್ತು ಸರ್. 2 months ಆಯ್ತು. ರನ್ನಿಂಗ್ ನಡೀತಾ ಇದೆ. ಓಕೆ, ಎಷ್ಟು ದಿನದಲ್ಲಿ ನೀವು ರಿಕವರಿ ಆಗ್ತೀರಾ ಅನ್ನೋದು ಪ್ರಶ್ನೆ. ಹೌದು ಸರ್, ಹೌದು. ಓಕೆ, ಈಗ ನಿಮ್ಗೆ ಮುಂಚೆಗಿಂತ ನೋವು ಯಾವ ರೀತಿ ಇದೆ? ಸ್ವಲ್ಪ ಕಮ್ಮಿ ಇದೆ ಸರ್, ಸ್ವಲ್ಪ ಓಡಾಡಕ್ ಆಗ್ತಾ ಇದೆ. ಸ್ವಲ್ಪ Okay. ಮುಂದೆ ರಾಡ್ ಹಾಕಿದ್ರೆ ಅಲ್ಲಿ ಮಾತ್ರ ಸ್ವಲ್ಪ ಪೇನ್ ಇದೆ ಸರ್ ಲೆಗ್ ಹತ್ರ. ಓಕೆ ಅಮ್ಮ. ಓಕೆ, ಒಂದೊಂದು ವ್ಯಕ್ತಿಗಳಿಗೆ ಸೊ ಆಪರೇಷನ್ ಸರ್ಜರಿ ಪ್ರೊಸೀಜರ್ ನೋಡ್ಕೊಂಡು ನಿಮ್ಮ ರೆಸಿಸ್ಟೆನ್ಸ್ ನೋಡ್ಕೊಂಡು ಅದ್ರ ಮೇಲೆ ನಿಮ್ಗೆ ರಿಕವರಿ ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ರಿಗೆ 2 months ಆಗ್ಬೋದು, ಒಬ್ಬೊಬ್ರಿಗೆ 4 ತಿಂಗಳು ಆದ್ಮೇಲೆ ನಿಮ್ಗೆ ನೋವು ಕಡಿಮೆ ಆಗುತ್ತೆ. ಅಂದ್ರೆ ಗ್ರಾಜುಯಲ್ ಇಂಪ್ರೂವ್ಮೆಂಟ್ ಇರುತ್ತೆ. ಹೋಮಿಯೋಪತಿಕಲಿ ಸಿಂಫೈಟಮ್ ಅನ್ನೋದು ಮೆಡಿಸಿನ್ಸ್ ಇದೆ. ಅದು ನೀವು ಫ್ರಾಕ್ಚರ್ ಆದ್ಮೇಲೆ ಬೇಗ ಅದು ಕೂಡ್ಕೊಳ್ಳೋದಕ್ಕೆ, ಬೇಗ ನೋವು ಕಡಿಮೆ ಆಗೋದಕ್ಕೆ ಆ ಮೆಡಿಸಿನ್ಸ್ ನಾವು ಕೊಡ್ತೀವಿ. ಅದನ್ನ ನೀವು ತಗೊಳ್ಳಿ ಅಥವಾ ನಮ್ಮ ಕ್ಲಿನಿಕ್ ಬಂದ್ರೆ ಸಿಗುತ್ತೆ. ಓಕೆ, ಸೊ ಯಾವುದೇ ರೀತಿ ನೀವು ಅದ್ರ ಮೇಲೆ ಪ್ರೆಷರ್ ಕೊಡುವಂತದ್ದು, ಒತ್ತಡಕ್ಕೆ ಒಳಗಾಗುವಂತದ್ದು, ಒತ್ತಡ ಅದಕ್ಕೆ ಬೀರುವಂತದ್ದು ಖಂಡಿತ ಅದನ್ನ ಅವಾಯ್ಡ್ ಮಾಡಿ. ತುಂಬಾ ಹೊತ್ತು ನಿಂತ್ಕೊಳ್ಳುವಂತದ್ದು, ತುಂಬಾ ಮೆಟ್ಲತ್ತುವಂತದ್ದು, ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ. ಮತ್ತೆ ಹೋಮಿಯೋಪತಿ ಕೂಡ ಔಷಧಿ ನಾನು ಹೇಳ್ದೆ ಯಾವ್ದು ತಗೋಬೇಕು ಅಂತ, ಸೊ ಅದನ್ನ ಸೇರಿಸಿ ಸಾರಿ ಸರ್ ಕೇಳಿಸಿಲ್ಲ ಸರ್. ಯಾವ ಸರ್? ಸಿಂಫೈಟಮ್ ಅಂತ ಮೆಡಿಸಿನ್ ಬರುತ್ತಮ್ಮ. ಓಕೆ, ಯಾವ ಸರ್? ಸಿಂಫೈಟಮ್ ಅಂತ. ಸಿಂಫೈಟಮ್. ಓಕೆ, ಇಲ್ಲ ನಮ್ಮ ಕ್ಲಿನಿಕ್ ಬನ್ನಿ, ನಮ್ಮ ವೈದ್ಯರು ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಯಾವ ನಿಟ್ಟಿನಲ್ಲಿ ಎಷ್ಟು ದಿನಗಳ ಕಾಲ ತಗೋಬೇಕು ಅಂತ. ಸೊ ಅದನ್ನ ನೀವು ಸೇರಿಸಿದ್ರೆ ಯಾವುದೇ ರೀತಿ ಸಮಸ್ಯೆ ನಿಮ್ಗೆ ಕಂಡು ಬರೋದಿಲ್ಲ. ಧನ್ಯವಾದಮ್ಮ ಇನ್ನು ಕರೆ ಮಾಡಿದ್ದಕ್ಕೆ. ನೀವು ವೀಕ್ಷಕರೇ, ಇಲ್ಲಿ ಡಯಾಬಿಟಿಸ್ ಬರುವಂತಹ ಸಾಧ್ಯತೆ, ಕಾರಣಗಳು ಏನೇನು ಅಂತ ತಿಳ್ಕೊಂಡಿದ್ದೀರಾ. ಸೊ ಇನ್ನು ಈ ಒಂದು ರೋಗದ ಗುಣ ಲಕ್ಷಣಗಳೇನು ಅಂತ ಖಂಡಿತ ಇಲ್ಲಿ ತಿಳ್ಕೊಳ್ಳೋಣ. ಇದಲ್ಲದೆ ನಾವು ಟೆಸ್ಟ್ ಮಾಡಿಸೋದಾಗಿದ್ರೆ ಎಷ್ಟು ತಿಂಗಳಿಗೊಮ್ಮೆ ಟೆಸ್ಟ್ ಮಾಡಿಸಬೇಕಾಗತ್ತೆ, ಮನೆಯಲ್ಲಿ ನಾವೇ ಸಹ ಏನಾದ್ರೂ ಒಂದು ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡಿದ್ರೆ ನಾವು ಹೇಗೆ ಟೆಸ್ಟ್ ಮಾಡಬೇಕಾಗತ್ತೆ, ಇದೆಲ್ಲದರ ಮಾಹಿತಿಯನ್ನ ಮತ್ತೆ ನೀಡ್ತೀವಿ. ಈಗ ಇನ್ನೊಂದು ಕರೆ ಇದೆ, ತಗೊಳ್ಳೋಣ. ಹಲೋ ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್, ನಾವು ಮಾತಾಡ್ತಿನಿಂದ. ಹೆಸರು ಹೇಳಿಮ್ಮ. ನನ್ನ ಹೆಸರು ಕಾಂತಮ್ಮ ಅಂತ ಮೇಡಮ್. ನಮ್ಮ ಯಜಮಾನ್ರಿಗೆ ಶುಗರ್ ಇದೆ. ಎಷ್ಟು ವರ್ಷದಿಂದ ಇದೆ ಅವರಿಗೆ ಶುಗರು? ಮೇಡಮ್ ಈಗ ಒಂದ್ 4 ತಿಂಗಳಿಂದ ಇದೆ. ಸರಿಮ್ಮ, ಡಾಕ್ಟರ್ ಇದ್ದಾರೆ ಮಾತಾಡಿ. ಡಾಕ್ಟರ್ ಇದ್ದಾರೆ ಮಾತಾಡಿಮ್ಮ. ಹೇಳಿ ಕೊಡಿ ಮೇಡಮ್. ನಮಸ್ತೆ ಶಾಂತಮ್ಮ ಅವರೇ. ಸರ್, ನಮ್ಮ ಮನೆಯವರಿಗೆ ಶುಗರ್ ಇದೆ 4 ತಿಂಗಳಿಂದ. ಓಕೆ, ಟ್ಯಾಬ್ಲೆಟ್ ತಗೋತಾ ಇದಾರೆ. ಟ್ಯಾಬ್ಲೆಟ್ ತಗೋತಾ ಇದ್ದಾರೆ? ತಗೋತಾ ಇದಾರೆ, 3 ಟೈಮ್ ತಗೋತಾ ಇದಾರೆ. ಆದ್ರೂ ಶುಗರ್ ಸ್ವಲ್ಪ ಕಂಟ್ರೋಲ್ ಆಗ್ತಾ ಇಲ್ಲ ಸರ್, ಜಾಸ್ತಿ ಆಗ್ತದೆ. ಎಷ್ಟಿದೆ ಅಮ್ಮ? ಎಷ್ಟು ಗ್ಲೂಕೋಸ್ ಲೆವೆಲ್ ಈಗ ರೀಸೆಂಟ್ ಆಗಿ ಚೆಕ್ ಮಾಡಿಸಿದಾಗ ಎಷ್ಟಿತ್ತು? ಈಗ ಮೊನ್ನೆ ಚೆಕ್ ಮಾಡಿಸ್ತು 190 ಇದೆ ಸರ್. 190 ಇದೆ. ಸೊ ಅವರ ಲೈಫ್ ಸ್ಟೈಲ್ ಅಟ್ಲೀಸ್ಟ್ ವಾಕಿಂಗ್ ಮಾಡುವಂತದ್ದು, ಸ್ವಲ್ಪ ಡಯಟರಿ ರೆಸ್ಟ್ರಿಕ್ಷನ್ಸ್ ಇರೋದು ಮಾಡ್ತಾ ಇದ್ದಾರಮ್ಮ? ಸರ್ ಎಲ್ಲ ಮಾಡ್ತಾ ಇದ್ದಾರೆ, ಆದ್ರೆ ಮಾತ್ರೆನೂ ತಗೋತಾ ಇದಾರೆ, ಊಟದಲ್ಲೂ ಕಂಟ್ರೋಲ್ ಇದಾರೆ, ಆದ್ರೂ ಜಾಸ್ತಿ ಇದೆ ಸರ್. ಓಕೆ ಅಮ್ಮ, ಸೊ ಈ ನಿಟ್ಟಿನಲ್ಲಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಏನಾದ್ರೂ ಇಫ್ ನಾಟ್ ಟ್ರೀಟೆಡ್ ಕರೆಕ್ಟ್ಲಿ, ಓಕೆ, ಸೊ ಈ ಸ್ಟೇಜಸ್ ಅಲ್ಲಿ ನಮ್ಮ ಕ್ಲಿನಿಕ್ ಗೆ ಬನ್ನಿ. ವಿ ಹ್ಯಾವ್ ಎ ವೆರಿ ಗುಡ್ ಮೆಡಿಕೇಶನ್ಸ್ ಫಾರ್ ಡಯಾಬಿಟಿಸ್. ಕ್ಲಿನಿಕ್ ಎಲ್ಲಿ ಇರೋದು ಸರ್? ಅಮ್ಮ ನಿಮ್ಗೆ ಕೆಳಗಡೆ ಸ್ಕ್ರಾಲಿಂಗ್ ಅಲ್ಲಿ ಬರ್ತಾ ಇದೆ, ಮಲ್ಲೇಶ್ವರಂ ಅಲ್ಲಿ ಇದೆ, ಜಯನಗರ್ ಅಲ್ಲಿ ಇದೆ. ನೀವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ನಾವು ಮಾತಾಡ್ತಿಲ್ಲ. ಓಕೆ, ಬೆಂಗಳೂರು ನಿಮ್ಗೆ ಬ್ರಾಂಚಸ್ ಹತ್ರ ಆಗುತ್ತೆ. ಸೊ ಬಂದು ವಿಸಿಟ್ ಮಾಡಿ, ನಿಮ್ಮ ಹಸ್ಬೆಂಡ್ ನ ಕರ್ಕೊಂಡ್ ಬನ್ನಿ. ಸೊ ರೀಸೆಂಟ್ ರಿಪೋರ್ಟ್ ನ ತಗೊಂಡ್ ಬನ್ನಿ. ಸೊ ಯಾಕೆ ಕಂಟ್ರೋಲ್ ಆಗಿ ಬರ್ತಾ ಇಲ್ಲ, ಸೊ ಯಾವ ನಿಟ್ಟಿನಲ್ಲಿ ನೀವು ಲೈಫ್ ಸ್ಟೈಲ್ ನ ಇಟ್ಕೋಬೇಕು. ಸೊ ಹೋಮಿಯೋಪತಿಕ್ ಮಾತ್ರೆಗಳಲ್ಲಿ ಇಟ್ ಇಸ್ ಎ ಸ್ಟೆರಾಯ್ಡ್ ಫ್ರೀ ಟ್ಯಾಬ್ಲೆಟ್. ಯಾವುದೇ ರೀತಿ ನಿಮ್ಗೆ ಹಾನಿಕರ ಆಗೋ ಮಾತ್ರೆಗಳು ಖಂಡಿತ ಹೋಮಿಯೋಪತಿಕ್ ಅಲ್ಲಿ ಇರೋದಿಲ್ಲ. ಯಾವುದೇ ರೀತಿ ನಿಮ್ಗೆ ಸಮಸ್ಯೆ ಇರಲ್ಲಮ್ಮ, ಯಾವುದೇ ರೀತಿ ರಿಯಾಕ್ಷನ್ಸ್ ಆಗ್ಲಿ, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೊ ಆ ಮೆಡಿಸಿನ್ಸ್ಗೂ ನಮ್ಮ ಮೆಡಿಕೇಶನ್ಸ್ಗೂ ಒಂದು 15 minutes or half an hour ಗ್ಯಾಪ್ ಕೊಟ್ಟು ತಗೊಳ್ಬೇಕಾಗತ್ತೆ. ಸೊ ನಮ್ಮ ಮೆಡಿಕೇಶನ್ಸ್ ಈ ನಿಟ್ಟಿನಲ್ಲಿ ನೀವು ಶುರು ಮಾಡಿದ್ರೆ ಸೊ ಗ್ಲೂಕೋಸ್ ಲೆವೆಲ್ ಅಥವಾ ಶುಗರ್ ಲೆವೆಲ್ ನಿಮ್ಗೆ ಕಂಟ್ರೋಲ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾವಾಗ ಅದು ಕಂಟ್ರೋಲ್ ಆಗುತ್ತೆ, ಸೊ ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅವಾಗ ನೀವು ಡಿಫ್ರೆಂಟ್ ಸಿಸ್ಟಮ್ ಆಫ್ ಮೆಡಿಕೇಶನ್ ಟ್ಯಾಬ್ಲೆಟ್ ತಗೋತಾ ಇದ್ದೀರಾ, ಅದನ್ನು ಕೂಡ ನಾವು ಕಡಿಮೆ ಮಾಡಿ ನಿಲ್ಲಿಸಬಹುದಾಗುತ್ತೆ. ಬಿಕಾಸ್ ಜಸ್ಟ್ 4 months ಇಂದ ಡಯಾಬಿಟಿಕ್
ಡಯಾಬಿಟಿಕ್ ಡಯಾಗ್ನೋಸ್ ಆಗಿದೆ. ಬಿಕಾಸ್ ಒಂದ್ಸರಿ ಶುರುವಾಯ್ತು ಅಂದ್ರೆ ಲೈಫ್ ಟೈಮ್ ತಗೊಳ್ಬೇಕಾಗತ್ತೆ. ಮತ್ತೆ ಒಬ್ರು ಕಾಲರ್ ಕೂಡ ಹೇಳಿದ್ರು 60 ಯೂನಿಟ್ಸ್ ಆಫ್ ಇನ್ಸುಲಿನ್ ತಗೋತಾ ಇದಾರೆ. ಸೊ ಆದ್ರೂ ಕೂಡ ಶುಗರ್ ಲೆವೆಲ್ ಇಸ್ ನಾಟ್ ಅಂಡರ್ ಕಂಟ್ರೋಲ್. ಓಕೆ, ಸೊ ಮಾತ್ರೆಗಳನ್ನ ತಗೊಂಡಿದ ತಕ್ಷಣ ನಂಗೆ ಕಂಟ್ರೋಲ್ ಬರುತ್ತೆ ಅನ್ನೋದು ಖಂಡಿತ ಅನ್ಕೊಳಕ್ ಹೋಗ್ಬೇಡಿ. ಸೊ ಲೈಫ್ ಸ್ಟೈಲ್ ಇಸ್ ಇಂಪಾರ್ಟೆಂಟ್, ಕಾಸ್ ಇಸ್ ಇಂಪಾರ್ಟೆಂಟ್. ಅಂದ್ರೆ ಯಾವ ರೀತಿಯ ಟ್ಯಾಬ್ಲೆಟ್ಸ್ ನಿಮ್ಮ ದೇಹಕ್ಕೆ ಅದು ಒದಗುತ್ತೆ, ಆಕ್ಟ್ ಮಾಡುತ್ತೆ ಅಂತ ಟ್ಯಾಬ್ಲೆಟ್ ನ ನೀವು ಸೇರಿಸಿದ್ರೆ ಖಂಡಿತ ಇದು ಹೆಲ್ಪ್ ಆಗೋದಕ್ಕೆ ಅಥವಾ ಕಡಿಮೆ ಆಗೋದಕ್ಕೆ ಗುಣ ಆಗುತ್ತಮ್ಮ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಇಲ್ಲಿ ನಾವು ಈ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ತಿಳ್ಕೊಳ್ಳೋಕ್ ಮುಂಚೆ ಮತ್ತೊಂದು ಸಣ್ಣ ಪ್ರಶ್ನೆ ಇದೆ. ಇಲ್ಲಿ ಎಲ್ಲರೂ ಹೇಳ್ತಾರೆ ಈಗಿನ ಬಾರ್ಡರ್ ಲೈನ್ ಅಲ್ಲಿ ಇದೆ, ಈಗಿನ ಶುರು ಆಗ್ತಾ ಇದೆ ನಮ್ಗೆ ಈ ಡಯಾಬಿಟಿಕ್ ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ನೀವು ಸಹ ಒಬ್ಬರಿಗೆ ಹೇಳ್ತಾ ಇದ್ರಿ, ಒಂದು ಸತಿ ನಾವು ಡಯಾಬಿಟಿಸ್ ಟೆಸ್ಟ್ ಮಾಡಿಸಿದ ತಕ್ಷಣ ನಮ್ಗೆ ಡಯಾಬಿಟಿಸ್ ಇದೆ ಅಂತ ನಾವು ಕನ್ಕ್ಲೂಷನ್ ಗೆ ಬರೋದಿಕ್ ಆಗೋದಿಲ್ಲ ಅಂತ ಹೇಳಿದ್ರಿ. ಸೊ ಹಾಗಾಗಿ ಒಮ್ಮೆ ಈ ಒಂದು ಡಯಾಬಿಟಿಕ್ ಮಾತ್ರ ತಗೊಳಕ್ ಶುರು ಮಾಡ್ಬಿಟ್ರೆ ಜೀವನ ಪರ್ಯಂತ ತಗೊಳ್ಳೇಬೇಕಾಗತ್ತಾ? ಖಂಡಿತ. ಎನಿ ಟ್ಯಾಬ್ಲೆಟ್ಸ್ ಇಫ್ ಯು ಟೇಕ್ ಮೋರ್ ದನ್ 2 or 3 months that will become addiction. ಓಕೆ, ಸೊ ಅದು ತಗೊಳ್ಳೇಬೇಕಾಗತ್ತೆ. ಎಷ್ಟೋ ಜನ ಯಾವ ರೀತಿ ತಪ್ಪು ಮಾಡ್ತಾರೆ ಅಂದ್ರೆ, ಒಬ್ರು ಕಾಲರ್ ಕೂಡ ಹೇಳಿದ್ರು, ನೀವು ಹೇಳಿದ್ರಿ, ಸೊ ಒಂದ್ಸರಿ ಸ್ಟಾರ್ಟ್ ಮಾಡಿದೆ ಡಾಕ್ಟರ್, ಒಂದು 10-20 ಜಾಸ್ತಿ ಇತ್ತು, ನಂಗೆ ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಜಾಸ್ತಿ ಇತ್ತು, ಡಾಕ್ಟರ್ ನಂಗೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ರು, ನಾನು ಶುರು ಮಾಡ್ಬಿಟ್ಟೆ. ಈಗ ನಂಗೆ ನಾರ್ಮಲ್ ಇದೆ, ಟ್ಯಾಬ್ಲೆಟ್ಸ್ ಬಿಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಟ್ಯಾಬ್ಲೆಟ್ಸ್ ಬಿದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಎನಿ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಅಟ್ ಲೀಸ್ಟ್ ಒಂದು 2 to 3 ರೀಡಿಂಗ್ಸ್ ನಾವು ನೋಡ್ಬೇಕಾಗತ್ತೆ. ಎವ್ರಿ ವೀಕ್ ಅವ್ರು ಚೆಕ್ ಮಾಡಿಸ್ಬೇಕಾಗತ್ತೆ. ಸೊ ಏನಾದ್ರು ಬಾರ್ಡರ್ ಲೈನ್ ಇತ್ತು ಅಂದ್ರೆ, ಅಥವಾ ಎವ್ರಿ 15 days ಅಥವಾ ಮಂತ್ಲಿ ಒನ್ಸ್ ಚೆಕ್ ಮಾಡಿದ್ರೆ, ಸೊ ಆ ಲೆವೆಲ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಜಸ್ಟ್ ಒಬ್ಬೊಬ್ರು ಏನಾಗುತ್ತೆ, ಫಾಸ್ಟಿಂಗ್ ಬ್ಲಡ್ ಶುಗರ್ ಜಾಸ್ತಿ ಇರ್ಬೋದು, ಪೋಸ್ಟ್ ಪ್ರ್ಯಾಂಡಿಯಲ್ ನಾರ್ಮಲ್ ಇರುತ್ತೆ, ಅಥವಾ FBS ನಾರ್ಮಲ್ ಇರುತ್ತೆ, ಫಾಸ್ಟಿಂಗ್ ಬ್ಲಡ್ ಶುಗರ್ ನಾರ್ಮಲ್ ಇರುತ್ತೆ, ಬರೀ ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಮಾತ್ರ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅಂತ ಪೇಷಂಟ್ಸ್ ಗಳು ಅವರ ಮೆಡಿಟೇಷನ್, ಅವರ ವಾಕಿಂಗು, ಅವರ ಲೈಫ್ ಸ್ಟೈಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಖಂಡಿತ ಶುಗರ್ ಲೆವೆಲ್ ತಾನಾಗೆ ಕಡಿಮೆ ಆಗ್ಬಿಡುತ್ತೆ. ಬಿಕಾಸ್ ಎಲ್ಲಾ ಪೇಷಂಟ್ಸ್ಗೂ ಔಷಧಿನ ಕೊಡುವಂತದ್ದು ಸೂಕ್ತ ಅಲ್ಲ. ಬಿಕಾಸ್ ಇಫ್ ಡಿಸೀಸಸ್ ಇಸ್ ನಾಟ್ ಅಂಡರ್ ಕಂಟ್ರೋಲ್, ಅಥವಾ ಸಡನ್ ಆಗಿ 300 ಹೋಯ್ತು, ಸಡನ್ ಆಗಿ ಫ್ಲಕ್ಚುಯೇಟ್ ಆಗ್ತದೆ, ಒಬ್ಬರಿಗೆ 200 ಹೋಗುತ್ತೆ, ಸಡನ್ ಆಗಿ 90 ಬರುತ್ತೆ. ಸೊ ಆ ತರದ ಪೇಷಂಟ್ಸ್ ಅಲ್ಲಿ ಖಂಡಿತ ಔಷಧಿಯ ಅವಶ್ಯಕತೆ ಇರುತ್ತೆ. ಬಟ್ ಒಂದು ವ್ಯಕ್ತಿಗೆ ಡಯಾಬಿಟಿಸ್ ಟ್ಯಾಬ್ಲೆಟ್ಸ್ ನಾವು ಕೊಡಬೇಕು ಅಂದ್ರೆ ಖಂಡಿತ ಮಿನಿಮಮ್ 2 to 3 ರೀಡಿಂಗ್ಸ್ ಇರಬೇಕಾಗತ್ತೆ. ತುಂಬಾ ಫ್ಲಕ್ಚುಯೇಷನ್ ಆಗ್ತಿದ್ರೆ ಮೆಡಿಕೇಶನ್ಸ್ ತಗೊಳ್ಳಿ, ಅಥವಾ ಏನಾದ್ರೂ ಸ್ವಲ್ಪ ವೇರಿಯೇಷನ್ಸ್ ಇದ್ರೆ ಲೈಫ್ ಸ್ಟೈಲ್ ನ ಚೇಂಜಸ್ ಮಾಡ್ಕೊಂಡ್ರೆ ಖಂಡಿತ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಅವಶ್ಯಕತೆ ಖಂಡಿತ ಇರೋದಿಲ್ಲ ಅಂತ ಹೇಳ್ಬೋದಾಗತ್ತೆ. ಓಕೆ, ಮತ್ತೊಂದು ಕರೆ ಇದೆ ವೀಕ್ಷಕರೇ, ತಗೊಳ್ಳೋಣ. ಹಲೋ ಹಲೋ ಹಲೋ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ ಅವರೇ, ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಮಾತಾಡಿ ಸರ್. ಹೌದು, ಕೊಡಿ. ನಮಸ್ತೆ ಕೃಷ್ಣಮೂರ್ತಿ ಅವರೇ, ಹೇಳಿ, ಏನ್ ತೊಂದ್ರೆ? ಸರ್, ನನಗೆ 1 month ಇಂದ ಯಾಕೋ ಸುಸ್ತಾಗ್ತಾ ಇತ್ತು. ಹೋಗಿ ಬ್ಲಡ್ ಟೆಸ್ಟ್ ಮಾಡುತ್ತೆ, ಶುಗರ್ ಓಕೆ, 260 ಇದೆ ಈಗ. 260 ಇದೆ. ಓಕೆ, ಔಷಧಿನ ಸ್ಟಾರ್ಟ್ ಮಾಡಿದೀರಾ? ಇಲ್ಲ, ಮೆಡಿಸಿನ್ಸ್ ಏನು ಸ್ಟಾರ್ಟ್ ಮಾಡಿಲ್ಲ. ನೋಡೋಣ ಅಂತ ಹೋಗಿ ಚೆಕ್ ಮಾಡ್ತಿದ್ದು. ಓಕೆ, ನನಗೆ ಸುಸ್ತಾಗ್ತಾ ಇತ್ತು, ಹಂಗಾಗಿ ಹೋಗ್ತೇನೆ. ಓಕೆ, ಈಗ ಏನ್ ಲೈಫ್ ಸ್ಟೈಲ್ ನ ಯಾವ ರೀತಿ ಚೇಂಜಸ್ ಮಾಡ್ಕೊಂಡ್ರಿ? ಇನ್ನು ನಾನೇನು ಟ್ರೀಟ್ಮೆಂಟ್ ತಗೊಳ್ತಿಲ್ಲ, ವಾಕ್ ಮಾಡ್ತಾ ಇದ್ದೀನಿ ಜಸ್ಟ್. ಓಕೆ, ಸುಸ್ತಿ ಕಡಿಮೆ ಆಗ್ತಿದೆ ವಾಕ್ ಸ್ವಲ್ಪ? ಮಾಡಿದ್ಮೇಲೆ ಕೈ ಕಾಲು ಸ್ವಲ್ಪ ಸುಸ್ತಾಗೋದು ಎಲ್ಲ ನಿಂತಿದೆ. ಓಕೆ, ಈಗ ಏನ್ ಮಾಡ್ಬೇಕು ಅಂತ ನಾನು ನಿಮ್ಮನ್ನ ಸಜೆಷನ್. ಓಕೆ, ಈಗ ಜಸ್ಟ್ 1 month ಇಂದ ನಿಮ್ಗೆ ಜಾಸ್ತಿ ಇದೆ. ಓಕೆ, 260 ಇದೆ ಅಂತ ಹೇಳಿದಿರಾ. ನಾನು ಈಗ ಮುಂಚೆ ಅದೇ ಹೇಳ್ದೆ. ಸೊ ಒಂದು ಸರಿ ಜಾಸ್ತಿ ಇದ್ ಮಾತ್ರಕ್ಕೆ ಖಂಡಿತ ಮೆಡಿಸಿನ್ ಫಸ್ಟ್ ಸ್ಟಾರ್ಟ್ ಮಾಡ್ಬೇಡಿ. ನಿಮ್ಮ ಲೈಫ್ ಸ್ಟೈಲ್ ನ ಫಸ್ಟ್ ಆಫ್ ಆಲ್ ಚೇಂಜಸ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಪದಾರ್ಥಗಳನ್ನ ತಗೊಳ್ಳುವಂತದ್ದು, ಆಹಾರ ಪದಾರ್ಥಗಳನ್ನ ಆದಷ್ಟು ಒಂದ್ ನಿಮಿಷ, ಏನು ಕೇಳಿಸ್ತಾ ಇಲ್ಲ ಡಾಕ್ಟರ್. ಹೇಳಿ. ಈಗ ಕೇಳಿಸ್ತಿದ್ಯಾ ಕೃಷ್ಣಮೂರ್ತಿ ಅವರೇ? ಈಗ ಕೇಳಿಸ್ತಾ ಇಲ್ಲ. ಓಕೆ, ಸೊ ಈ ನಿಟ್ಟಿನಲ್ಲಿ ನೀವೇನ್ ಮಾಡಿ, ಸ್ವಲ್ಪ ರೈಸ್, ಸ್ವೀಟ್ಸ್ ನ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ನವಣೆ ಅಕ್ಕಿನ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಿ. ಓಕೆ, ಮತ್ತೆ ಅಮೃತ ಬಳ್ಳಿ ಅಂತ ಎಲೆ ಬರುತ್ತೆ, ಸೊ ಅದನ್ನ ನೀವು ಸೇವನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಅಂಡ್ ಮಿನಿಮಮ್ 4 to 5 kilometers ಪರ್ ಡೇ ಬ್ರಿಸ್ಕ್ ವಾಕ್ ಅನ್ನೋದು ಖಂಡಿತ ಇರಬೇಕಾಗುತ್ತೆ. ಸೊ ಅಟ್ಲೀಸ್ಟ್ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಮಾಡುವಂತದ್ದು, ಸಾಯಂಕಾಲ ಅರ್ಧ ಗಂಟೆ ಮಾಡುವಂತದ್ದು. ಸೊ ಈ ನಿಟ್ಟಿನಲ್ಲಿ ನೀವು ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜಸ್ ಮಾಡ್ಕೋಬೇಕು. ಏನಾದ್ರೂ ಸ್ಟ್ರೆಸ್ ಇತ್ತು, ಕಂಡೀಷನ್ಸ್ ಇತ್ತು ಅಂದ್ರೆ ಖಂಡಿತ ಮೆಡಿಟೇಷನ್ ಮಾಡಿ, ಅಥವಾ ಸ್ಟ್ರೆಸ್ ಲೈಫ್ ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸೊ ಇದನ್ನ ಒಂದು 15 days 1 month ಅಲ್ಲಿ ನೀವು ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಅಲ್ಲಿ ಬರಬೇಕು. ಸೊ ಏನಾದ್ರೂ ಕಂಟ್ರೋಲ್ ಬರ್ತಿಲ್ಲ ಅಂದ್ರೆ ಖಂಡಿತ ಸ್ಟಾರ್ಟ್ ನಮ್ಮ ಹೋಮಿಯೋಪತಿಕ್ ಮೆಡಿಕೇಶನ್ಸ್. ಸೊ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಈ ನಿಟ್ಟಿನಲ್ಲಿ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲೇ ತಗೊಂಡ್ರೆ ಖಂಡಿತ ಯಾವುದೇ ರೀತಿ ಜೀವನ ಪರ್ಯಂತ ಔಷಧಿಯ ತಗೊಳ್ಳೋಕೆ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಡಯಾಬಿಟಿಸ್ ಅನ್ನೋದು ಮೆಟಬಾಲಿಕ್ ಕಂಡೀಷನ್. ನಿಮ್ಮ ಮೆಟಬಾಲಿಸಮ್ ಯಾವಾಗ ಕಡಿಮೆ ಆಗುತ್ತೆ, ಸೊ ಈ ನಿಟ್ಟಿನಲ್ಲಿ ನಿಮ್ಗೆ ಡಯಾಬಿಟಿಕ್ ಲೆವೆಲ್ ಜಾಸ್ತಿ ಆಗುತ್ತೆ.
ಸೊ ನಮ್ಮ ಮೆಡಿಸನ್ ನಿಮ್ಮ ಮೆಟಬಾಲಿಸಮ್ ನ ಇಂಪ್ರೂವ್ಮೆಂಟ್ ಮಾಡುತ್ತೆ, ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಉತ್ಪತ್ತಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಖಂಡಿತವಾಗಿ ಯಾವುದೇ ರೀತಿಯ ಬೇರೆ ತರದ ಟ್ಯಾಬ್ಲೆಟ್ಸ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಹೋಮಿಯೋಪತಿಕಲಿ 1 ವರ್ಷ 1.5 ವರ್ಷ 2 ವರ್ಷ ಔಷಧಿನ ತಗೊಂಡ್ರೆ ಸೊ ನಿಮ್ಮ ಲೈಫ್ ಸ್ಟೈಲ್ ಕೂಡ ಕಂಟ್ರೋಲ್ ಇರುತ್ತೆ. ಮತ್ತೆ ಡಯಾಬಿಟಿಕ್ ಇಸ್ ಎ ಚೈನ್ ಆಫ್ ಕಂಡೀಷನ್. ಓಕೆ, ಸೊ ಡಯಾಬಿಟಿಸ್ ಬಂದ್ಮೇಲೆ ಒಳಗಡೆ ಅಂಗಾಂಗಗಳು ವೀಕ್ ಆಗುವಂಥದ್ದು, ಸೊ ಅಂಗಾಂಗಗಳಿಗೆ ಸಮಸ್ಯೆ ಕೊಡುವಂಥದ್ದು, ಸೊ ಇದೆಲ್ಲ ನಿಟ್ಟಿನಲ್ಲಿ ಇರುತ್ತೆ. ಯಾಕಂದ್ರೆ ಯಾರಿಗೂ ಕೂಡ ಲೈಫ್ ಟೈಮ್ ತಗೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ಖಂಡಿತ ನಿಮ್ಮ ಲೈಫ್ ಸ್ಟೈಲ್ ಏನ್ ಮಾಡ್ತಾ ಇದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮಂತ್ ಇನ್ನೊಂದ್ಸರಿ ನೀವು ಪರೀಕ್ಷೆ ಮಾಡಿಸಿ ಲ್ಯಾಬ್ ಅಲ್ಲಿ. ಸೊ ಆಗ ನಿಮ್ಗೆ ಕಡಿಮೆ ಆದ್ರೆ ಖಂಡಿತ ಅದನ್ನ ಕಂಟಿನ್ಯೂ ಮಾಡಿ, ಕಡಿಮೆ ಆಗಿಲ್ಲ ಅಂದ್ರೆ ಸ್ಟಾರ್ಟ್ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಅಂತ ಹೇಳ್ಬೋದಾಗತ್ತೆ. ಧನ್ಯವಾದ ಕೃಷ್ಣಮೂರ್ತಿ ಅವರೇ ಕರೆ ಮಾಡಿದಕ್ಕೆ. ಇನ್ನು ವೀಕ್ಷಕರೇ ಖಂಡಿತ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಬಗ್ಗೆ ತಿಳ್ಕೋಣ. ಇದಲ್ಲದೆ ಡಯಾಬಿಟೀಸ್ ನ ಹೀಗೆ ನೀವು ನಿರ್ಲಕ್ಷ್ಯ ಮಾಡ್ತಾ ಬಂದಲ್ಲಿ ಯಾವ ತರಹದ ಒಂದು ಕಾಂಪ್ಲಿಕೇಶನ್ಸ್ ಆಗುತ್ತೆ, ಇದಲ್ಲದೆ ಹೈಪರ್ ಟೆನ್ಷನ್ಸ್ಗೂ ಡಯಾಬಿಟೀಸ್ಗೂ ಏನಾದ್ರೂ ಕನೆಕ್ಷನ್ ಇದೆಯಾ, ಖಂಡಿತ ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ವೆಲ್ಕಮ್ ಟು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ಇಲ್ಲಿ ಡಯಾಬಿಟೀಸ್ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನು ಡಾಕ್ಟರ್ ಮಂಜುನಾಥ್ ನಮಗೆ ನೀಡ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಇಲ್ಲಿ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತ ಹೇಳಿದಾಗ ಯಾವ ತರಹದ ಒಂದು ಈ ರೋಗ ಲಕ್ಷಣಗಳು ಕಾಣಿಸುತ್ತೆ ನಮಗೆ? ಫಸ್ಟ್ ಆಫ್ ಆಲ್ ಡಯಾಬಿಟಿಸ್ ಪೇಷಂಟ್ಸ್ ಒಂದೇ ಅಲ್ಲ, ಡಯಾಬಿಟಿಸ್ ಇಲ್ದವರು ಕೂಡ ಡಯಾಬಿಟಿಸ್ ಸಿಂಪ್ಟಮ್ಸ್ ಹೇಳಿ ಅಂದ್ರೆ ಖಂಡಿತ ಹೇಳ್ತಾರೆ. ಸೊ ಎಲ್ಲರೂ 3 ಪದನ ಹೆಚ್ಚಾಗಿ ಹೇಳುವಂಥದ್ದು. ಯಾಕಂದ್ರೆ ಪಾಲಿಯೂರಿಯಾ, ಪಾಲಿಡಿಪ್ಸಿಯಾ ಮತ್ತೆ ಪಾಲಿಫೇಜಿಯಾ. ಅಂದ್ರೆ ಡಯಾಬಿಟಿಸ್ ಇರೋರು ಯೂರಿನ್ ಪಾಸಸ್ ಜಾಸ್ತಿ ಮಾಡುವಂತದ್ದಾಗ್ಲಿ, ಬಾಯಾರಿಕೆ ಜಾಸ್ತಿ ಆಗುವಂತದ್ದಾಗ್ಲಿ, ಅಥವಾ ಹಂಗರ್ ಹಸು ಜಾಸ್ತಿ ಆಗುವಂಥದ್ದು, ಇದೆಲ್ಲ ಕಾಮನ್ ಸಿಂಪ್ಟಮ್ಸ್ ಸೂಪರ್ಫಿಷಿಯಲ್ ಆಗಿ ನಾವು ಡಯಾಬಿಟಿಸ್ ಬಾರ್ಡರ್ ಲೈನ್ ಪೇಷಂಟ್ಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಕಾಣುವಂಥದ್ದು. ಮೊದಲನೇದಾಗಿ ನಾವು ಫಸ್ಟ್ ಹಾಲ್ ಮಾರ್ಕ್ ಸಿಂಪ್ಟಮ್ ಕಾಣುವಂಥದ್ದು ಜನರಲೈಸ್ಡ್ ವೀಕ್ನೆಸ್. ಅಂದ್ರೆ ತುಂಬಾ ಸುಸ್ತಾಗುತ್ತೆ. ಒಬ್ರು ಕಾಲರ್ ಕೂಡ ಹೇಳೋರು, ನಂಗೆ ಸುಸ್ತಾಯ್ತು ಡಾಕ್ಟರ್, ನಂಗೆ ಸುಸ್ತಾಗಿದ ತಕ್ಷಣ ನಾನು ಡಯಾಬಿಟಿಕ್ ಲೆವೆಲ್ ನ ಚೆಕ್ ಮಾಡಿಸ್ದೆ. ಸೊ ಯಾರ್ಯಾರಿಗೆ ತುಂಬಾನೇ ಸುಸ್ತಾಗತ್ತೆ, ಸೊ ಇಂಟ್ರೆಸ್ಟ್ ಇರೋದಿಲ್ಲ ಕೆಲಸ ಮಾಡೋದಕ್ಕೆ, ಬೆಳಗ್ಗೆ ಎದ್ರೂ ಕೂಡ ರಿಫ್ರೆಶ್ ಸ್ಲೀಪ್ ಇರೋದಿಲ್ಲ, ಅನ್ರಿಫ್ರೆಶ್ಡ್ ಸ್ಲೀಪ್ ಅಂತ ಹೇಳ್ತೀವಿ, ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ. ಸೊ ಈ ರೀತಿಯ ಜನರಲೈಸ್ಡ್ ವೀಕ್ನೆಸ್ ಫಸ್ಟ್ ಡಯಾಬಿಟಿಕ್ ಲೆವೆಲ್ ಅಲ್ಲಿ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಬಿಕಾಸ್ ದಟ್ ಇಸ್ ದ ಫಸ್ಟ್ ಸಿಂಪ್ಟಮ್ ಅಂತ ಹೇಳ್ಬೋದಾಗುತ್ತೆ. ಸೊ ಎರಡನೇದಾಗಿ ನಾವು ನೋಡುವಂತದ್ದು, ಒಂದು ಪೇಷಂಟ್ಗೆ ಅಥವಾ ಒಂದು ವ್ಯಕ್ತಿಗೆ ಡಯಾಬಿಟಿಸ್ ಬಂತು ಅಂದ್ರೆ ನರ್ವ್ಗಳ ಅಫೆಕ್ಟ್ ಆಗುತ್ತೆ, ಅಂದ್ರೆ ನರ್ವಸ್ ಸಿಸ್ಟಮ್ ಎಫೆಕ್ಟ್ ಆಗುತ್ತೆ. ಸೊ ಅಂಗೈಯಲ್ಲಿ ಉರಿ ಡಾಕ್ಟರ್ ಅಂತ ಹೇಳ್ತಾರೆ, ಅಂಗಾಲಲ್ಲಿ ಉರಿ ಡಾಕ್ಟರ್ ಅಂತ ಹೇಳ್ತಾರೆ, ಬರ್ನಿಂಗ್ ಸೋಲ್ಸ್ ಅಂಡ್ ಬರ್ನಿಂಗ್ ಪಾಮ್ಸ್ ಅಂತ ಹೇಳ್ತೀವಿ. ಮತ್ತೆ ಸೋಲ್ಸ್ ಅಲ್ಲಿ ಪ್ರಿಕ್ಕಿಂಗ್ ಸೆನ್ಸೇಷನ್ ಕಾಣುವಂತದ್ದು, ಇನ್ನೊಂಥರ ಸೂಜಿಲಿ ಚುಚ್ಚಿದಂಗ ಆಗುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ, ಇದೊಂದು ಲಕ್ಷಣ ಅಂತ ಹೇಳ್ಬೋದು. ಮತ್ತೆ ಡಿಲೇಡ್ ವೂಂಡ್ ಡೀಲಿಂಗ್, ಇದೊಂದು ಮೆಟಬಾಲಿಕ್ ಡಿಸಾರ್ಡರ್ ಇರೋದ್ರಿಂದ ಸೊ ನಮ್ಮಲ್ಲಿ ಡಯಾಬಿಟಿಸ್ ಬಂತು ಅಂದ್ರೆ ನಮ್ಮಲ್ಲಿ ರಕ್ತ ಸಂಚಾರ ಕಡಿಮೆ ಆಗಿ ಡಿಲೇಡ್ ವೂಂಡ್ ಡೀಲಿಂಗ್, ಏನೋ ಒಂದು ಗಾಯ ಆಯ್ತು ಅಂದ್ರೆ ಮಾಯ್ತಾ ಇಲ್ಲ ಡಾಕ್ಟರ್, ತುಂಬಾ ದಿನ ತಗೊಳ್ತಾ ಇದೆ, ಸೊ ಅಥವಾ ನನಗೆ ಇನ್ನ ಜಾಸ್ತಿ ಆಗ್ತಾ ಇದೆ ಗಾಯ ಅನ್ನೋದು. ಸೊ ಈ ರೀತಿಯ ಲಕ್ಷಣಗಳಿತ್ತು ಅಂದ್ರೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಬಾರ್ದು, ಬರಬೇಕಾಗತ್ತೆ. ಮತ್ತೆ ಸೆಕ್ಷುವಲ್ ಇಶ್ಯೂಸ್ ಕಾಣುವಂಥದ್ದು, ಮತ್ತೆ ಸ್ಕಿನ್ ಇಚ್ಚಿಂಗ್ ಕಾಣುವಂಥದ್ದು, ಮತ್ತೆ ವೆಯ್ಟ್ ಲಾಸ್. ಸೊ ವೆಯ್ಟ್ ಲಾಸ್ ಅನ್ನೋದು ಇಟ್ ಇಸ್ ಒನ್ ಆಫ್ ದಿ ಹಾಲ್ ಮಾರ್ಕ್ ಸಿಂಪ್ಟಮ್ ಆಫ್ ಡಯಾಬಿಟಿಸ್ ಅಂತ ಹೇಳ್ಬೋದು. ಬಿಕಾಸ್ ಇದೊಂದು ಮೆಟಬಾಲಿಕ್ ಕಂಡೀಷನ್ ಇರೋದ್ರಿಂದ ಸೊ ತೂಕ ಹೆಚ್ಚಾಗೋದಿಲ್ಲ. ಸೊ ಯಾವುದೇ ರೀತಿ ಒಂದು ವ್ಯಕ್ತಿ ಒಂದು 2 ತಿಂಗಳು 3 ತಿಂಗಳಲ್ಲಿ ನಾನೊಂದು 5 kg 6 kg ಕಡಿಮೆ ಆಗಿದ್ದೀನಿ ಅಂತ ಹೇಳಿದ್ರೆ ಖಂಡಿತ ಹೋಗಿ ಒಂದ್ಸರಿ ಡಯಾಬಿಟಿಕ್ ಲೆವೆಲ್ ನ ಚೆಕ್ ಮಾಡಿಸ್ಕೊಳ್ಬೇಕಾಗತ್ತೆ. ಬಿಕಾಸ್ ಬಾಯಾರಿಕೆ ಜಾಸ್ತಿ ಆದ್ರೇನೆ ಡಯಾಬಿಟಿಸ್ ಇರುತ್ತೆ, ಯೂರಿನ್ ಪಾಸಸ್ ಜಾಸ್ತಿ ಮಾಡಿದ್ರೇನೆ ಡಯಾಬಿಟಿಸ್ ಇರುತ್ತೆ ಅಂತ ಇರೋದಿಲ್ಲ. ಸೊ ಈ ರೀತಿಯ ಬೇರೆ ಬೇರೆ ಲಕ್ಷಣಗಳು ಕೂಡ ಇರ್ಬೋದು. ಸೊ ಈ ರೀತಿ ನಿಟ್ಟಿನಲ್ಲಿ ಸಮಸ್ಯೆಗಳಿತ್ತು, ಸಿಂಪ್ಟಮ್ಸ್ ಗಳು ಕಾಣಿಸ್ತು ಅಂತ ಹೇಳಿದ್ರೆ ಖಂಡಿತ ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು ಬಹಳನೇ ಉತ್ತಮ. ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಳೋದು ಕೂಡ ಬಹಳನೇ ಉತ್ತಮ ಅಂತ ಹೇಳ್ಬೋದಾಗುತ್ತೆ. ಓಕೆ, ಸೊ ವೀಕ್ಷಕರೇ ನೋಡೋದಲ್ಲ ಇಲ್ಲಿ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತ ಹೇಳಿದ ತಕ್ಷಣ ಇದೊಂದು ಬೇಸಿಕ್ ನೆಸೆಸಿಟೀಸ್ ನಾವು ತಿಳ್ಕೊಳ್ಬೇಕಾಗಿರೋದು. ಯಾಕೆಂದ್ರೆ ಕಾಮನ್ ಆಗಿ ಎಲ್ಲರಿಗೂ ನಾವು ಹೇಳ್ತಾ ಇರ್ತೀವಿ ಡಯಾಬಿಟಿಸ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಒಂದು ಭಯ ಉಂಟಾಗ್ತಾ ಇರುತ್ತೆ. ಸೊ ಯಾವ ತರಹದ ಒಂದು ನಮ್ಮ ದೇಹದಲ್ಲಿ ಅಥವಾ ಒಂದು ನಮ್ಗೆ ಚೇಂಜಸ್ ಕಾಣಿಸ್ತಾ ಇರುತ್ತೋ ತಕ್ಷಣ ನಾವು ಡಯಾಬಿಟಿಸ್ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ ಅಂತ ಇಲ್ಲಿ ಡಾಕ್ಟರ್ ತಿಳಿಸ್ತಾ ಇದ್ದಾರೆ. ಮತ್ತೊಂದು ಕರೆ ಇದೆ, ತಗೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಶರತ್ ಅಂತ, ಉಡುಪಿಯಿಂದ. ಸರ್ ಹೇಳಿ, ಏನ್ ಸಮಸ್ಯೆ ಇದೆ ತಮ್ಗೆ? ಈ ಹಣ್ಣನ್ನ ಯಾವ್ಯಾವ ಹಣ್ಣನ್ನೆಲ್ಲ ತಿನ್ಬಹುದು? ಖಂಡಿತ ಶರತ್ ಅವರೇ, ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಮಾತಾಡಿ. ಓಕೆ ಸರ್, ನಮಸ್ತೆ. ಈ ಹಣ್ಣು ಯಾವ್ಯಾವ್ದನ್ನೆಲ್ಲ ತಿನ್ಬಹುದು? ಅಂದ್ರೆ ಡಯಾಬಿಟಿಕ್ ಇರೋರಾ? ಹೌದು. ಓಕೆ, ಸೊ ಕೇಳಿಸ್ಕೊಳ್ಳಿ. ಜಸ್ಟ್ ಹಣ್ಣುಗಳು ತಿನ್ಬೇಕು ಅಂತ ಹೇಳಿದ್ರೆ ಒಂದು ಜನರಲ್ ಕನ್ಸೆಪ್ಷನ್ ಏನಿದೆ, ಡಯಾಬಿಟಿಸ್ ಬಂದ ತಕ್ಷಣ ಎಲ್ಲಾ ಫ್ರೂಟ್ಸ್ ಗಳನ್ನು ಬಿಟ್ಬಿಡ್ತಾರೆ.
ಓಕೆ, ಬಿಕಾಸ್ ಎಲ್ಲ ಫ್ರೂಟ್ಸ್ ಗಳು ಸ್ವೀಟ್ ಇರೋದ್ರಿಂದ ಸೊ ಸ್ವೀಟ್ಸೇ ತಿನ್ಬಾರ್ದು, ಸೊ ಸ್ವೀಟ್ ಇರೋ ಹಣ್ಣುಗಳು ತಿನ್ಬಾರ್ದು ಅನ್ನೋ ಕನ್ಸೆಪ್ಷನ್ ಇದೆ. ಖಂಡಿತ ಅದು ತಪ್ಪು. ಬಿಕಾಸ್ ಸ್ವೀಟ್ ಇರೋದೆಲ್ಲ ನಿಮ್ಮ ಗ್ಲೂಕೋಸ್ ನ ಜಾಸ್ತಿ ಮಾಡೋದಿಲ್ಲ. ಬಿಕಾಸ್ ಹೋಮಿಯೋಪತಿಕ್ ಮಾತ್ರೆಗಳು ಸಹ ಬಹಳ ಸಿಹಿಯಾಗಿರುತ್ತೆ, ಬಟ್ ಗ್ಲೂಕೋಸ್ ನ ಕಂಟ್ರೋಲ್ ಮಾಡುತ್ತೆ ಹೊರತು ಜಾಸ್ತಿ ಮಾಡೋದಿಲ್ಲ. ಸೊ ಹಣ್ಣುಗಳ ವಿಷಯವಾಗಿ ನಾವು ಮಾಡುವಂತದಂದ್ರೆ ಹೈ ಕ್ಯಾಲರಿ ಫ್ರೂಟ್ಸ್ ನ, ಹೈ ಗ್ಲೂಕೋಸ್ ಇರೋ ಫ್ರೂಟ್ಸ್ ನ ಖಂಡಿತ ತಗೊಳ್ಬಾರ್ದು, ಗ್ಲೂಕೋಸ್ ಜಾಸ್ತಿ ಆಗೋದನ್ನ. ಎಕ್ಸ್ಪೆಷಲಿ ಜಾಕ್ ಫ್ರೂಟ್, ಎಕ್ಸ್ಪೆಷಲಿ ಮ್ಯಾಂಗೋ, ಹಲಸಿನ ಹಣ್ಣಾಗಿರ್ಬೋದು, ಮಾವಿನ ಹಣ್ಣಾಗಿರ್ಬೋದು, ಮತ್ತೆ ಸಪೋಟ. ಓಕೆ, ಸೊ ಚಿಕ್ಕು ಅಂತ ಹೇಳ್ತೀವಿ. ಸೊ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಾಗತ್ತೆ. ಸೊ ಯಾವ್ಯಾವ ಹಣ್ಣುಗಳನ್ನ ತಗೋಬಹುದು ಅಂತ ಹೇಳಿದ್ರೆ ಸ್ವಲ್ಪ ಬಾಳೆಹಣ್ಣು ಕೂಡ ಸ್ವಲ್ಪ ಅವಾಯ್ಡ್ ಮಾಡಿದಷ್ಟು ಉತ್ತಮ ಅಂತಾನೆ ಹೇಳ್ಬೋದಾಗತ್ತೆ. ಪರಂಗಿ ಹಣ್ಣ ತಗೋಬಹುದು, ಪಪಾಯನ ತಗೋಬಹುದು, ಮತ್ತೆ ನಿಮ್ಗೆ ಸೀಬೆಕಾಯಿ ಅಂತ ಹೇಳ್ತೀವಿ, ಗೋವಾ ಅಂತ ಹೇಳ್ತೀವಿ, ಅದನ್ನ ನೀವು ಹೆಚ್ಚಿನ ರೀತಿಯಲ್ಲಿ ತಗೋಬಹುದು. ಪೊಮೋಗ್ರನೇಟ್ ನ ಹೆಚ್ಚಿನ ರೀತಿಯಲ್ಲಿ ತಗೊಳ್ಬಹುದು. ಸೊ ಈ ರೀತಿ ಹಣ್ಣುಗಳು ಕೂಡ ನಿಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ನೀವು ಸೇವಿಸ್ತಾ ಬರ್ಬೋದು. ಯಾವುದೇ ರೀತಿ ಅದು ಶುಗರ್ ಲೆವೆಲ್ ಅಲ್ಲಿ ಜಾಸ್ತಿ ಆಗೋದಕ್ಕೆ ಅದು ಕಾರಣ ಆಗೋದಿಲ್ಲ. ಬಟ್ ಎಲ್ಲಾದ್ರಲ್ಲೂ ಒಂದು ಲಿಮಿಟ್ ಅನ್ನೋದು ಇರುತ್ತೆ. ಸೊ ಆ ಲಿಮಿಟ್ ಪ್ರಕಾರ ನೀವು ತಿನ್ನಿ. ಅದ್ರ ಜೊತೆಗೆ ನಿಮ್ಮ ಶುಗರ್ ಲೆವೆಲ್ ವೇರಿಯೇಷನ್ಸ್ ನ ನೋಡ್ಕೊಂಡು ನೀವು ಮಾತ್ರೆಗಳನ್ನ ಕರೆಕ್ಟ್ ಆಗಿ ಸೇವಿಸಿದ್ರೆ ಖಂಡಿತ ಯಾವುದೇ ರೀತಿ ಸಮಸ್ಯೆ ಕಂಡುಬರೋದಿಲ್ಲ ಅಂತ ಹೇಳ್ಬೋದಾಗತ್ತೆ. ಧನ್ಯವಾದ ಶರತ್ ಅವರೇ. ಸೊ ವೀಕ್ಷಕರೇ ತಿಳ್ಕೊಂಡ್ರಲ್ಲ ಯಾವ ತರದ ಹಣ್ಣುಗಳನ್ನ ತಿನ್ಬೇಕು, ಯಾವ ತರದ ಹಣ್ಣುಗಳನ್ನ ತಿನ್ಬಾರ್ದು ಅನ್ನೋದು. ಸೊ ಎಸ್, ಖಂಡಿತ ಮತ್ತೊಂದು ಪ್ರಶ್ನೆಯನ್ನ ಕೇಳೋಕೆ ಮುಂಚೆ ಇನ್ನೊಂದು ಕರೆ ಇದೆ, ತಗೊಳ್ಳೋಣ. ಹಲೋ ಹಲೋ, ಗುಡ್ ಈವ್ನಿಂಗ್. ಹಲೋ ಹಲೋ, ಗುಡ್ ಈವ್ನಿಂಗ್ ಮಾ. ನಿಮ್ಮ ಹೆಸರು? ನನ್ನ ಹೆಸರು ಲತಾ ಅಂತ. ಹೇಳಿ ಲತಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಏನಂತ ಇಲ್ಲ, ಏನ್ ಸಮಸ್ಯೆ ಇದೆ ಅಮ್ಮ ತಮ್ಗೆ? ನನಗೆ ಡಯಾಬಿಟಿಸ್ ಇದೆ. ಓಕೆ ಲತಾ, ನಿಮ್ಮ ವಯಸ್ಸು ಎಷ್ಟು? ನನಗೆ ಈಗ 62 ವರ್ಷ. ಇವತ್ತು ನನ್ನ ಬರ್ತ್ಡೇ. ಓಕೆ, ಸೊ ಲತಾ ಅವರಿಗೆ ಹ್ಯಾಪಿ ಬರ್ತ್ಡೇ ಅಂತ ತಿಳಿಸ್ತಾ ಇದ್ದೀವಿ. ಡಾಕ್ಟರ್ ಇದ್ದಾರೆ ಲತಾ ಅವರೇ, ಮಾತಾಡಿ ಮಾ. ಸರಿಮಾ. ನಮಸ್ತೆ ಲತಾ ಅವ್ರೆ, ಹೇಳಿ ಮಾ, ಏನ್ ಸಮಸ್ಯೆ? ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿ ಹೇಳಿ, ಕೇಳಿಸ್ತಿದೆ, ಹೇಳಿ ಮಾ, ಏನ್ ತೊಂದ್ರೆ ಹೇಳಿ. ನನಗೆ ಡಯಾಬಿಟಿಸ್ 4 ವರ್ಷದಿಂದ ಇದೆ. ಓಕೆ, ತುಂಬಾ ಸುಸ್ತು, ಬೆನ್ನೋವು, ಕೆಲಸ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಓಕೆ. ಈಗ ರೀಸೆಂಟ್ ಆಗಿ ಗ್ಲೂಕೋಸ್ ಲೆವೆಲ್ ನ ಚೆಕ್ ಮಾಡ್ಸರೆ ಎಷ್ಟಿದೆ ನಿಮ್ಮಲ್ಲಿ? ಸರ್ ಫಸ್ಟ್ ಮಾಡಿಸಿದಾಗ 150 ಇತ್ತು. ಓಕೆ, ಆಮೇಲೆ ಮಾಡಿಸಿದ್ಮೇಲೆ 290 ಬಂತು ಸರ್. ಚಪಾತಿ ತಿನ್ಬಿಟ್ಟು ಹೋಗಿದ್ದೆ. ಓಕೆ. ಸೊ ಔಷಧಿಗಳನ್ನ ತಗೋತಾ ಇದ್ದೀರಾ? ಶುರು ಮಾಡಿದಿರಾ ಮಾತ್ರೆಗಳನ್ನ? ಸರ್ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಆಮೇಲೆ ಇದಿದೆ ಅದು M2 ಅಂತ ಬರ್ಕೊಟ್ಟಿದ್ದಾರೆ. 4 years ತಗೋತಾ ಇದ್ದೀನಿ. ಓಕೆ ಅಮ್ಮ, ಆದ್ರೂ ಕೂಡ ಕಂಟ್ರೋಲ್ ಅದನ್ನೇ ಬರ್ತಾ ಇಲ್ಲ. ಕಂಟಿನ್ಯೂ ಮಾಡದಾ ಇಲ್ಲ? ಓಕೆ ಅಮ್ಮ, ಓಕೆ, ನಿಮ್ಮ ಸಮಸ್ಯೆ ನಂಗೆ ಅರ್ಥ ಆಯ್ತು. ಓಕೆ, ಔಷಧಿಗಳನ್ನ ತಗೊಂಡ್ರು ಕೂಡ ನಿಮ್ಗೆ ಯಾಕೆ ಸುಸ್ತಾಗ್ತದೆ, ಯಾಕೆ ನೋವುಗಳು ಬರ್ತಾ ಇದೆ, ಯಾಕೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಇಟ್ ಇಸ್ ಡ್ಯೂ ಟು ಬಿಕಾಸ್ ಆಫ್ ಯುವರ್ ಶುಗರ್ ಲೆವೆಲ್. ಓಕೆ, ಸೊ 200 ಮೇಲ್ಗಡೆ ಶುಗರ್ ಲೆವೆಲ್ ಹೋಯ್ತು ಅಂದ್ರೆ ಖಂಡಿತ ನಿಮ್ಮ ಬಾಡಿನ ವೀಕ್ ಆಗುತ್ತೆ. ಸೊ ಯಾವಾಗ ವೀಕ್ ಆಗುತ್ತೆ ಎಲ್ಲ ಮೆಟಬಾಲಿಕ್ ಕಂಡೀಷನ್ ಕೂಡ ನಿಮ್ಗೆ ಕಡಿಮೆ ಆಗುತ್ತೆ. ಅಂದ್ರೆ ಕೆಲಸ ಮಾಡಕ್ ಆಗೋದಿಲ್ಲ, ನೋವುಗಳು ಬರುವಂತದ್ದು, ಸುಸ್ಗಳು ಕಾಣುವಂಥದ್ದು, ಇದು ಡಿಸೀಸ್ ಸಿಂಪ್ಟಮ್ಸ್. ಸೊ ನಾವು ಯಾವುದೇ ರೀತಿ ಸುಸ್ತನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಔಷಧಿ ಕೊಟ್ಟರು ಕೂಡ ಅದು ಇಂಪ್ರೂವ್ಮೆಂಟ್ ಆಗಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಮ ಶುಗರ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗ್ಬೇಕು. ಸೊ ಹೋಮಿಯೋಪತಿಕ್ ಮಾತ್ರೆಗಳು ಈ ನಿಟ್ಟಿನಲ್ಲಿ ಬಹಳ ಒಳ್ಳೆ ರೀತಿ ಕೆಲಸ ಮಾಡುತ್ತೆ. ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಜಾಸ್ತಿ ಆಗೋದಕ್ಕೆ ಅದು ಕಾರಣ ಆಗುತ್ತೆ. ಸೊ ಯಾವಾಗ ನಿಮ್ಮ ಮೆಡಿಕೇಶನ್ಸ್ ಇಂದ, ಸೊ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಇಂದ ನಿಮ್ಮ ಬೀಟಾ ಸೆಲ್ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಆಗ ನಿಮ್ಮ ಶುಗರ್ ಲೆವೆಲ್ ನಿಮ್ಗೆ ಕಡಿಮೆ ಆಗೋದಕ್ಕೆ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಯಾವಾಗ 200 ಮೇಲ್ಗಡೆ ಇದ್ದಿದ್ದು 150, 130, 110 ಒಳಗಡೆ ಬರುತ್ತೆ, ನಿಮ್ಮ ಸುಸ್ತಾಗಿರ್ಬೋದು, ನಿಮ್ಮ ನೋವುಗಳಾಗಿರ್ಬೋದು ತಾನಾಗೆ ಕಡಿಮೆ ಆಗುತ್ತೆ. ಆದಷ್ಟು ಬೇಗ ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಿ. ಸೊ ಇವತ್ತು ನಿಮ್ಮ ಬರ್ತ್ಡೇ ಅಂತ ಹೇಳಿದಿರಾ, ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ಬೋದು. ಖುಷಿಯಾಗಿರಿ, ಯಾವುದೇ ರೀತಿ ಆತಂಕ ಆಗ್ಲಿ, ಸ್ಟ್ರೆಸ್ ಗೆ ಒಳಗಾಗುವಂತದ್ದಾಗ್ಲಿ, ಮತ್ತೆ ಯಾವುದೇ ರೀತಿ ಆತಂಕ ಪಡುವಂತದ್ದಾಗ್ಲಿ ಬೇಡಮ್ಮ. ಧನ್ಯವಾದ ಲತಾ ಅವರೇ ಕರೆ ಮಾಡಿದಕ್ಕೆ. ವೀಕ್ಷಕರೇ, ಮಲ್ಲೇಶ್ವರಂನ 7ನೇ ಕ್ರಾಸ್ ಅಲ್ಲಿ ನಮ್ಮ ಹೋಮಿಯೋಪತಿ ಇದೆ. ಇದೆಲ್ಲ ಜಯನಗರ್ ನಲ್ಲಿ ಇದೆ. ಇದಲ್ಲದೆ ಈ 2 ಬೆಂಗಳೂರಿನಲ್ಲಿ ಇರುವಂತಹ ಬ್ರಾಂಚಸ್ ಅಲ್ಲದೆ ಮೈಸೂರು, ಹುಬ್ಬಳ್ಳಿ, ದಾವಣಗೆರೆಯಲ್ಲಿ ಸಹ ನಮ್ಮ ಹೋಮಿಯೋಪತಿ ಇದೆ. ಸೊ ಎಲ್ಲಾ ಕಡೆ ಸಹ ನೀವು ಖುದ್ದಾಗಿ ಹೋಗಿ ಭೇಟಿ ನೀಡಬಹುದು. ಯಾವುದೇ ಒಂಥರದ ಹಳೆಯ ರಿಪೋರ್ಟ್ಸ್ ಆಗಿರಬಹುದು, ಹಿಸ್ಟ್ರಿ ರಿಪೋರ್ಟ್ಸ್, ನಿಮ್ಮ ಬ್ಲಡ್ ಟೆಸ್ಟ್ ಆಗಿರಬಹುದು, ಯಾವುದೇ ಒಂದು ರಿಪೋರ್ಟ್ಸ್ ಇದ್ದನ್ನ ಅದನ್ನ ತಗೊಂಡು ಹೋಗಿ ಬಹಳ ಒಂದು ಉಪಯೋಗಕ್ಕೆ ಬರುತ್ತೆ ಅಂತ ತಿಳಿಸ್ತಾ ಇನ್ನೊಂದು ಕರೆ ಇದೆ. ಹಲೋ ಹಲೋ, ಗುಡ್ ಈವ್ನಿಂಗ್. ಓಕೆ, ಸೊ ಡಾಕ್ಟರ್ ಇಲ್ಲಿ ನಾವು ಹೇಳ್ತಾ ಇದ್ವಿ ಇನ್ನೊಂದು ಅಸಂಪ್ಷನ್ ಇದೆ. ಏನು ಅನ್ನೋದಾದ್ರೆ ಈ ಹೈಪರ್ ಟೆನ್ಷನ್ ಮತ್ತೆ ಡಯಾಬಿಟೀಸ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಡಯಾಬಿಟೀಸ್ ಇರೋರಿಗೆ ಹೈಪರ್ ಟೆನ್ಷನ್ ಬರುತ್ತೆ ಅಥವಾ ಹೈಪರ್ ಟೆನ್ಷನ್ ಇರೋರಿಗೆ ಡಯಾಬಿಟೀಸ್ ಬರುತ್ತೆ. ಖಂಡಿತ ಇಟ್ಸ್ ಎ ಚೈನ್ ಆಫ್ ಕಂಡೀಷನ್.
ಬ್ಲಡ್ ಪ್ರೆಷರ್ ಬರುವಂತದ್ದು, ಸೊ ಡಯಾಬಿಟಿಸ್ ಬರುವಂತದ್ದು ಡಿಫ್ರೆಂಟ್ ಕಾರಣಗಳು. ಓಕೆ, ಸೊ ಎರಡು ಕೂಡ ಹೆರಿಡಿಟರಿ ಟೆಂಡೆನ್ಸಿಯಿಂದ ಹೆಚ್ಚು ಬರುತ್ತೆ. ಅಂದ್ರೆ ತಂದೆ ತಾಯಿಗಿರ್ಬೋದು, ತಾತ ಅಜ್ಜಿಗಿರ್ಬೋದು, ಮೆಟರ್ನಲ್ ಸೈಡ್ ಆಗಿರ್ಬೋದು, ಪೆಟರ್ನಲ್ ಸೈಡ್ ಆಗಿರ್ಬೋದು. ಸೊ ಇಟ್ಸ್ ಎ ಚೈನ್ ಆಫ್ ಕಂಡೀಷನ್. ಅಂದ್ರೆ ಮಕ್ಕಳಿಗೆ ಬರ್ಲೇಬೇಕು ಅಂತ ಇರೋದಿಲ್ಲ. ಸೊ ತಂದೆ ತಾಯಿಗಿತ್ತು, ಸೊ ಅವರ ಮಕ್ಕಳು ಕೂಡ ಸ್ಟ್ರೆಸ್ ಲೆವೆಲ್ ಕೆಲಸ ಮಾಡ್ತಾ ಇದ್ದಾರೆ, ಖಂಡಿತ ಅದು ಬರೋ ಸಾಧ್ಯತೆ ಇರುತ್ತೆ. ಸೊ ಖಂಡಿತ ಇಟ್ ಇಸ್ ಅ ಚೈನ್ ಆಫ್ ಕಂಡೀಷನ್. BP ಇಂದ ಯಾವುದೇ ರೀತಿ ಡಯಾಬಿಟಿಸ್ ಕಾಣೋದಿಲ್ಲ. ಬಟ್ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಒಂದು 70 to 75% ಪೇಷಂಟ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವ್ರಿಗೆ ಹೈಪರ್ ಟೆನ್ಸರ್ ಕೂಡ ಆಗುತ್ತೆ. ಬಿಕಾಸ್ ಹಾರ್ಟ್ ರಿಲೇಟೆಡ್ ಕಂಡೀಷನ್ಸ್ ಬರುವಂತದ್ದು, ಇದೆಲ್ಲ ಕಾಂಪ್ಲಿಕೇಶನ್ಸ್ ಆಗೋದ್ರಿಂದ ಸೊ ಅದು ಬ್ಲಡ್ ಅಲ್ಲೂ ನಿಮ್ಗೆ ಸಮಸ್ಯೆ ಕೊಡುತ್ತೆ. ಬ್ಲಡ್ ಪ್ರೆಷರ್ ನಿಮ್ಗೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಡಯಾಬಿಟಿಕ್ ಇಂದ. ಸೊ ಅದರಿಂದ ಇಟ್ ಇಸ್ ಹ್ಯಾಂಡ್ ಟು ಹ್ಯಾಂಡ್ ಹೋಗುತ್ತೆ. ಬಟ್ ಅದ್ರಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋರು ಎರಡು ಕೂಡ ಕಂಟ್ರೋಲ್ ಮಾಡ್ಕೊಂಡ್ರೆ ಖಂಡಿತ ಬಹಳ ಉತ್ತಮ ಅಂತ ಹೇಳ್ಬೋದಾಗುತ್ತೆ. ಓಕೆ, ಒಂದು ಒಳ್ಳೆಯ ಮಾಹಿತಿಯನ್ನ ಪಡ್ಕೊಂಡಿದ್ದೀರಾ ಡಾಕ್ಟರ್ ಮಂಜುನಾಥ್ ಇಂದ ಅಂತ ತಿಳಿಸ್ತಾ ಇನ್ನೊಂದು ಕರೆ ತಗೊಳ್ಳೋಣ. ಹಲೋ ಹಲೋ, ಗುಡ್ ಈವ್ನಿಂಗ್ ಸರ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್. ಹೆಸರು ಹೇಳಿ ಸರ್. ಚಂದ್ರಪ್ಪ ಮೇಡಮ್. ಏನ್ ಸಮಸ್ಯೆ ಇದೆ ತಮ್ಗೆ? ಶುಗರ್ ಇದೆ ಮೇಡಮ್. ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಹೊಟ್ಟೆ ನೋಯ್ತಿದೆ, ಗ್ಯಾಸ್ಟ್ರಿಕ್ ಓವರ್ ಆಗಿದೆ. ನಿಮ್ಮ ವಯಸ್ಸೆಷ್ಟು ಚಂದ್ರಪ್ಪ ಅವರೇ? ನಿಮ್ಮ ವಯಸ್ಸೆಷ್ಟು? ಡಾಕ್ಟರ್ ಹತ್ರ ಮಾತಾಡಿ ಸರ್, ಮಾತಾಡಿ. ಚಂದ್ರಪ್ಪ ಅವರ ಹೇಳಿ, ಏನೇನು ಸಮಸ್ಯೆಗೆ ಒಳಗಾಗಿದ್ದೀರಾ? ನಮಸ್ತೆ, ಹೇಳಿ, ತೊಂದರೆ ಹೇಳಿ. ಸರ್ ಅದೇ ಸರ್, ಸ್ವಲ್ಪ ಶುಗರ್ ಇದೆ. ಎಷ್ಟು ವರ್ಷದಿಂದ ಇದೆ? ಇದು ನನಗೆ ಆಲ್ರೆಡಿ 4 ವರ್ಷ ಆಗಿದೆ ಸರ್ ಶುಗರ್ ಇದು. ಓಕೆ, ಲಕ್ಷಣಗಳು ಏನೇನು? 4 ವರ್ಷದಿಂದ ಸರ್. ಓಕೆ ಸರ್, ಹೇಳಿ, ಸಿಂಪ್ಟಮ್ಸ್ ಹೇಳಿ, ತೊಂದರೆಗಳು ಏನಾಗ್ತಿದೆ ಹೇಳಿ. ಅದು ತೊಂದರೆ ಸರ್, ಲೆಫ್ಟ್ ಸೈಡ್ ಡಾಕ್ಟರ್ ಚೆಕ್ ಮಾಡಿದ್ರೆ ಸ್ವಲ್ಪ ಲಿವರ್ ಆಗಿದೆ ಅಂತ ಹೇಳಿದ್ರು. ಅದು ಒಂದು ಡೈಲಿ ಬೆಳಗ್ಗೆ ವಾಕ್ ಮಾಡ್ತೀನಿ, ಮತ್ತೆ ಫುಡ್ ಎಲ್ಲ ಕಂಟ್ರೋಲ್ ಮಾಡಿದ್ವಿ ಸರ್. ರೈಸ್ ಊಟ ಮಾಡಲ್ಲ ಸರ್, ಆಮೇಲೆ ಹಣ್ಣು ಹಂಪ್ಲು ಏನು ತಿನ್ನಲ್ಲ. ಇಷ್ಟೆಲ್ಲ ಇಟ್ಟು 250 ಇತ್ತು ಸರ್. ಓಕೆ ಓಕೆ ಸರ್, ಹಿಂಗೆಲ್ಲ ಇದ್ರೆ ಸ್ವಲ್ಪ ಸುಸ್ತು, ತುಂಬಾ ಸುಸ್ತಾಗುತ್ತೆ ಸರ್. ನಾನು ಪೇಂಟ್ ಕಾಂಟ್ರಾಕ್ಟ್ ಮಾಡೋದು, ಬೇರೆ ಬೈಕ್ ಎಲ್ಲ ಓಡಾಡ್ತೀನಿ, ಲೇಬರ್ಗೆಲ್ಲ ಕೆಲಸ ಬಿಟ್ಟು ಮೆಟ್ಲು ಹತ್ತೀನಿ, ಮೆಟ್ಲು ಇಳಿತೀನಿ ಸರ್ ಬಿಲ್ಡಿಂಗ್ ಅಲ್ಲಿ. ಆದ್ರೂ ಅಷ್ಟು ಕಂಟ್ರೋಲ್ ಇದೆ ಸರ್. ಇನ್ನು ಮೊನ್ನೆ ಹೋದ್ ತಿಂಗಳಲ್ಲಿ ಚೆಕ್ ಮಾಡಿ ಸರ್, ಊಟಕ್ಕಿಂತ ಮುಂಚೆಗೆ 184 ಇತ್ತು ಸರ್. ಊಟ ಆದ್ಮೇಲೆ 300 ಇತ್ತು ಸರ್. ಅದಕ್ಕೋಸ್ಕರ ನಿಮ್ಗೆ ಕಾಲ್ ಮಾಡಿ ಸರ್. ಓಕೆ, ತುಂಬಾನೇ ಜಾಸ್ತಿ ಇದೆ. ಫಸ್ಟ್ ಆಫ್ ಆಲ್ ಏನ್ ಮಾಡಿ, ನೀವು ಫಿಸಿಕಲ್ ಆಕ್ಟಿವಿಟೀಸ್ ನ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಓಕೆ, ನಾವು ಕೆಲಸ ಬಿಡಿ ನಿಮ್ಗೆ ಅಂತ ಹೇಳ್ತಾ ಇಲ್ಲ ನಾನು ಚಂದ್ರಪ್ಪ ಅವರೇ. ಬಟ್ ಏನ್ ಮೆಂಟಲ್ ಪ್ರೆಷರ್ಸ್ ಇದೆ, ನೀವು ಮಾನಸಿಕವಾಗಿ ಏನು ಒತ್ತಡಕ್ಕೆ ಒಳಗಾಗ್ತಾ ಇದ್ದೀರಾ, ಸೊ ಅದನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಬಿಕಾಸ್ ಸ್ಟ್ರೆಸ್ ಅನ್ನೋದು, ಒತ್ತಡ ಅನ್ನೋದು ಪ್ರತಿ ಒಬ್ಬರಲ್ಲೂ ಕೂಡ ಇರುತ್ತೆ. ಬಟ್ ಇಟ್ ಶುಡ್ ಬಿನ್ ಹೆಲ್ತಿ ಸ್ಟ್ರೆಸ್. ಆ ಸ್ಟ್ರೆಸ್ ನ, ಆ ಒತ್ತಡನ ನೀವು ಮ್ಯಾನೇಜ್ ಮಾಡೋ ರೀತಿ ನಿಮ್ಮಲ್ಲಿ ಶಕ್ತಿ ಇರಬೇಕು. ಸೊ ಅದನ್ನ ನೀವು ಮ್ಯಾನೇಜ್ ಮಾಡಿಲ್ಲ ಅಂತ ಹೇಳಿದ್ರೆ, ನೀವೆಷ್ಟೇ ವಾಕಿಂಗ್ ಮಾಡಿ, ಎಷ್ಟೇ ಕೆಲಸ ಮಾಡಿ, ಡಯಾಬಿಟಿಕ್ ವಿಲ್ ನಾಟ್ ಕಮ್ ಅಂಡರ್ ಕಂಟ್ರೋಲ್. ಸೊ ಇದನ್ನ ನೀವು ಮಾಡಬೇಕು ಅಂದ್ರೆ ಒಂದು ಮೆಡಿಟೇಷನ್ಗೆ ನೀವು ಸೇರ್ಕೊಳ್ಳಿ, ಅಥವಾ ಯೋಗಕ್ಕೆ ನೀವು ಸೇರ್ಕೊಳ್ಳಿ. ಮತ್ತೆ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಅಲ್ಲಿ ಬರೀ ಶುಗರ್ ಲೆವೆಲ್ ಕಡಿಮೆ ಆಗುವಂತದ್ದಲ್ಲ, ನಿಮ್ಮ ಮಾನಸಿಕ ಒತ್ತಡ ಕೂಡ ಕಡಿಮೆ ಆಗೋದಕ್ಕೆ ಔಷಧಿಗಳಿದಾವೆ. ಸೊ ಅದನ್ನ ನೀವು ತಗೊಳ್ತಾ ಬರ್ಬೇಕಾಗತ್ತೆ. ಬಿಕಾಸ್ ನಮ್ಮಲ್ಲಿ ತುಂಬಾ ಜನ ನಿಮ್ ತರ ಪೇಷಂಟ್ಸ್ ಮೆಡಿಕೇಶನ್ಸ್ ತಗೊಂಡು ದೇ ಹ್ಯಾವ್ ಕಮ್ ಅಪ್ ವಿತ್ ಅನ್ ಗುಡ್ ರಿಸಲ್ಟ್ಸ್. ಓಕೆ, ಒಳ್ಳೆ ನಿಟ್ಟಿನಲ್ಲಿ ರಿಸಲ್ಟ್ಸ್ ಇದೆ. ಸೊ ಖಂಡಿತ ಯಾವುದೇ ರೀತಿ ಆತಂಕ ಪಡುವಂತದ್ದು ಬೇಡಿ. ನಿಮ್ಮ ಲಕ್ಷಣಗಳು ಬರ್ತಾ ಇರೋದು ಇಟ್ ಇಸ್ ಡ್ಯೂ ಟು ಬಿಕಾಸ್ ಆಫ್ ಯುವರ್ ಹೈ ಶುಗರ್ ಲೆವೆಲ್ಸ್. ಅದನ್ನ ಕಡಿಮೆ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಸಿಂಪ್ಟಮ್ಸ್ ಕೂಡ ಮತ್ತೆ ನಿಮ್ಮ ಒತ್ತಡ ಕೂಡ ಕಡಿಮೆ ಆಗುತ್ತೆ ಹೋಮಿಯೋಪತಿಕ್ ಔಷಧಿಗಳಿಂದ ಅಂತ ಹೇಳ್ಬೋದಾಗತ್ತೆ. ಧನ್ಯವಾದ ಚಂದ್ರಪ್ಪ ಅವರೇ ಕರೆ ಮಾಡಿದಕ್ಕೆ. ಇನ್ನು ಡಾಕ್ಟರ್, ಇಲ್ಲಿ ನೀವು ತಿಳಿಸಬೇಕು ಅನ್ನೋದಾದ್ರೆ, ಇಲ್ಲಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಟೆಸ್ಟ್ ಅಂತ ಹೇಳಿದ್ರೆ, ಆಮೇಲೆ PPBS ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಇದು ಎರಡನ್ನೂ ನೀವು ಹೇಳಿದ ಲೆವೆಲ್ ಅಲ್ಲೇ ಇರ್ಬೇಕಾಗತ್ತೆ, ಅಥವಾ ಯಾವುದಕ್ಕೆ ಜಾಸ್ತಿ ನಾವು ಮುತುವರ್ಜಿಯನ್ನು ಕೊಡ್ಬೇಕಾಗತ್ತೆ? ಖಂಡಿತ ನಾನು ಹೇಳಿದೆ, ಫಸ್ಟ್ ಆಫ್ ಆಲ್ ಓನ್ಲಿ ಒಂದು ರಿಪೋರ್ಟ್ ಇಂದ, ಸೊ ಅಥವಾ ಓನ್ಲಿ FBS ಇಂದ, PPBS ಇಂದ ಡಯಾಗ್ನೋಸ್ ಮಾಡುವಂತದ್ದಲ್ಲ. ಎಷ್ಟೋ ಜನ ಹೇಳ್ತಾರೆ, ಒಂದ್ಸರಿ ನಾನು RBS ಮಾಡಿಸ್ತೆ, ರ್ಯಾಂಡಮ್ ಶುಗರ್ ಮಾಡಿಸ್ತೆ, ಡಾಕ್ಟರ್ 160 ಹೋಗ್ಬಿಟ್ಟಿತ್ತು, ಇನ್ನೊಂದು ತಿಂಗಳು ಬಿಟ್ಟು ಮಾಡಿಸ್ತೆ, ನಂಗೆ ನಾರ್ಮಲ್ ಇತ್ತು. ಸೊ ಆ ತರದ ಕೇಸಸ್ ಕೂಡ ತುಂಬಾ ಇರುತ್ತೆ. ಸೊ ಅದಕ್ಕೆ ನಾವು ಡಯಾಗ್ನೋಸ್ಟಿಕ್ ಟೂಲ್ ಅಂತ ಹೇಳುವಂತದ್ದು HbA1c ಅಂತ ಹೇಳಿ ಕರಿತೇವೆ, ಗ್ಲೈಸೋಲೇಟೆಡ್ ಹಿಮೋಗ್ಲೋಬಿನ್ A1c ಅಂತ. ಅದು 6% ಒಳಗಡೆ ಇರಬೇಕಾಗತ್ತೆ. ಈವನ್ ದ ಶುಗರ್ ಲೆವೆಲ್ಸ್ ಇಫ್ ಈಸ್ ಅಂಡರ್ ಕಂಟ್ರೋಲ್, ಇಫ್ HbA1c ಇಸ್ ಮೋರ್, ಖಂಡಿತ ಅವ್ರಿಗೆ ಡಯಾಬಿಟಿಕ್ ಟ್ಯಾಬ್ಲೆಟ್ಸ್ ನಾವು ಕೊಡ್ತೀವಿ. ಅಂದ್ರೆ ದಟ್ ಈಸ್ ದ ಕನ್ಫರ್ಮೇಶನ್ ಬಾಂಡ್ ವೆದರ್ ದ ಪೇಷಂಟ್ ಹ್ಯಾಸ್ ಟು ಟೇಕ್ ದ ಮೆಡಿಸಿನ್ಸ್ ಆರ್ ನಾಟ್ ಅಂತ. ಸೊ ಅದನ್ನ ಯಾವ ರೀತಿ ಕಂಟ್ರೋಲ್ ಆಗ್ತದೆ, ಮತ್ತೆ ಮೆಡಿಕೇಶನ್ ಸ್ಟಾರ್ಟ್ ಮಾಡಿದ್ಮೇಲೂ ಕೂಡ ಪ್ರತಿ 3 ತಿಂಗಳ ರಿಪೋರ್ಟ್ ಅದು ತೋರಿಸುತ್ತೆ HbA1c ಅನ್ನೋದು. ಸೊ ಅದನ್ನ ನಾವು ರಿಪೋರ್ಟ್ ನ ನೋಡಿದಾಗ, ಸೊ ಮಾತ್ರೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಸೊ ಅವ್ರು ಯಾವ ರೀತಿ ನಿಟ್ಟಿನಲ್ಲಿ ಜೀವನ ಶೈಲಿನ ಇಂಪ್ರೂವ್ಮೆಂಟ್ ಮಾಡ್ಕೋತಾ ಇದ್ದಾರೆ, ಸೊ ಇನ್ನ ಯಾವ ರೀತಿ ಅವರು ಲೈಫ್ ಸ್ಟೈಲ್ ನ ಮ್ಯಾನೇಜ್ ಮಾಡ್ಕೊಳ್ಬೇಕು. ಬಿಕಾಸ್ ತುಂಬಾ ಜನ ಕಾಲರ್ಸ್ ಹೇಳ್ತಾ ಇದ್ದಾರೆ, ಎವ್ರಿಬಡಿ ಇಸ್ ಅಂಡರ್ ಟ್ರೀಟ್ಮೆಂಟ್, ಬಟ್ ಯಾವ್ದೇ ರೀತಿ ಶುಗರ್ ಲೆವೆಲ್ ಅವ್ರಿಗೆ ಕಂಟ್ರೋಲ್ ಅಲ್ಲಿ ಬರ್ತಾ ಇಲ್ಲ. ನಾನು ಪಹಲೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ಸೊ ದಟ್ ಈಸ್ ಒನ್ ಡ್ರಾಬ್ಯಾಕ್ ಇನ್ ದ ಸಿಸ್ಟಮ್ ಆಫ್ ಮೆಡಿಕೇಶನ್ಸ್. ಬಟ್ ಹೋಮಿಯೋಪತಿಕಲ್ಲಿ ಯಾವ ನಿಟ್ಟಿನಲ್ಲಿ ಆ ರೀತಿ ಆಗೋದಿಲ್ಲ. ಸೊ ಒಂದು ಸರಿ ಕಂಟ್ರೋಲ್ ಅಲ್ಲಿ ಬರಕ್ಕೆ ಸಾಧ್ಯತೆ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ಅದು ಕಂಟ್ರೋಲ್ ಅಲ್ಲೇ ಬರೋದಕ್ಕೆ
ಹೆಲ್ಪ್ ಆಗುತ್ತೆ, ಮತ್ತೆ ಕಾಂಪ್ಲಿಕೇಶನ್ ಸಹ ಅವಾಯ್ಡ್ ಆಗೋದಕ್ಕೆ ಹೆಲ್ಪ್ ಮಾಡಬಹುದು ಅಂತ ಹೇಳ್ಬೋದು. ಓಕೆ, ಇನ್ನೊಂದು ಕರೆ ಇದೆ, ತಗೊಳ್ಳೋಣ. ಹಲೋ ಹಲೋ ಹಲೋ. ಓಕೆ, ಫೈನ್. ಸೊ ಡಾಕ್ಟರ್, ಸಾಮಾನ್ಯವಾಗಿ ಇಲ್ಲಿ ನಾವು ಮನೆಯಲ್ಲಿ ಸಹ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಟೆಸ್ಟ್ ಮಾಡೋದನ್ನ ನೋಡಿದೀವಿ, ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಸತ್ಯನಾರಾಯಣ ಅಂತ ಹೇಳಿ. ಸರ್ ಹೇಳಿ, ಏನ್ ಸಮಸ್ಯೆ ಇದೆ ತಮ್ಗೆ? ಏನಿಲ್ಲ, ನಮ್ಮಲ್ಲಿ ಶುಗರ್ ಇದೆ, ಡಾಕ್ಟರ್ ಹತ್ರ ಮಾತಾಡ್ಬೇಕಾಗಿದೆ. ಖಂಡಿತ ಸತ್ಯನಾರಾಯಣ ಅವರೇ, ನಿಮ್ಮ ವಯಸ್ಸು ಎಷ್ಟು? ನಂದು 53 ವರ್ಷ ಮೇಡಮ್. ಸರಿ ಸರ್, ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಮಾತಾಡಿ. ಹಾ, ಕೊಡಿ ಮೇಡಮ್. ನಮಸ್ತೆ ಸತ್ಯನಾರಾಯಣ ಅವರೇ, ಹೇಳಿ ಏನ್ ಸಮಸ್ಯೆ? ಸರ್ ನಮಸ್ತೆ ಸರ್, ನಾವು ಪೂಜಾರಿ ಕೆಲಸ ಮಾಡೋದು, ದೇವಸ್ಥಾನದ ಅರ್ಚಕರು. ಓಕೆ. ನಮ್ಗೆ ಈಗ 5-6 ವರ್ಷದಿಂದ ಇದಿದೆ, ಡಯಾಬಿಟಿಕ್ ಇದೆ. ಶುಗರ್ ಇದೆ. ಓಕೆ. ಏನಾಗಿ ಈ ನಡುವೆ ಕೆಲಸ ಮಾಡೋದಿಕ್ಕೆ ಸ್ವಲ್ಪ ಸುಸ್ತಾಗ್ತಾ ಇದೆ. ಕಂಟ್ರೋಲ್ ಇದೀನಿ. ಓಕೆ. ಕಂಟ್ರೋಲ್ ತೀರಾ ಲೆವೆಲ್ ಜಾಸ್ತಿ ಏನಾಗಿಲ್ಲ, ಕಂಟ್ರೋಲ್ ಅಲ್ಲಿ ಇದೀನಿ. ಓಕೆ. ಬಟ್ ಆದ್ರೂ ನ್ಯೂಟ್ರೈ ಗ್ಲೂಕೋರೇಟ್ ಫೋರ್ಟ್ ಅಂತ ಹೇಳ್ಬಿಟ್ಟು ಒಂದು ಮಾತ್ರೆನ ತಗೋತಾ ಇದೀನಿ. ಊಟಕ್ಕಿಂತ ಮುಂಚೆ ಬೆಳಗ್ಗೆ ಒಂದು, ರಾತ್ರಿ ಒಂದು. ಓಕೆ. ಈ ನಡುವೆ ಈಚೆಗೆ ಈ ಕೈ ಒಂಚೂರು ವೈಬ್ರೇಟ್ ಆಗ್ತಾ ಇದೆ, ಅಂದ್ರೆ ಒಂಥರ ಈ ಕೈ ನಡುಗೋದು ಅಂತಾರಲ್ಲ, ಏನಾದ್ರು ಆ ತರ ಆಗ್ತಾ ಇದೆ. ಆಮೇಲೆ ಈ ಅಂಗಾಲಲ್ಲಿ ಒಂದು ಏನಾದ್ರೂ ಒಂಥರ ಚುಚ್ಚುದಾಗ ಆಗುತ್ತೆ. ಪ್ರಿಕ್ಲಿಂಗ್ ಸೆನ್ಸೇಷನ್. ದಿಸ್ ಆರ್ ಆಲ್ ಡಯಾಬಿಟಿಕ್ ಸಿಂಪ್ಟಮ್ಸ್. ಓಕೆ. ಸೊ ಸತ್ಯನಾರಾಯಣ ಅವರ, ನಿಮ್ಗೆ ಏನಂದ್ರೆ ಕರೆಕ್ಟ್ ಟೈಮ್ ಊಟ ಮಾಡ್ತೀರಾ? ಅದೇ ಸರ್, ನಮ್ಮಲ್ಲಿ ಕರೆಕ್ಟ್ ಟೈಮ್ ಊಟ ಮಾಡಕ್ ಆಗಲ್ಲ, ದೇವಸ್ಥಾನ ಇರೋದ್ರಿಂದ. ಸೊ ಕುಡ್ ಬಿ ದಟ್ ಈಸ್ ದ ರೀಸನ್. ಬಿಕಾಸ್ ಯಾವುದೇ ರೀತಿ ನಾವು ಡಯಾಬಿಟಿಕ್ ಪೇಷಂಟ್ಸ್ಗೆ ನಾವು ಉಪವಾಸ ಇರುವಂತದ್ದು, ಬಿಕಾಸ್ ಯಾಕೆ ಡಯಾಬಿಟಿಸ್ ನಾವು ಹೇಳ್ತೀವಿ, ಯಾವ ರೀತಿ ಡಯಟ್ ಹೇಳ್ತೀವಿ ಅಂದ್ರೆ, ಸೊ ಸ್ಮಾಲ್ ಕ್ವಾಂಟಿಟಿ ವಿತ್ ಫ್ರೀಕ್ವೆಂಟ್ ಇಂಟರ್ವಲ್ಸ್, ಅಂದ್ರೆ 2 ಗಂಟೆಗಳ ಕಾಲ, 3 ಗಂಟೆಗಳ ಕಾಲ ಏನಾದ್ರೂ ಅವ್ರು ಸೇವನೆ ಮಾಡಬೇಕು. ಬಿಕಾಸ್ ಒಂದೇ ಸರಿ ನಮ್ಮ ಹಾರ್ಗನ್ಸ್ಗೆ ಲೋಡ್ ಕೊಡುವಂತದ್ದಲ್ಲ, ಅದು ಲೋಡ್ ತಗೊಳ್ಳೋದಿಲ್ಲ. ಮತ್ತೆ ಇನ್ಸುಲಿನ್ ಉತ್ಪತ್ತಿ ಆಗ್ಬೇಕಂದ್ರೆ ಅದಕ್ಕೆ ಸಣ್ಣ ಪ್ರಮಾಣದಲ್ಲಿ ಫುಡ್ ಬೇಕಾಗತ್ತೆ. ಓಕೆ. ಸೊ ಅದಕ್ಕೆ ಫ್ರೀಕ್ವೆಂಟ್ ಇಂಟರ್ವಲ್ಸ್ ಅಲ್ಲಿ ನೀವು ಫುಡ್ ತಗೊಳ್ಳಿ, ನೀವು ಕರೆಕ್ಟ್ ಟೈಮ್ಗೆ ಊಟ ತಗೊಳ್ಳುವಂಥದ್ದು, ಕರೆಕ್ಟ್ ಟೈಮ್ಗೆ ನೀವು ತಿಂಡಿ ತಿನ್ನುವಂಥದ್ದು, ಇದು ಮಾಡಿದ್ರೆ ನಿಮ್ಗೆ ಸುಸ್ತು ಕಡಿಮೆ ಆಗುತ್ತೆ. ಬಿಕಾಸ್ ಡಯಾಬಿಟಿಕ್ ಲೆವೆಲ್ ನಿಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀರಾ, ಸೊ ಒಂದ್ಸರಿ ಕಂಟ್ರೋಲ್ ಅಲ್ಲಿ ಇರ್ಬೋದು, ಒಂದ್ ಸ್ವಲ್ಪ ದಿವಸ ಜಾಸ್ತಿ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ನಿಮ್ಗೆ ಯಾವ್ದೇ ರೀತಿ ಸಮಸ್ಯೆ ಬರೋದಿಲ್ಲ. ಕರೆಕ್ಟ್ ಟೈಮ್ಗೆ ಊಟ ಮಾಡಿ, ಫ್ರೀಕ್ವೆಂಟ್ ಇಂಟರ್ವಲ್ಸ್ ಅಲ್ಲಿ. ನೆವರ್ ಡೂ ಫಾಸ್ಟಿಂಗ್. ಸೊ ಯಾಕಂದ್ರೆ ನಾನು ಯಾಕೆ ಈ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಕೆಲಸ ಆ ರೀತಿ ಇರುತ್ತೆ. ಒಂದೊಂದ್ ದಿವಸ ಉಪವಾಸ ಮಾಡುವಂತದ್ದು, ಒಂದೊಂದ್ ದಿವಸ ಫಾಸ್ಟಿಂಗ್ ಮಾಡುವಂತದ್ದು, ಸೊ ಕರೆಕ್ಟ್ ಟೈಮ್ ಊಟ ಮಾಡದೇ ಇರುವಂತದ್ದು. ಸೊ ಈ ನಿಟ್ಟಿನ ಲೈಫ್ ಸ್ಟೈಲ್ ನಿಮ್ಗೆ ಖಂಡಿತ ಡಯಾಬಿಟಿಕ್ ಆಗಿ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣೋದಿಲ್ಲ. ಸೊ ದಯವಿಟ್ಟು ನಿಮ್ಮ ಪ್ರೊಫೆಷನ್ ಸ್ವಲ್ಪ ಪಕ್ಕಕ್ಕಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಸೊ ಅದು ನಾನೇನು ಹೇಳ್ದೆ ಅದನ್ನ ಸ್ವಲ್ಪ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಶುಗರ್ ಲೆವೆಲ್, ನಿಮ್ಮ ಸುಸ್ತು ಖಂಡಿತ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದಾಗತ್ತೆ. ಧನ್ಯವಾದ ಸತ್ಯನಾರಾಯಣ ಅವರೇ ಕರೆ ಮಾಡಿದಕ್ಕೆ. ಇನ್ನು ನಮ್ಮ ಹೋಮಿಯೋಪತಿಲಿ ಯಾವ ತರಹದ ಒಂದು ಸಮಸ್ಯೆಗೆ ನಿಮ್ಗೆ ಚಿಕಿತ್ಸೆ ನೀಡಲಾಗುತ್ತೆ ಅಂತ ಕೇಳಿದರೆ, ಒಂದು ಸಣ್ಣ ಅಲರ್ಜಿಯಿಂದ ಹಿಡಿದು ಇಂದಿನ ಒಂದು ಟಾಪಿಕ್ ಅಂದ್ರೆ ನಾವು ಮಧುಮೇಹದ ಬಗ್ಗೆ ಮಾತಾಡ್ತಾ ಇದೀವಿ. ಇದಲ್ಲದೆ ಮೈಗ್ರೇನ್ ಆಗಿರಬಹುದು, ಥೈರಾಯ್ಡ್ ಆಗಿರಬಹುದು, PCOD, ಇನ್ಫರ್ಟಿಲಿಟಿ, ಹೇರ್ ಫಾಲ್, ಆರ್ಥರೈಟಿಸ್, ಹೀಗೆ ಹಲವಾರು ಎಲ್ಲಾ ಸಮಸ್ಯೆಗೆ ಸಂಪೂರ್ಣ ಚಿಕಿತ್ಸೆ ಇದೆ ಅಂಡ್ ಕಂಪ್ಲೀಟ್ ನಿಮ್ಗೆ ಒಂದು ಸೊಲ್ಯೂಷನ್ ಇದೆ ಅಂತ ತಿಳಿಸ್ತಾ ಮತ್ತೊಂದು ಕರೆ ಇದೆ. ಹಲೋ ಹಲೋ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ಸಂಜಯ್ ಶೆಟ್ಟಿ. ಸರ್ ಹೇಳಿ, ಏನ್ ಸಮಸ್ಯೆ ಇದೆ? ಹಲೋ ಸರ್, ನಿಮ್ಮ ಟಿವಿ ವಾಲ್ಯೂಮ್ ನೀವು ಸಂಪೂರ್ಣ ಮ್ಯೂಟ್ ಮಾಡ್ಬೇಕಾಗತ್ತೆ ಸರ್. ಹೇಳಿ ಸರ್, ಏನ್ ಸಮಸ್ಯೆ ಇದೆ? ನಮಸ್ಕಾರ ಮೇಡಮ್. ನಮಸ್ತೆ, ಏನ್ ಸಮಸ್ಯೆ ಇದೆ? ಮಾಡಿದೆ. ನಮಸ್ಕಾರ ಮೇಡಮ್, ನಾನು ಸಂಜಯ್ ಶೆಟ್ಟಿ ಅಂತ ಅಂದ್ಬಿಟ್ಟು ಹಾ, ಮೈಸೂರಿಂದ ಮಾತಾಡ್ತಿರೋದು. ಏನ್ ಸಮಸ್ಯೆ ಇದೆ ಸರ್? ನನಗೆ 65 ಇಯರ್ಸ್ ಇವಾಗ ಏಜು. ಓಕೆ. ನಾನು ಇಲ್ಲಿ ತನಕ ಶುಗರ್ ಚೆಕ್ ಮಾಡ್ತಿರ್ಲಿಲ್ಲ. ನನ್ಗೇನು ಡಿಸೀಸ್ ಇಲ್ಲ, BP ಆಗ್ಲಿ, ಶುಗರ್ ಆಗ್ಲಿ, ಯಾವ ಇದು ಇಲ್ಲ ನನಗೆ. ಈಗ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಿಗೆ ಇತ್ತು, ಅವರು ಇದನ್ನ ತರಿಸ್ಕೊಂಡ್ರು, ಮಿಷನ್ ಟೆಸ್ಟ್ ಮಾಡಿಸ್ಬೇಕಂದ್ಬಿಟ್ಟು ಅದ್ರಲ್ಲಿ ನಾನು ಟೆಸ್ಟ್ ಮಾಡಿಸ್ದೆ. ಸರಿ ಸರ್. ಆಮೇಲೆ ಲ್ಯಾಬ್ ಹೋಗಿ ಟೆಸ್ಟ್ ಮಾಡಿಸ್ದೆ. ನಂದು ಫಾಸ್ಟಿಂಗ್ ಬ್ಲಡ್ ಶುಗರ್ 130 ಇದೆ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ನಮಸ್ತೆ ಸರ್, ಫಾಸ್ಟಿಂಗ್ ಬ್ಲಡ್ ಶುಗರ್ 130 ಇದೆ. 130 ಇದೆ ಸರ್. ಓಕೆ. ಊಟದ ನಂತರ? ಆಮೇಲೆ ಊಟದ ನಂತರ 227 ಇದೆ. 227 ಇದೆ. ಓಕೆ. ಲಕ್ಷಣಗಳು ಏನಾದ್ರೂ ಕಂಡು ಬರ್ತಿದ್ಯಾ? ಇಲ್ಲ ಸರ್, ಲಕ್ಷಣಗಳು ಏನಿಲ್ಲ. ನನಗೆ ಮೊದಲು ತುಂಬಾ ಡಿಸೀಸ್ ಇತ್ತು. ಯಾವ ತರದ? ನನಗೆ ಮುಂಚೆ ಏನಿತ್ತು ಅಂತಂದ್ರೆ, ನನಗೆ ಡ್ರೈ ಐ ಆಗಿತ್ತು, ಡಯರಿಯಾ. ಓಕೆ. ಮತ್ತೆ ಗ್ಯಾಸ್ಟ್ರಿಕ್ ಭಯಂಕರ ಇತ್ತು, ಸ್ಕಿನ್ ಪ್ರಾಬ್ಲಮ್ ಎಲ್ಲ ಇತ್ತು. ಅವಾಗ ನಾನು ಒಂದ್ 5-6 ವರ್ಷ ನಿಮ್ಗೆ ಕಣ್ಣಲ್ಲಿ ನೀರೇ ಬರೋದಿಲ್ಲ ನಿಮ್ಗೆ ಅಂತ ಇದ್ ಮಾಡ್ಬಿಟ್ಟಿದ್ರು. ಆಮೇಲೆ ಒಂದು ಆರ್ಟಿಕಲ್ ಬಂತು ಪುರಾದಲ್ಲಿ, solarhealing.com ಅಂತ ಅಂದ್ಬಿಟ್ಟು ಸನ್ ಗೇಜಿಂಗ್ ಮತ್ತೆ ಮಿಡ್ ವಾಕ್ ಮಾಡೋದು,
ಓಕೆ. ಸತತವಾಗಿ ಈಗ 4-5 ವರ್ಷದಿಂದ ಮಡ್ ವಾಕ್ ಮಾಡ್ತೀನಿ, ಒಂದ್ ದಿವಸ ಬಿಡಲ್ಲ, 3/4 ಗಂಟೆ ಮಡ್ ವಾಕ್ ಮಾಡ್ತೀನಿ. ಗುಡ್. ಅವ್ರ ಆ ಥೆರಪಿ ಸನ್ಗೇಜಿಂಗ್, ಆ ಥೆರಪಿ ಏನ್ ಹೇಳಿದ್ರು ಅದನ್ನ ನಾನು ಮಾಡ್ಕೊಂಡು ಬಂದ್ಮೇಲೆ ನನಗೆ ಕಣ್ಣಲ್ಲಿ ನೀರ್ ಬಂತು, ಆಶ್ಚರ್ಯ ಆಯ್ತು. ಓಕೆ. ಆಮೇಲೆ ನಾನು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ನನ್ಗೆ ಇಲ್ಲಿ ತನಕ ಯಾವ ಡಿಸೀಸ್ ಇಲ್ಲ ಸರ್, ಆರೋಗ್ಯವಾಗಿ ತುಂಬಾ ಚೆನ್ನಾಗಿದ್ದೀನಿ ನಾನು. ಒಳ್ಳೇದು. ನಿಮ್ ಪ್ರೋಗ್ರಾಮ್ ನೋಡ್ತಿದ್ನಲ್ಲ, ಮಾಡಿದ್ರೆ ಆಮೇಲೆ ನನಗೆ ಈ ಮಧ್ಯದಲ್ಲಿ ಈಗ ಸ್ವಲ್ಪ ಒಂದು 3 ಮಂತ್ಸ್ ಹಿಂದೆ, ಒಂದು 5-6 ತಿಂಗಳು ಸ್ವಲ್ಪ ಒತ್ತಡ ಜಾಸ್ತಿ, ಕನ್ಸ್ಟ್ರಕ್ಷನ್ ಮಾಡೋದು ಮತ್ತೆ ಬೇರೆ ಬೇರೆ ಏನೆಲ್ಲ ಒತ್ತಡ ಆಯ್ತು, ಅದರಿಂದ ಏನೋ ನೀವ್ ಹೇಳೋ ತರ ಬಂದಿರ್ಬೋದೇನೋ. ನನ್ಗೆ ಸಿಂಪ್ಟಮ್ಸ್ ಏನಿಲ್ಲ, ಗೊತ್ತಾಗಲ್ಲ. ನಿಮ್ಮ ಸಮಸ್ಯೆ ಅರ್ಥ ಆಯ್ತು. ನಾನು ಅವಾಗ ಯೂರಿನ್ ಪಾಸ್ ಮಾಡೋದಾಗ್ಲಿ ನಂಗೆ ಯಾವ ಇದು ಇಲ್ಲ. ಮನೆಯಲ್ಲಿ ಮಿಷಿನ್ ಇತ್ತಲ್ಲ, ನಮ್ಮ ಮನೆಯವ್ರ ತಗೊಂಡ್ ನೋಡೋದಲ್ಲ ಅಂದ್ಬಿಟ್ಟು ನಾನು ಸರಿ ನೋಡ್ದೆ. ಆಮೇಲೆ ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಆಮೇಲೆ ನಾನು ಇಲ್ಲಿ ಲ್ಯಾಬ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ನನಗೆ ಅವಾಗ 130/227 ಇದೆ. ಯೂರಿನ್ ಎಲ್ಲ ಏನಿಲ್ಲ, ನಾನು ಮೆಡಿಸಿನ್ ಮತ್ತೆ ತಗೊಳಕ್ ಹೋಗಿಲ್ಲ. ನಾನೀಗ ಇದನ್ನ ಸನ್ಗೇಜಿಂಗ್ ಇದೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು, ಆಮೇಲೆ ನಿಮ್ ನೋಡಿದ್ರೆ ಪ್ರೋಗ್ರಾಮ್ ಖುಷಿ ಆಯ್ತು ನನಗೆ. ನೀವು ಬೆಂಗಳೂರಿಗೆ ಫೋನ್ ಮಾಡಿದ್ದು, ನಂಬರ್ ಎಲ್ಲ ತಗೊಂಡೆ. ಮೈಸೂರಲ್ಲಿ ಎಲ್ಲಿ ಓಪನ್ ಆಗ್ತದೆ, ನೆಕ್ಸ್ಟ್ ಮಂತ್ ಏನೋ ಓಪನ್ ಆಗ್ತದೆ, ಅಡ್ರೆಸ್ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಓಕೆ ಸರ್. ಒಂದು ಸರಿ ನೀವೇನ್ ಮಾಡಿ, ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ. ಓಕೆ. ಸೊ ಯು ಆರ್ ವೆರಿ ಪಾಸಿಟಿವ್, ನನಗೇನು ತೊಂದರೆ ಇಲ್ಲ ಅನ್ನೋದೇ ಪಾಸಿಟಿವ್ನೆಸ್, ಇಟ್ಸ್ ಎನಫ್. ಓಕೆ. ಬಟ್ ಆದ್ರೂ ಶುಗರ್ ಲೆವೆಲ್ ನಿಮ್ಗೆ ಸ್ವಲ್ಪ ವೇರಿಯೇಷನ್ಸ್ ಕಾಣ್ತಿದ್ರೆ ಖಂಡಿತ ಸ್ವಲ್ಪ ತಿಂಗಳುಗಳ ಕಾಲ ನೀವು ಔಷಧಿ ತಗೊಳ್ಳೋದು ಬಹಳನೇ ಉತ್ತಮ. ಸೊ ಅದ್ರ ಜೊತೆಗೆ ಏನೇನ್ ಪದಾರ್ಥಗಳನ್ನ ತಗೋಬೇಕು, ಏನೇನ್ ಪದಾರ್ಥಗಳನ್ನ ತಗೋಬಾರ್ದು, ಯಾವ ರೀತಿ ವಾಕಿಂಗ್ ಮಾಡಬೇಕು, ಸೊ ಇದನ್ನೆಲ್ಲ ಸ್ವಲ್ಪ ನಿಟ್ಟಿನಲ್ಲಿ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಯಾವುದೇ ರೀತಿ ನೀವು ಮೆಡಿಕೇಶನ್ಸ್ ಅವಶ್ಯಕತೆ ಇರೋದಿಲ್ಲ ಅಂತ ಇರುತ್ತೆ. ಬಟ್ ಒಂದ್ಸರಿ ಫಿಟ್ ಕ್ರಾಸ್ ಮೋರ್ ದನ್ 200 ಔಷಧಿ ತಗೊಳ್ಳುವಂಥದ್ದು ಮತ್ತೆ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡುವಂಥದ್ದು ಆಸ್ ಎ ಡಾಕ್ಟರ್ಸ್ ಆಗಿ ನಮ್ಮ ಕರ್ತವ್ಯ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಇನ್ನು ವೀಕ್ಷಕರೇ ಮತ್ತೊಂದು ಕರೆ ಇದೆ, ತಗೊಳ್ಳೋಣ. ಹಲೋ. ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ರಾಮಯ್ಯ ಅಂತ. ಹೇಳಿ ಸರ್, ಏನ್ ಸಮಸ್ಯೆ ಇದೆ ತಮ್ಮ? ಬೆಂಗಳೂರು ವೈಟ್ ಫೀಲ್ಡ್ ಇಂದ ಮಾತಾಡ್ತಾ ಇದ್ದೀನಿ. ಸರಿ ಸರ್, ಸಮಸ್ಯೆ ಏನಿದೆ? ನನಗೆ ಈ ಶುಗರ್ ತುಂಬಾ ವೇರಿಯೇಷನ್ ಆಗ್ತಾ ಇದೆ. ಒಂದೊಂದ್ಸರಿ 400-500 ಇರ್ತದೆ, ಒಂದೊಂದ್ಸರಿ 85-60 ಇರುತ್ತೆ. ಓಕೆ, ನಿಮ್ಮ ವಯಸ್ಸು ಎಷ್ಟು ರಾಮಯ್ಯ ಅವರೇ? 47. ಅದಕ್ಕೆ ನಾನು ಮೊದಲು ಪ್ರಾಬ್ಲಮ್ ಇದೆ ಸರ್. ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ರಾಮಯ್ಯ ಅವರೇ ಹೇಳಿ, ಯಾಕೆ ಅಷ್ಟು ಫ್ಲಕ್ಚುಯೇಷನ್ ಆಗ್ತಿದೆ ತುಂಬಾ? ಇಲ್ಲ, ಮ್ಯೂಟ್ ಮಾಡಿದ್ದೀನಿ ಸರ್, ಟಿವಿ ಮ್ಯೂಟ್ ಮಾಡಿದ್ದೀನಿ, ಈಗಲೂ ಬರ್ತಾ ಇಲ್ಲ ಸೌಂಡ್. ಹೇಳಿ ಸರ್, ಹೇಳಿ. ಕೇಳಿಸ್ತಾ ಇದೆ ಸರ್? ಹೇಳಿ, ಕೇಳಿಸ್ತಿದೆ. ಸರ್, ನಾನು ಆಕ್ಚುಲಿ ನನ್ನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿತ್ತು. ಅದಾದ ಫಸ್ಟ್ ಶುಗರ್ ಇರ್ಲಿಲ್ಲ ನನಗೆ. ಟ್ರಾನ್ಸ್ಪ್ಲಾಂಟ್ ಆದಾಗ ಶುಗರ್ ಬಂತು. ಓಕೆ. ಇನ್ಸುಲಿನ್ ಕೊಡ್ತಾ ಇದ್ರು, ಇನ್ಸುಲಿನ್ ತಗೊಳ್ತಾ ಇದ್ದೆ. ಒಂದು 5 ವರ್ಷ ಇತ್ತು ಆ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ, ಮತ್ತೆ ಅದು ಫೇಲ್ ಆಗೋಯ್ತು. ಓಕೆ. ಆ ಶುಗರ್ ಹಾಗೆ ಇದೆ ಸರ್. ಮತ್ತೆ ಕಾಳುಗಳು ಏನಾಗಿದೆ ಅಂದ್ರೆ, ನೀವು ಒಂದು ಶುಗರ್ ತೋರಿಸ್ತಾ ಇದ್ದೀರಾ ಸರ್ ಇದರಲ್ಲಿ, ಆ ತರ ತುಂಬಾ ನೋವಿದೆ. ಹಲೋ, ಕೇಳಿಸ್ತಾ ಇದೆ? ಅಲ್ಸರ್ ತರ ಏನಾದ್ರು ಆಗ್ತಿದ್ಯಾ ನಿಮ್ಮ ಕಾಲಲ್ಲಿ? ಯಾವ ರೀತಿಯಲ್ಲಿ ಸರ್? ಹುಣ್ಣು ತರ ಏನಾದ್ರು ಆಗ್ತಿದ್ಯಾ ಕಾಲಲ್ಲಿ? ಹುಣ್ಣೇನು ಆಗಿಲ್ಲ, ಈ ಚರ್ಮ ಎಲ್ಲ ಕರೆಕ್ಟ್ ಚೆನ್ನಾಗಿದೆ. ನಡಿಬೇಕಾದ್ರೆ ಪಾದ ಎಲ್ಲ ತುಂಬಾ ನೋವಾಗುತ್ತೆ. ಒಂದು ಫಿಲಿಂ ಪಿಕ್ಚರ್ ತೋರಿಸ್ತಾ ಇದ್ದಾರೆ ಟಿವಿಲಿ. ಓಕೆ. ಆ ಟೈಪ್ ನೋವಾಗುತ್ತೆ. ಓಕೆ. ನಮ್ಗೆ ಟ್ರಾನ್ಸ್ಪ್ಲಾಂಟ್ ಆಗಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಮಾಡ್ತಾ ಇದ್ದೀನಿ ನಾನು. ಓಕೆ. ಓಕೆ. ಎಷ್ಟು ದಿನಕ್ಕೊಮ್ಮೆ ಡಯಾಲಿಸಿಸ್ಗೆ ಒಳಗಾಗ್ತಾ ಇದ್ದೀರಾ ಸರ್? ನಾನು ವೀಕ್ಲಿ 3 ಸರಿ ಮಾಡಿಸ್ತಾ ಇದ್ದೀನಿ ಸರ್. ಓಕೆ. ಈಗ ಕ್ರಿಯಾಟಿನ್ ಲೆವೆಲ್ ಎಷ್ಟಿದೆ ಸರ್? ಡಯಾಲಿಸಿಸ್ ಮಾಡೋ ಟೈಮಲ್ಲಿ ಕ್ರಿಯಾಟಿನ್ ಚೆಕ್ ಮಾಡೋದಿಲ್ಲ ಸರ್, ಯಾಕಂದ್ರೆ ಅದ್ರ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಬೇರೆ ಎಲ್ಲ ಹಿಮೋಗ್ಲೋಬಿನ್ ಮತ್ತೆ ಬೇರೆ ಎಲ್ಲ ಚೆಕ್ ಮಾಡ್ತಾರೆ. ಓಕೆ. ಆ ಕ್ರಿಯಾಟಿನ್ ಚೆಕ್ ಮಾಡಲ್ಲ ಸರ್, ಯಾಕಂದ್ರೆ ಡಯಾಲಿಸಿಸ್ ಮಾಡೋ ಟೈಮಲ್ಲಿ ಅದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಏನ್ ಗೊತ್ತಾ, ಕ್ರಿಯಾಟಿನ್ ಲೆವೆಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಡಯಾಬಿಟಿಕ್ ಆಗಿ ಕಾಂಪ್ಲಿಕೇಶನ್ಸ್ ಆಗುವುದನ್ನೇ ನಾವು ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳಿ ಕರಿತೀವಿ. ಓಕೆ. ಇಲ್ಲಿ ನಿಮ್ಮ ಡಯಾಬಿಟಿಸ್ ಲೆವೆಲ್ ನ ನಾವು ನಾರ್ಮಲ್ ಮಾಡುವಂತದ್ದಾಗ್ಲಿ ಅಥವಾ ಕಡಿಮೆ ಮಾಡುವಂತದ್ದಾಗ್ಲಿ, ಕಿಡ್ನಿಯ ವೈಫಲ್ಯತೆನ ಸ್ವಲ್ಪ ಅದರ ಫಂಕ್ಷನ್ಸ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕಾಗ್ಲಿ ಡೆಫಿನೆಟ್ಲಿ ದರ್ ಇಸ್ ಅ ಮೆಡಿಸಿನ್ಸ್ ಇನ್ ಹೋಮಿಯೋಪತಿ. ಓಕೆ. ನಿಮ್ಮ ಕೇಸ್ ನ ನಾನು ಡೀಟೇಲ್ ಆಗಿ ತಗೊಳ್ಬೇಕಾಗತ್ತೆ. ಸೊ ವೈಟ್ ಫೀಲ್ಡ್ ಇಂದ ಕಾಲ್ ಮಾಡ್ತಾ ಇದ್ದೀರಾ, ಖಂಡಿತ ಜಯನಗರ ಹೇಳಿದ್ರು ಸರ್. ಟ್ರಾನ್ಸ್ಪ್ಲಾಂಟ್ ಆಗೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಆಯುರ್ವೇದಿಕ್ ತಗೊಳ್ಬಾರ್ದು ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಅಂತ ಹೇಳಿದ್ರು. ಓಕೆ. ಮತ್ತೆ ಅದು ಇವಾಗ ಅದು ಫೇಲ್ ಆಗಿ ನನಗೊಂದು 3-4 ತಿಂಗಳಾಯ್ತು, ಇನ್ಸುಲಿನ್ ತಗೊಳ್ತಾ ಇದ್ದೀನಿ. ಓಕೆ, ನೋ ಪ್ರಾಬ್ಲಮ್. ಒಂದ್ಸರಿ ಹೋಮಿಯೋಪತಿಕ್ ಟ್ರೈ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಜನ ಬರುವಂತದ್ದೇ, ಪೇಷಂಟ್ಸ್ ಬರುವಂತದ್ದೇ, ದರ್ ಇಸ್ ನೋ ಸೈಡ್ ಎಫೆಕ್ಟ್ಸ್. ಓಕೆ. ಸೊ ಈ ನಿಟ್ಟಿನಲ್ಲಿ ಅಟ್ ಲಾಸ್ಟ್ ನಾವೇನ್ ಮಾಡಬಹುದು, ನಿಮ್ಮ ಲೈಫ್ ನ ಸೇವ್ ಮಾಡೋದಕ್ಕೆ ಅಥವಾ ಕಿಡ್ನಿಯ ವೈಫಲ್ಯತೆ ಇನ್ನ ಜಾಸ್ತಿ ಆಗದಿರೋದಕ್ಕೆ ನಾವು ನಿಮ್ಗೆ ಹೆಲ್ಪ್ ಮಾಡಬಹುದಾಗತ್ತೆ. ಒಂದ್ಸರಿ ನಿಮ್ಮ ಎಲ್ಲಾ ರಿಪೋರ್ಟ್ಸ್ ನ ನಮ್ಮ ವೈದ್ಯರಿಗೆ ತಗೊಂಡ್ ಬಂದು ತೋರಿಸಿ, ಸೊ ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗುತ್ತೆ, ಸೊ ನಮ್ಮಿಂದ ಏನ್ ಹೆಲ್ಪ್ ಮಾಡಬೇಕು, ಸೊ ಯಾವ ನಿಟ್ಟಿನಲ್ಲಿ ನಿಮ್ಗೆ ಸಹಾಯ ಮಾಡಬಹುದು ನಾವು ಹೇಳ್ಬೋದಾಗತ್ತೆ.
ಖಂಡಿತ ಅದೇ ರೀತಿ ಆತಂಕ ಪಡಬೇಡಿ, ಆದಷ್ಟು ಬೇಗ ಬಂದು ಭೇಟಿಯಾಗಿ ನಿಮ್ಮ ರಿಪೋರ್ಟ್ಸ್ ನೋಡಿಕೊಂಡು ಚಿಕಿತ್ಸೆನ ಸ್ಟಾರ್ಟ್ ಮಾಡಬಹುದಾಗತ್ತೆ. ಧನ್ಯವಾದ ಸರ್ ಇನ್ನು ಕರೆ ಮಾಡಿದ್ದಕ್ಕೆ. ಸೊ ಡಾಕ್ಟರ್, ಮತ್ತೊಂದು ಸಣ್ಣ ಪ್ರಶ್ನೆ ಇದೆ. ಏನು ಅನ್ನೋದಾದ್ರೆ, ಸಾಮಾನ್ಯವಾಗಿ ನೀವು 2 ಟೈಪ್ಸ್ ಆಫ್ ಡಯಾಬಿಟೀಸ್ ಅಂತ ಹೇಳಿದ್ರೆ, ಒಂದು ಇನ್ಸುಲಿನ್ ತಗೊಳ್ಳೋದು, ಒಂದು ಬರೀ ಮಾತ್ರೆಗಳಲ್ಲಿ ತಗೊಂಡು ನಾವು ಡಯಾಬಿಟೀಸ್ ನ ಕಂಟ್ರೋಲ್ ಮಾಡೋದು. ಹೀಗೆ ನಾವು ಮಾತ್ರೆಗಳನ್ನ ತಗೊಳ್ತಾ ದೀರ್ಘಕಾಲದಲ್ಲಿ ನಮ್ಗೆ ಡಯಾಬಿಟಿಸ್ ಕಂಟ್ರೋಲ್ ಆಗದೇ ಇರೋ ಒಂದು ಸಮಯದಲ್ಲಿ ಇನ್ಸುಲಿನ್ಗೆ ಬದಲಾಗುವಂತಹ ಸಾಧ್ಯತೆ ಇದೆಯಾ? ಖಂಡಿತ ಇವತ್ತಿನ ದಿನಗಳಲ್ಲಿ ಪೇಷಂಟ್ಸ್ ಆಗ್ತಾ ಇರುವಂತದ್ದೇ ಬರ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ. ಫಸ್ಟ್ ಒಂದು ಟ್ಯಾಬ್ಲೆಟ್ ನ ಸ್ಟಾರ್ಟ್ ಮಾಡಿದೆ ಡಾಕ್ಟರ್, ಸೊ ಕಂಟ್ರೋಲ್ ಅಲ್ಲಿ ಬರ್ದಿಲ್ಲ, ಸೊ 2 ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ್ರು, ಅಥವಾ 250 mg ಕೊಡ್ತಿದ್ರು, ಈಗ 500 mg ಕೊಡ್ತಾ ಇದಾರೆ, ಆದ್ರೂ ಕಂಟ್ರೋಲ್ ಅಲ್ಲಿ ಬರ್ತಾ ಇಲ್ಲ. ಸೊ ಜೊತೆಗೆ ಇನ್ಸುಲಿನ್ ಕೂಡ ಈಗ ಕೊಡ್ತಾ ಇದಾರೆ. ನೌಡೇಸ್ ಡಾಕ್ಟರ್ಸ್ ಯಾವ ರೀತಿ ಇದ್ ಮಾಡ್ತಾ ಇದಾರೆ ಅಂದ್ರೆ, ಬಿಕಾಸ್ ಟ್ಯಾಬ್ಲೆಟ್ಸ್ ಇಂದ ಮೋರ್ ಆಫ್ ಸೈಡ್ ಎಫೆಕ್ಟ್ಸ್ ಅಥವಾ ಬೇರೆ ಅಂಗಾಂಗಗಳಿಗೆ ಅಫೆಕ್ಟ್ ಮಾಡ್ತಾ ಇರೋದ್ರಿಂದ, ಸೊ ಡೈರೆಕ್ಟ್ಲಿ ದೇ ಆರ್ ಗೋಯಿಂಗ್ ಫಾರ್ ಅನ್ ಇನ್ಸುಲಿನ್ ಸಪ್ಲಿಮೆಂಟೇಶನ್, ಇನ್ಸುಲಿನ್ ಇಂಜೆಕ್ಷನ್. ಖಂಡಿತ ಯಾವುದೇ ರೀತಿ ಇನ್ಸುಲಿನ್ ಇಂಜೆಕ್ಷನ್ಸ್ ಯಾರಿಗೂ ಕೂಡ ತಗೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ, ಬಟ್ ಅವಶ್ಯಕತೆ ಇರುತ್ತೆ. ಬಿಕಾಸ್ ದೇರ್ ಆರ್ 2 ಟೈಪ್ಸ್ ಆಫ್ ಟ್ರೀಟ್ಮೆಂಟ್, ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಇರ್ಬೋದು, ಒಂದು ಸರ್ಜಿಕಲ್ ಟ್ರೀಟ್ಮೆಂಟ್ ಇರ್ಬೋದು. ಲೈಫ್ ಸೇವಿಂಗ್ ಅಲ್ಲಿ ಏನಾಗುತ್ತೆ, ಇನ್ಸುಲಿನ್ ಒಂದೊಂದ್ ಸರಿ ಬೇಕೇ ಬೇಕಾಗುತ್ತೆ, ಸೊ ಕಂಟ್ರೋಲ್ ಅಲ್ಲಿ ಬರಬೇಕು ಅಂದ್ರೆ. ಬಟ್ ಹೋಮಿಯೋಪತಿಕ್ ಮಾತ್ರೆಗಳು ಈ ನಿಟ್ಟಿನಲ್ಲಿ ಬಹಳ ಒಳ್ಳೆ ರೀತಿನಿ ಕೆಲಸ ಮಾಡುತ್ತೆ. ಸೊ ನಮ್ಮಲ್ಲಿ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅನ್ನೋದು ಕೊಟ್ಟಾಗ, ಸೊ ಅವರ ಬಾಡಿಯ ನೇಚರ್ ನ ನಾವು ಫಸ್ಟ್ ಸ್ಟಡಿ ಮಾಡ್ತೀವಿ. ಬಿಕಾಸ್ ಡಯಾಬಿಟಿಸ್ ಅನ್ನೋದು ಎಲ್ಲರ ಲಕ್ಷಣ, ಸೊ ಎಲ್ಲರ ಕಾರಣಗಳು ಸೇಮ್ ಇರ್ಬೋದು, ಬಟ್ ಎಲ್ಲರ ನಿಟ್ಟಿನಲ್ಲಿ ಅದಕ್ಕೆ ರಿಯಾಕ್ಟ್ ಆಗೋರು ಖಂಡಿತ ಬೇರೆ ಬೇರೆ ರೀತಿ ಇರ್ತಾರೆ. ಬಿಕಾಸ್ ಪ್ರತಿಯೊಬ್ಬರ ನೇಚರ್, ಪ್ರತಿಯೊಬ್ಬರ ಸ್ವಭಾವ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಹೋಮಿಯೋಪತಿಕ್ ಮಾತ್ರೆಗಳನ್ನ ಅವರ ರೋಗಿಯ ಅನುಗುಣವಾಗಿ ನಾವು ಔಷಧಿನ ಕೊಡ್ತೀವಿ ಹೊರತು ಯಾವುದೇ ರೀತಿ ಯಾರಿಗೋ ಬೆಟರ್ಮೆಂಟ್ ಆಯ್ತು, ಯಾರಿಗೋ ಶುಗರ್ ಲೆವೆಲ್ ಕಡಿಮೆ ಆಯ್ತು ಅಂತ ಆ ಮೆಡಿಕೇಶನ್ಸ್ ಅವ್ರಿಗೆ ಕೊಡೋದಿಲ್ಲ. ಸೊ ಆಗ ಏನಾಗುತ್ತೆ, ಡಯಾಬಿಟಿಕ್ ಅಲ್ಲದೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ ನಾವು ಹೆಚ್ಚಿನ ರೀತಿಯಲ್ಲಿ ಈ ಮೆಟಾಬಾಲಿಕ್ ಡಿಸಾರ್ಡರ್ ಅಲ್ಲಿ ಕಾಣುವಂಥದ್ದು, ಕಣ್ಣಿನ ರೀತಿಯಲ್ಲಿ ರೆಟಿನಾ ಡ್ಯಾಮೇಜ್ ಆಗುವಂಥದ್ದು, ಅರ್ಲಿ ಏಜ್ ಅಲ್ಲಿ ಡಿಮಿನಿಷನ್ ಆಫ್ ವಿಷನ್ ಆಗುವಂಥದ್ದು, ಕಣ್ಣು ಬ್ಲರ್ ಆಗ್ತಾ ಇದೆ ಡಾಕ್ಟರ್ ಅಂತ ಹೇಳ್ತಾರೆ, ಅಥವಾ ಅರ್ಲಿ ಏಜ್ ಅಲ್ಲಿ ಪೊರೆಗಳು ಬರುವಂತದ್ದು, ಕೆಟರಾಕ್ಟ್ ಬರುವಂತದ್ದು, ಅಥವಾ ಒಬ್ರು ಕಾಲರ್ ಕೂಡ ಆಲ್ರೆಡಿ ವಾರಕ್ಕೆ 3 times ನಾನು ಡಯಾಲಿಸಿಸ್ ಮಾಡಿಸ್ತೀನಿ, ಕಿಡ್ನಿಯ ವೈಫಲ್ಯತೆ ಉಂಟಾಗುವಂತದ್ದು. ಸೊ ಈ ರೀತಿಯ ಕಾಂಪ್ಲಿಕೇಶನ್ಸ್ ಡಯಾಬಿಟಿಸ್ ಇರೋಲ್ಲಿ ಖಂಡಿತ ಕಂಡುಬರುತ್ತೆ ಒಂದಲ್ಲ ಒಂದು ದಿವಸ. ಸೊ ಹೋಮಿಯೋಪತಿಕ್ ಮಾತ್ರೆಗಳನ್ನ ತಗೊಳ್ತಾ ಬಂತು ಅಂದ್ರೆ ಆ ರೋಗ ಆ ನಿಟ್ಟಿನಲ್ಲೇ ಇರುವಂತದ್ದು, ಆ ಸ್ಟೇಜ್ ಅಲ್ಲೇ ಇರುವಂತದ್ದು ಬಹಳನೇ ಅವಶ್ಯಕತೆ. ಸೊ ಶುಗರ್ ಲೆವೆಲ್ ಒಂದೇ ಅಲ್ಲ, ಸೊ ಒಳಗಡೆ ಅಂಗಗಳನ್ನ ನಾವು ಸೇವನೆ ಮಾಡುವಂಥದ್ದು, ಸೊ ಅಂಗಗಳನ್ನ ಸೇಫ್ ಇರೋ ರೀತಿಯಲ್ಲಿ ನಾವು ನೋಡುವಂಥದ್ದು, ಮತ್ತೆ ಅವ್ರ ಕಾರ್ಗಳನ್ನ ಅವರು ಸೇಫ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಬಿಕಾಸ್ ಒಂದ್ ಸ್ವಲ್ಪ ಅದಕ್ಕೆ ನಾವು ನೆವರ್ ವಾಕ್ ಇನ್ ಬೇರ್ ಫುಟ್ಸ್ ಅಂತ ಹೇಳ್ತೀವಿ. ಬರೀ ಕಾಲಲ್ಲಿ ವಾಕಿಂಗ್ ಮಾಡುವಂಥದ್ದು ಡಯಾಬಿಟಿಕ್ ಪೇಷಂಟ್ಸ್, ಬರೀ ಕಾಲಲ್ಲಿ ನಡೆಯುವಂಥದ್ದು. ಸೊ ಖಂಡಿತ ಇದನ್ನ ಅವಾಯ್ಡ್ ಮಾಡಿ ಯೋಗ, ಮೆಡಿಟೇಷನ್ ನ ಅವರು ಮಾಡ್ಕೊಳ್ಬೇಕಾಗತ್ತೆ. ಯಾವ್ದಾದ್ರು ಸ್ಟ್ರೆಸ್ ಲೆವೆಲ್ ಮ್ಯಾನೇಜ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಆ ಸ್ಟ್ರೆಸ್ ಲೆವೆಲ್ ನ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಸೊ ಅದಕ್ಕೆ ಔಷಧಿಗಳನ್ನ ತಗೊಳ್ಳುವಂಥದ್ದು, ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಇದೆಲ್ಲ ಅವರ ಜೀವನ ಶೈಲಿನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಬಹಳನೇ ಸೂಕ್ತ. ಹೋಮಿಯೋಪತಿಕಲ್ಲಿ ದೇರ್ ಇಸ್ ನೋ ಸೈಡ್ ಎಫೆಕ್ಟ್, ನಮ್ಮಲ್ಲಿ ಒಳ್ಳೆ ರಿಸಲ್ಟ್ಸ್ ಕೂಡ ಇದೆ ಅಂತ ಖಂಡಿತ ಹೇಳ್ಬೋದಾಗತ್ತೆ. ಖಂಡಿತ. ಸೊ ವೀಕ್ಷಕರಲ್ಲಿ ಡಾಕ್ಟರ್ ಹೇಳಿದ ಒಂದು ಪಾಯಿಂಟ್ ಅನ್ನ ಖಂಡಿತ ಗಮನಿಸಬೇಕಾಗೇ ಬರುತ್ತೆ. ಈ ಒಂದು ಹೋಮಿಯೋಪತಿಯ ಒಂದು ವಿಶೇಷತೆ ಏನು, ಹೌ ಹೋಮಿಯೋಪತಿ ವರ್ಕ್ಸ್ ವಂಡರ್ಸ್ ಅನ್ನೋದಾದ್ರೆ, ಕಾಯಿಲೆ ಎಲ್ಲ ಒಂದೇ, ಆದ್ರೆ ಮನುಷ್ಯರು ಖಂಡಿತ ಬೇರೆ ಇರ್ತಾರೆ. ಸೊ ಹಾಗಾಗಿ ಬೇರೆ ಒಂದು ಟೈಪ್ ಆಫ್ ಮೆಡಿಸಿನ್ಸ್ ನಲ್ಲಿ ಹೇಗೆ ಅನ್ನೋದಾದ್ರೆ, ಎಲ್ಲಾ ಒಬ್ಬ ವ್ಯಕ್ತಿಗೂ ಅದೇ ಕಾಯಿಲೆಗೆ ಅದೇ ತರದ ಮಾತ್ರೆಗಳನ್ನ ಕೊಡ್ತಿರ್ತಾರೆ. ಆದ್ರೆ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಇರೋದ್ರಿಂದ ಆ ವ್ಯಕ್ತಿಗೆ ಗುಣಮಟ್ಟವಾದಂತಹ ಒಂದು ಇಲ್ಲಿ ಮೆಡಿಸಿನ್ಸ್ ನ ಕೊಡ್ತಾ ಹೋಗ್ತಾರೆ ಅನ್ನೋದನ್ನ ಖಂಡಿತ ತಿಳ್ಕೊಳ್ಬೇಕಾಗತ್ತೆ. ಸೊ ಇನ್ನು ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಾಹಿತಿಯನ್ನ ತಿಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಎಂದಿನಂತೆ ಹೇಳೋದಿಷ್ಟೇ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಹಾಗಾಗಿ ಹೊಸ ಮಾಹಿತಿಯನ್ನ ನೀಡ್ತಾ ಇರ್ತೀವಿ. ಖಂಡಿತ ಪ್ರತಿ ಸಂಚಿಕೆಯಲ್ಲೂ ನೀವು ವೀಕ್ಷಣೆ ಮಾಡೋದನ್ನ ಮರಿಬೇಡಿ. ಏನೇ ಒಂದು ಸಮಸ್ಯೆ ಇದ್ದಲ್ಲೂ ನಮ್ಗೆ ಕರೆ ಮಾಡಬಹುದು, ಡಾಕ್ಟರ್ಗಳು ನಿಮ್ಮ ಜೊತೆ ಇರ್ತಾರೆ, ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ನೀಡ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮನ ಹೀಗೆ ವೀಕ್ಷಿಸ್ತಾ ಇರಿ. ಧನ್ಯವಾದ. ಹಾಯ್ ಸಾಯ್, ಹೋಗೋಣ. ಥ್ಯಾಂಕ್ ಯು. ಮದುವೆ ಆಗಿ ಇಷ್ಟು ವರ್ಷ ಆಯ್ತು. ಎಲ್ಲ ಅಮ್ಮಂದ್ರಂತೆ ನಾನು ನನ್ನ ಮಗುವಿನ ಜೊತೆ ಆಟ ಆಡೋ ಕನಸು ಕನಸಾಗಿ ಉಳಿದಿದೆ. ಕಂಗ್ರ್ಯಾಚುಲೇಷನ್ಸ್, ನೀವು ನಿಮ್ಮ ಮಗುವಿನ ಜೊತೆ ಆಟ ಆಡೋ ಕನಸು ನನಸಾಗಿದೆ. ಪರಿಪೂರ್ಣ ದಾಂಪತ್ಯದ ಕನಸು ಮಗು. ನಿಮ್ಮ ಕನಸಿಗೆ ನಿಮ್ಮ ಜೊತೆ ನಮ್ಮ ಹೋಮಿಯೋಪತಿ. Happy birthday to you. Happy birthday to you. Happy birthday to you. Happy birthday.
ಸನ್ನಿವೇಶಗಳು ಎಷ್ಟೇ ಹತ್ತಿರ ಇದ್ರೂ ಕಹಿ ಮತ್ತು ಕಹಿ ಅನುಭವಗಳು ನಮ್ಮನ್ನ ದೂರ ಮಾಡುತ್ತೆ. ಇದು ನಿಮ್ಮ ಜೀವನದಲ್ಲೂ ಬರದೇ ಇರಲಿ. ನಿಮ್ಮ ಸಿಹಿಯಾದ ಅನುಭವಗಳನ್ನು ಶಾಶ್ವತವಾಗಿ ನಿಮ್ಮ ಜೊತೆ ಉಳಿಸುವ ಆಸೆ ನಮ್ಮ ಹೋಮಿಯೋಪತಿ.